ಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸೋಣ. जय हे कर्नाटक माते, जय सुंदर नदी वन कलनाडे, जय हे रस ऋषिगण वीरी भूदेविय मकुटल नवमणिये, गंधर चंदन ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ ತರಿಸಿದ ಭಾರತ ಜನನಿಯ ತಂಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇಂದಾವೇಶ, ಹಸುವಿನ ನೀರಯ ಸಾವೇ ನಿನ್ನಯ ಕೊರಳಿನ ಮಾವೇ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ, ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ ಪಂಪನ ಕುಮಿಪತಿ ಜನ್ಯ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತಂಜಾತೆ, ಭೈರವ ಹೊಯ್ಸಳರಾಡಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಗಳಲ್ಲಿ ವರ್ಷಕ್ಕೆ 2 ಬಾರಿ ಗ್ರಾಮ ಸಭೆ ನಡೆಸಿ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮ, ಬೇಡಿಕೆ ಇತ್ಯಾದಿಗಳನ್ನು ಜನರ ಸಹಭಾಗಿತ್ವದೊಂದಿಗೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ಪಡೆಯಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಈ ದಿನ 300 ಗ್ರಾಮ ಪಂಚಾಯತಿನ 2025-26ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ರೆಹನಾ ಬಾಂಡ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರನ್ನು ಸ್ವಾಗತಿಸುತ್ತೇನೆ. 300 ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀ ಮಹಾಬಲ ಟಿ ದೆಪ್ಪೆಲಿಮಾರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಸುರೇಶ್ ಅಡಿಗ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಂಗಳೂರು, ಇವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಅಂಬಿಕಾ ಇವರು ಆಗಮಿಸಿದ್ದಾರೆ. ಇವರನ್ನು ಗ್ರಾಮ ಪಂಚಾಯತ್ ಪರವಾಗಿ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸ್ತೇನೆ. ಪಂಚಾಯತಿನ ಸರ್ವ ಸದಸ್ಯರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ವಿವಿಧ ಇಲಾಖಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಗ್ರಾಮ ಪಂಚಾಯತ್ ಪರವಾಗಿ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಕಾಂತ್ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಪಂಚಾಯತ್ ಸಿಬ್ಬಂದಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಸದಸ್ಯರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಟಿವಿ ಮಾಧ್ಯಮದ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡುವರೆ ನೋಡಲ್ ಅಧಿಕಾರಿಯವರಲ್ಲಿ ವಿನಂತಿಸ್ತೇನೆ. ಈಗ 300 ಗ್ರಾಮ ಪಂಚಾಯತಿನ ಆಡಳಿತ ವರದಿ ದಕ್ಷಿಣ 2025-26ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ದಿನಾಂಕ 1/7/2025 ಮಂಗಳವಾರ ಪೂರ್ವಾಹ್ನ ಗಂಟೆ 10:30ಕ್ಕೆ ಸಮುದಾಯ ಭವನ ಸುಭಾಷ್ ನಗರ ಇಲ್ಲಿ ನಡೆಯುವ ಗ್ರಾಮ ಸಭೆಯಲ್ಲಿ ಮಂಡಿಸುವ ವರದಿ. 300 ಗ್ರಾಮ ಪಂಚಾಯತಿನಲ್ಲಿ ಒಟ್ಟು 23 ಚುನಾಯಿತ ಸದಸ್ಯರಿದ್ದು, ಶ್ರೀಮತಿ ರೆಹನಾ ಬಾನು ಅಧ್ಯಕ್ಷರಾಗಿ, ಶ್ರೀ ಮಹಾಬಲ ಟಿ ದೆಪ್ಪೆಲಿಮಾರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಸ್ತುತ ಶ್ರೀ ಶ್ರೀಕಾಂತ್ ಸಿಂಪಿಗೇರ, ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಂತಿ ಎ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗುಮಾಸ್ತರಾಗಿ ನೆವಿಲ್ ಡಿಸೋಜಾ, ಬಿಲ್ ಕಲೆಕ್ಟರ್ ಆಗಿ ಶ್ರೀ ಕಮಲಾಕ್ಷ, ನೀರಿನ ಕರವಸೂಲಿಗರಾಗಿ ಶ್ರೀಮತಿ ಮಮತಾ ಎಸ್, ಕಂಪ್ಯೂಟರ್ ಆಪರೇಟರ್ ಆಗಿ ಶ್ರೀಮತಿ ಸುಜಾತ ಮತ್ತು ಸ್ವಚ್ಛತಾಗಾರರಾಗಿ ಶ್ರೀ ಧನ್ರಾಜ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಯಾಗಿ ಶ್ರೀಮತಿ ರೇಷ್ಮಾ, ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕುಮಾರಿ ಸಾವಿತ್ರಿ ಜೆ, ಆರೋಗ್ಯ ಸಹಾಯಕಿಯಾಗಿ ಶ್ರೀಮತಿ ಜಯಂತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 7 ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುತ್ತಾರು 300, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ರಾಣಿಪುರ, HH ಹಿರಿಯ ಪ್ರಾಥಮಿಕ ಶಾಲೆ 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುತ್ತದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ನ್ಯಾಯಬೆಲೆ ಅಂಗಡಿ, 2 ಜಾಗೃತಿ ಸಮಿತಿ ಹಾಗೂ 1 ಆಹಾರ ಖಾತರಿ ಸಮಿತಿ ಇರುತ್ತದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ಕಾಮಗಾರಿಗಳ ಬಗ್ಗೆ ತಾಂತ್ರಿಕ ಸಲಹೆಗಾರರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಕಿರಿಯ ಅಭಿಯಂತರರಾಗಿ ಶ್ರೀ ಲಾಯ್ಡ್ ವಿಲ್ಸನ್ ರೋಡ್ರಿಗಸ್ ಇವರು ಸಹಕಾರ ನೀಡುತ್ತಿದ್ದಾರೆ. ಸಾಮಾನ್ಯ ಸ್ಥಾಯಿ ಸಮಿತಿ ಕೃಷಿ ಉತ್ಪಾದನೆ, ಪಶುಸಂಗೋಪನೆ, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು, ಶಿಕ್ಷಣ, ಲೋಕೋಪಯೋಗಿ ಹಾಗೂ ಸಾರ್ವಜನಿಕ ಕಾಮಗಾರಿಗಳ ಮೇಲ್ವಿಚಾರಣೆ ಮಾಡುವುದು ಈ ಸಮಿತಿಯ ಕಾರ್ಯವಾಗಿದೆ. ಸಮಿತಿ ಅಧ್ಯಕ್ಷರು ಶ್ರೀ ಮಾಬಲ ಟಿ ದೆಪ್ಪೆಲಿಮಾರ್, ಸದಸ್ಯರು ಶ್ರೀಮತಿ ರೀಟಾ ಲೋಬೋ, ಶ್ರೀಮತಿ ಪುಷ್ಪಲತಾ ಅಂಚನ್, ಶ್ರೀಮತಿ ರಾಜೇಶ್ವರಿ, ಶ್ರೀ ಹಸನಬ್ಬ. 2 ಸಾಮಾಜಿಕ ನ್ಯಾಯ ಸಮಿತಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ, ಆರ್ಥಿಕ, ಸಾಂಸ್ಕೃತಿಕ ಹಿತಾಸಕ್ತಿಗಳಿಗೆ ಉತ್ತೇಜನ ನೀಡುವುದು, ಸಾಮಾಜಿಕ ಅನ್ಯಾಯ ಶೋಷಣೆ ಆಗದಂತೆ ರಕ್ಷಿಸುವುದು, ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಮಹಿಳೆಯರ ಕೌಟುಂಬಿಕ ಹಿಂಸೆ ಮತ್ತು ಲೈಂಗಿಕ ಕಿರುಕುಳಗಳಾಗದಂತೆ ಅಪರಾಧಗಳ ವಿರುದ್ಧ ರಕ್ಷಣೆ ಒದಗಿಸುವುದು ಈ ಸಮಿತಿ ಕಾರ್ಯವಾಗಿದೆ. ಸಮಿತಿ ಅಧ್ಯಕ್ಷರು ಶ್ರೀಮತಿ ಸುರೇಖಾ, ಸದಸ್ಯರು ಶ್ರೀ ಮೊಹಮ್ಮದ್ ಸಿರಾಜ್, ಶ್ರೀ ವಿಲ್ಫ್ರೆಡ್ ಡಿಸೋಜಾ, ಶ್ರೀಮತಿ ಪುಷ್ಪ, ಶ್ರೀಮತಿ ಚಂದ್ರಕಲಾ. 3 ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಗ್ರಾಮ ಪಂಚಾಯತ್ ಹಣಕಾಸು ಮತ್ತು ಆಯವ್ಯಯಗಳನ್ನು ರೂಪಿಸುವುದು, ರಾಜಸ್ವ ಮತ್ತು ವೆಚ್ಚದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ಗ್ರಾಮ ಪಂಚಾಯತ್ ಯೋಜನೆಗಳ ಅಭಿವೃದ್ಧಿ ಸಂಬಂಧಿಸಿದ ಕರ್ತವ್ಯ, ಮಾಹಿತಿ ಮತ್ತು ಅಂಕಿ ಅಂಶಗಳಿಗೆ ಸಂಬಂಧಿಸಿದ ಪ್ರಕಾರ್ಯಗಳನ್ನು ನಿರ್ವಹಿಸುವುದು ಈ ಸಮಿತಿ ಕಾರ್ಯವಾಗಿದೆ. ಸಮಿತಿ ಅಧ್ಯಕ್ಷರು ಶ್ರೀಮತಿ ರೇಹನಾ ಬಾನು, ಸದಸ್ಯರು ಶ್ರೀಮತಿ ಕವಿತಾ, ಶ್ರೀಮತಿ ವನಿತಾ ಯು ಶೆಟ್ಟಿ, ಶ್ರೀ ಕಿರಣ್ ಶೆಟ್ಟಿ, ಶ್ರೀ ನವೀನ್. ಇಷ್ಟು ಗ್ರಾಮ ಪಂಚಾಯತಿನ ಆಡಳಿತ ವರದಿ. ಮುನ್ನೂರು ಗ್ರಾಮ ಪಂಚಾಯತಿನ 2024-25ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಯ ನಡವಳಿ ದಿನಾಂಕ 18/2/2025 ಮಂಗಳವಾರ ಪೂರ್ವಾಹ್ನ 10:30ಕ್ಕೆ ಮುನ್ನೂರು ಗ್ರಾಮ ಪಂಚಾಯತಿನ ಸಮುದಾಯ ಭವನ ಸುಭಾಷ್ ನಗರದಲ್ಲಿ 2024-25ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆ ನಡೆಸಲಾಯಿತು. ಗ್ರಾಮ ಸಭೆಯ ನಡವಳಿ ಅಧ್ಯಕ್ಷತೆ ಶ್ರೀಮತಿ ರೇಹನಾ ಬಾನು, ಅಧ್ಯಕ್ಷರು ಮುನ್ನೂರು ಗ್ರಾಮ ಪಂಚಾಯತಿ. ಹಾಜರಿ ಗ್ರಾಮ ಸಭೆಯ ಹಾಜರಿ ಪುಸ್ತಕದಲ್ಲಿ ಸಹಿ ಇದ್ದಂತೆ ನೋಡಲ್ ಅಧಿಕಾರಿ ಶ್ರೀ ಬಾಬು ಶೆಟ್ಟಿ, ಮುಖ್ಯೋಪಾಧ್ಯಾಯರು ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ದೇರ್ಲಕಟ್ಟೆ, ಉಳ್ಳಾಲ ತಾಲೂಕು. ಗ್ರಾಮ ಸಭೆಯ ಕಾರ್ಯಸೂಚಿಯಂತೆ 2024-25ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಯು ನಾಡಗೀತೆಯೊಂದಿಗೆ ಆರಂಭಿಸಲಾಯಿತು. ಕಾರ್ಯದರ್ಶಿಯವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರು, ಇಲಾಖಾ ಅಧಿಕಾರಿಗಳನ್ನು ಮತ್ತು ಗ್ರಾಮಸ್ಥರೆಲ್ಲರನ್ನು ಸ್ವಾಗತಿಸಿದರು. ತದನಂತರ ಗ್ರಾಮ ಪಂಚಾಯತಿನ ಆಡಳಿತ ವರದಿ, ಹಿಂದಿನ ಗ್ರಾಮ ಸಭೆಯ ನಡಾವಳಿ ವರದಿ, ವಿವಿಧ ಅನುದಾನಗಳ ಗ್ರಾಮ ಪಂಚಾಯತಿನ ಆದಾಯ ಜಮೆ ಹಾಗೂ ಖರ್ಚಿನ ವಿವರ, ವಾರ್ಡ್ ಸಭೆಯ ವರದಿ ಮಂಡಿಸಲಾಯಿತು. ತದನಂತರ ವಿವಿಧ ಇಲಾಖೆಗಳಿಂದ ಇಲಾಖಾಧಿಕಾರಿಗಳು ತಮ್ಮ ಇಲಾಖೆಯ ಮಾಹಿತಿಯನ್ನು ನೀಡಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಸಂತೋಷ್ ನಗರ 3ನೇ ಅಡ್ಡ ರಸ್ತೆ ಪೋಸ್ಟ್ ಮಾಸ್ಟರ್ ಮನೆ ಬಳಿಯಿಂದ ಪಂಚಾಯಿತಿ ರಸ್ತೆವರೆಗೆ ಕಾಂಕ್ರೀಟೀಕರಣ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಕೆರೆಗಳ ಹೂಳೆತ್ತುವುದು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಪದ್ಮನಾಭ ಮನೆ ಹತ್ತಿರ ರಸ್ತೆ ಅಭಿವೃದ್ಧಿ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ರಸ್ತೆಗೆ ಡಾಮರೀಕರಣ.
ಗ್ರಾಮ ಪಂಚಾಯತಿನ ವಿವಿಧ ಅನುದಾನ ಜಮೆ ಮತ್ತು ಖರ್ಚಿನ ವಿವರ 2025ರಿಂದ ಜೂನ್ 2025ರವರೆಗೆ ಜಮಾ ಖರ್ಚಿನ ವಿವರ. ಗ್ರಾಮ ಪಂಚಾಯತಿನ ಸ್ವಂತ ನಿಧಿ ಆರಂಭಿಕ ಶುಲ್ಕ 90,83,066, ಕಟ್ಟಡ ತೆರಿಗೆ 36,23,358, ಅಂಗಡಿ ಬಾಡಿಗೆ 20,000, ವ್ಯಾಪಾರ ಪರವಾನಗಿ 54,900, ಕಟ್ಟಡ ಪರವಾನಿಗೆ 1,58,723, ಕಾರ್ಮಿಕ ಕಲ್ಯಾಣ ನಿಧಿ 3,69,363, ಭೂಮಿ ತೆರಿಗೆ 65,161, ನಮೂನೆ 911 36,779, ಖಾತೆ ಬದಲಾವಣೆ ಮತ್ತಿತರೆ 74,131, ಒಟ್ಟು ಜಮೆ 44,22,415, ಅನುದಾನ 30,000, ಬಡ್ಡಿ 1,20,710, ಒಟ್ಟು ಜಮೆ 1,36,36,191, ವರದಿ ಸಾಲಿನಲ್ಲಿ ಖರ್ಚು 35,30,360, ಬ್ಯಾಂಕ್ ಶುಲ್ಕ 1,880, ಅಂತಿಮ ಶುಲ್ಕ 1,01,03,951. ಖರ್ಚು ಸಿಬ್ಬಂದಿ ಖಾತೆಗೆ ವರ್ಗಾವಣೆ 4,50,000, ಸಿಬ್ಬಂದಿ ಪ್ರಯಾಣ ಭತ್ಯೆ 6,630, ಕಾರ್ಯದರ್ಶಿಯವರ ಪ್ರಯಾಣ ಭತ್ಯೆ 11,890, ಹೊಸ ಕಂಪ್ಯೂಟರ್ ಖರೀದಿ 50,000, ಪ್ರಿಂಟರ್ ಖರೀದಿ 14,900, ಪೈಪ್ಲೈನ್ ದುರಸ್ತಿ 9,730, ಸದಸ್ಯರ ಸಭಾ ಭತ್ಯೆ 39,000, ವಿವಿಧ ಬ್ಯಾನರ್ 9,000, ವಿಕಲಚೇತನ 5% ಪಾವತಿ 44,635, ಕ್ರೀಡಾ ನಿಧಿ 2% ಪಾವತಿ 19,477, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 25% ಪಾವತಿ 1,99,638, ಗ್ರಾಮ ಸಭೆ ಖರ್ಚು 10,899, ಘನತ್ಯಾಜ್ಯ ವಿಲೇವಾರಿ ಬಗ್ಗೆ 50,000, ಮೆಸ್ಕಾಂ ವಿದ್ಯುತ್ ಬಿಲ್ 35,425, ಸಮುದಾಯ ಭವನ ಸ್ವಚ್ಛತೆ 11,500, ಸಭೆಗಳ ಉಪಹಾರ ಬಫ್ತು 72,920, ಪ್ರಿಂಟಿಂಗ್ ಮತ್ತು ಸ್ಟೇಷನರಿ 27,291, ಚರಂಡಿ ದುರಸ್ತಿ ಮತ್ತು ನಿರ್ವಹಣೆ 54,469, ಗ್ರಂಥಾಲಯ ಮೇಲ್ವಿಚಾರಕಿಯವರ ವೇತನ 35,547, ದಾರಿದೀಪ ದುರಸ್ತಿ ಟೆಂಡರ್ 1,78,376, ದೂರವಾಣಿ ಮತ್ತು ಇಂಟರ್ನೆಟ್ ಬಿಲ್ 5,800, ಸಾದಿಲ್ವಾರ್ 1,37,578, ಕಂಪ್ಯೂಟರ್ ಪ್ರಿಂಟರ್ ದುರಸ್ತಿ ಮತ್ತು ನಿರ್ವಹಣೆ 47,024, ಟೆಂಡರ್ EMD ಮೊತ್ತ ಮರುಪಾವತಿ 18,750, ತೆರಿಗೆ ಮರುಪಾವತಿ 7,139, ಘನತ್ಯಾಜ್ಯ ವಿಲೇವಾರಿ ವಾಹನ ದುರಸ್ತಿ 20,724, ಆದಾಯ ತೆರಿಗೆ ಪಾವತಿ 20,475, GST 15,541, ರಾಜಧನ 33,615, ಕಾರ್ಮಿಕ ಕಲ್ಯಾಣ ನಿಧಿ 20,425, ಗುತ್ತಿಗೆದಾರರ ಕಲ್ಯಾಣ ನಿಧಿ 1,595, ಭಿಕ್ಷುಕರ ಕರ ಪಾವತಿ 1,22,900, ಲೆಕ್ಕ ಪರಿಶೋಧನೆ ಶುಲ್ಕ 1,000, ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 11,71,276, 300 ಗ್ರಾಮದ 7ನೇ ವಾರ್ಡ್ ಸಂತೋಷ್ ನಗರ್ ರಂಜಿತ್ ಮನೆಯಿಂದ ಮಟನ್ ಇಬ್ರಾಹಿಂ ಮನೆ ತನಕ ಚರಂಡಿ ರಚನೆ 1,92,755, 4ನೇ ವಾರ್ಡ್ ಡೆಕ್ಕನ್ ಗಾರ್ಡನ್ ಬಳಿ ರಸ್ತೆ ಅಭಿವೃದ್ಧಿ 1,89,449, 3ನೇ ವಾರ್ಡ್ ಸುಭಾಷ್ ನಗರ ಪಾಲಿಕೆ ಲತಾ ಇವರ ಮನೆಯಿಂದ ರಸ್ತೆ ಕಾಂಕ್ರೀಟೀಕರಣ 1,89,939, ಒಟ್ಟು ಖರ್ಚು 35,30,360. ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಆರಂಭಿಕ ಶುಲ್ಕ 1,92,960, ವರದಿ ಸಾಲಿನಲ್ಲಿ ಜಮೆ 10,41,951, ಬಡ್ಡಿ 3,009, ಒಟ್ಟು ಜಮೆ 12,37,920, ವರದಿ ಸಾಲಿನಲ್ಲಿ ಖರ್ಚು 7,67,290, ಬ್ಯಾಂಕ್ ಶುಲ್ಕ 708, ಅಂತಿಮ ಶುಲ್ಕ 4,69,992, ಕುಡಿಯುವ ನೀರಿನ ಪೈಪ್ಲೈನ್ ಟೆಂಡರ್ 1,19,960, ಪಂಪು ಚಾಲಕರ ವೇತನ 5,48,250, ಪೈಪ್ಲೈನ್ ದುರಸ್ತಿ 65,840, ಆದಾಯ ತೆರಿಗೆ ಪಾವತಿ 16,241, ಸಿಬ್ಬಂದಿ ವೇತನ ಆರಂಭಿಕ ಶುಲ್ಕ 1,88,086, ವರದಿ ಸಾಲಿನಲ್ಲಿ ಜಮೆ 4,02,776, ನಿಧಿ ಖಾತೆಯಿಂದ ವರ್ಗಾವಣೆ 4,50,000, ಬಡ್ಡಿ ಜಮೆ 1,046, ಒಟ್ಟು ಜಮೆ 10,41,908, ವರದಿ ಸಾಲಿನಲ್ಲಿ ಖರ್ಚು 7,12,225, ಅಂತಿಮ ಶುಲ್ಕ 3,29,683, ಸದಸ್ಯರ ಗೌರವಧನ ಆರಂಭಿಕ ಶುಲ್ಕ 2,84,218, ಜಮೆ 1,50,000, ಬಡ್ಡಿ 2,071, ಒಟ್ಟು 4,36,289, ಖರ್ಚು 3,12,000, ಬ್ಯಾಂಕ್ ಶುಲ್ಕ 288, ಅಂತಿಮ ಶುಲ್ಕ 1,24,001, ಕೊಳವೆ ಬಾವಿ ಆರಂಭಿಕ ಶುಲ್ಕ 2,081, ಬಡ್ಡಿ 29, ಒಟ್ಟು ಜಮೆ 2,110, ಅಂತಿಮ ಶುಲ್ಕ 2,110. ಮೆಸ್ಕಾಂ ಎಸ್ಕ್ರೋ ಖಾತೆ
ಆರಂಭಿಕ ಶುಲ್ಕ 5,54,789. ವರದಿ ಸಾಲಿನಲ್ಲಿ ಜಮೆ 4,80,656. ಬಡ್ಡಿ 2,910. ಒಟ್ಟು 10,38,353. ಖರ್ಚು 7,30,000. ಬ್ಯಾಂಕ್ ಶುಲ್ಕ 590. ಅಂತಿಮ ಶುಲ್ಕ 3,07,763. ಘನತ್ಯಾಜ್ಯ ವಿಲೇವಾರಿ ಆರಂಭಿಕ ಶುಲ್ಕ 11,23,935. ವರದಿ ಸಾಲಿನಲ್ಲಿ ಜಮೆ 8,51,895. ಬಡ್ಡಿ ಜಮೆ 15,004. ಒಟ್ಟು ಜಮೆ 19,90,834. ಖರ್ಚು 7,24,837. ಬ್ಯಾಂಕ್ ಶುಲ್ಕ 83. ಅಂತಿಮ ಶುಲ್ಕ 12,65,914. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ಮೊತ್ತ 6,12,375. ಆದಾಯ ತೆರಿಗೆ 14,996. ಕಾರ್ಮಿಕ ಕಲ್ಯಾಣ ನಿಧಿ 14,996. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ವಿಲೇವಾರಿ ಮಾಡಿದ ಬಾಬ್ತು 76,300. ತ್ಯಾಜ್ಯ ಶುಲ್ಕ ಮರುಪಾವತಿ 1,200. ತ್ಯಾಜ್ಯ ವಿಲೇವಾರಿ ಸ್ವಯಂ ತಂತ್ರಾಂಶ 7,670. 15ನೇ ಹಣಕಾಸು ಯೋಜನೆ ಆರಂಭಿಕ ಶುಲ್ಕ 76,76,076. ವರದಿ ಸಾಲಿನಲ್ಲಿ ಜಮೆ 30,98,055. ಬಡ್ಡಿ ಜಮೆ 96,684. ಒಟ್ಟು 1,08,07,815. ವರದಿ ಸಾಲಿನಲ್ಲಿ ಖರ್ಚು 13,01,719. ಬ್ಯಾಂಕ್ ಶುಲ್ಕ 5. ಅಂತಿಮ ಶುಲ್ಕ 95,69,091. 4ನೇ ವಾರ್ಡಿನ ಕಮಲಾಕ್ಷ ಮನೆ ಬಳಿ ರಸ್ತೆ ಅಭಿವೃದ್ಧಿ 1,32,137. 7ನೇ ವಾರ್ಡ್ ಸಂತೋಷ್ ನಗರ ಸುಂದರ ಮನೆ ಬಳಿ ಚರಂಡಿ ರಚನೆ 82,815. 7ನೇ ವಾರ್ಡ್ ದೆಕ್ಕಾಡು ಯೂಸುಫ್ ಮನೆ ಬಳಿಯಿಂದ ಚರಂಡಿ ರಚನೆ ಚರಂಡಿಗೆ ಸ್ಲ್ಯಾಬ್ ಮುಚ್ಚುವುದು 76,679. 7ನೇ ವಾರ್ಡ್ ಸಂತೋಷ್ ನಗರ ಹದ್ದು ಮನೆಯಿಂದ ಮಠನ್ ಇಬ್ರಾಹಿಂ ಮನೆ ತನಕ ಚರಂಡಿಗೆ ಸ್ಲ್ಯಾಬ್ ಮುಚ್ಚುವುದು 96,110. 7ನೇ ವಾರ್ಡ್ ಸಂತೋಷ್ ನಗರ ಎಮ್ಮೆ ಖಾದರ್ ಮನೆ ಬಳಿ ಚರಂಡಿ ಮುಚ್ಚುವುದು 95,978. 1ನೇ ವಾರ್ಡ್ ಮಜಲ್ತೋಟ ಸೇತುವೆ ಬಳಿ ಚರಂಡಿಗೆ ಸ್ಲ್ಯಾಬ್ ಮುಚ್ಚುವುದು 1,57,727. 7ನೇ ವಾರ್ಡ್ ಸಂತೋಷ್ ನಗರ ರಹಿಮಾನ್ ಮನೆಯಿಂದ ಜಾಕಿರ್ ಮನೆ ತನಕ ಚರಂಡಿ ರಚನೆ 1,24,830. 4ನೇ ವಾರ್ಡ್ ತೇವುಳ್ಳ ತಲೆ ನೀರು ಸತೀಶ್ ಮನೆ ಬಳಿಯಿಂದ ಚರಂಡಿ ರಚನೆ 1,75,657. 4ನೇ ವಾರ್ಡ್ ತೇವುಳ್ಳ ತಲೆ ನೀರು ಸುನಿಲ್ ಮುನ್ನೆ ಮನೆ ಬಳಿಯಿಂದ ಚರಂಡಿ ರಚನೆ 2,49,884. ಆದಾಯ ತೆರಿಗೆ 32,062. GST 15,986. ರಾಜಧನ 33,589. ಕಾರ್ಮಿಕ ಕಲ್ಯಾಣ ನಿಧಿ 32,062. ಗುತ್ತಿಗೆದಾರರ ಕಲ್ಯಾಣ ನಿಧಿ 3,202. ಗ್ರಂಥಾಲಯ ಖಾತೆ ಆರಂಭಿಕ ಶುಲ್ಕ 1,45,044. ಬಡ್ಡಿ 3,779. ಒಟ್ಟು 1,48,823. ಖರ್ಚು 24,000. ಅಂತಿಮ ಶುಲ್ಕ 1,24,823. ಸಾವಿತ್ರಿ ಜಿ ಗ್ರಂಥಾಲಯ ಮೇಲ್ವಿಚಾರಕಿಯವರ ಗೌರವಧನ ಪಾವತಿ 24,000. ಬಾಪೂಜಿ ಸೇವಾ ಕೇಂದ್ರ ಆರಂಭಿಕ ಶುಲ್ಕ 5,38,251. ವರದಿ ಸಾಲಿನಲ್ಲಿ ಜಮೆ 60,382. ಬಡ್ಡಿ ಜಮೆ 3,596. ಒಟ್ಟು 6,02,229. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 300 ಗ್ರಾಮದ ಬಟ್ಟೆದಡಿನ ಕುಂಡೈಲ ತನಕ ಮಣ್ಣಿನಿಂದ ಕಚ್ಚಾ ರಸ್ತೆ ರಚನೆ 31,080. ತಳೆ ನೀರು ನಾರಾಯಣ ಕುಲಾಲ್ ರವರಿಗೆ ಕುಡಿಯುವ ನೀರಿನ ಬಾವಿ ರಚನೆ 48,731. ಸಂತೋಷ್ ನಗರ ಚಿತ್ತರಂಜನ್ ಬಿನ್ ಗುರುವಪ್ಪ ಕುಡಿಯುವ ನೀರಿನ ಬಾವಿ ರಚನೆ 1,06,60. 300 ಗ್ರಾಮದ ದೆಕ್ಕಾಡು ಗುರುವಪ್ಪ ಮರಿಯಪ್ಪ ಕುಡಿಯುವ ನೀರಿನ ಬಾವಿ ರಚನೆ 1,03,985. ಸಂತೋಷ್ ನಗರ ವೆರೋನಿಕಾ ಫೆರ್ನಾಂಡಿಸ್ ಕುಡಿಯುವ ನೀರಿನ ಬಾವಿ ರಚನೆ 1,03,240. ತೇವುಲ ಪುತ್ತಾರ್ ಪ್ರಸನ್ನ ಇವರ ಜಮೀನಿನ ದನದ ಹಟ್ಟಿ 17,020. ಮಿತ್ತಗೆಲ ಪದ್ಮಾವತಿ ಸೋಮಪ್ಪ ಮೂಲ್ಯ ಕುಡಿಯುವ ನೀರಿನ ಬಾವಿ ರಚನೆ 8,880. ನಾಗಪ್ಪ ಮೂಲ್ಯ ಕೋಳಿ ಸಾಕಾಣಿಕೆ ಶೆಡ್ ರಚನೆ 27,920. ಸಂತೋಷ್ ನಗರ ರೋಹಿಣಿ ತುಕಾರಾಮ್ ವಸತಿ ಯೋಜನೆ ಮನೆ ನಿರ್ಮಾಣ 6,980. ಬೊಳ್ಳೆಯ ಜಗದೀಶ್ ರವರ ಕೋಳಿ ಶೆಡ್ ರಚನೆ 23,360. ಪಳಿಕೆ ಉಗ್ಗಪ್ಪ ಆಲ್ವಾ ಕುಡಿಯುವ ನೀರಿನ ಬಾವಿ ರಚನೆ 57,236. ಸುಭಾಷ್ ನಗರ ಶಾಂತ ಗೋಪಾಲದಾಸ್ ಕುಡಿಯುವ ನೀರಿನ ಬಾವಿ ರಚನೆ 66,310. ಸೋಮನಾಥ್ ಇಜಾಗ್ರಿಸ ಜಮೀನ ಕೃಷಿ ಬಾವಿ ರಚನೆ 19,544. ಸುಭಾಷ್ ನಗರ ವಿಜಯ ಸೋಕ್ಪಿಟ್ ರಚನೆ 1,047. ಸಂತೋಷ್ ನಗರ ಪುಷ್ಪಲತಾ ಅಂಚನ್ ಪ್ರಭಾಕರ ಅಂಚನ್ ದ್ರವ ಚಾರ್ಜ್ ಸೋಕ್ಪಿಟ್ ರಚನೆ 1,047. ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಗೆ ಪೂರ್ವಭಾವಿಯಾಗಿ ನಡೆಸಿದ ವಾರ್ಡ್ ಸಭೆಗಳ ವರದಿ ಈ ಕೆಳಗಿನಂತಿದೆ. 300 ಗ್ರಾಮದ 1ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 23/6/2025 ಸೋಮವಾರ 12 ಗಂಟೆಗೆ ಸಂತ ಅಂತೋನಿ ಕ್ಲಬ್ ಹುಲಿಯ ಇಲ್ಲಿ ನಡೆದ ವಾರ್ಡ್ ಸಭೆಯ ವಿವರ.
ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಸರಿಯಾಗಿ ಮಾಡಿರುವುದಿಲ್ಲ. ಈ ಬಗ್ಗೆ ತ್ಯಾಜ್ಯ ವಿಲೇವಾರಿಯ ಸಮಸ್ಯೆಯನ್ನು ಪರಿಹರಿಸಲು ವಾರ್ಡಿನ ಸದಸ್ಯರು ವಿನಂತಿಸಿದರು. ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಮಾಡದೇ ಇದ್ದಲ್ಲಿ ತ್ಯಾಜ್ಯ ಶುಲ್ಕವನ್ನು ಗ್ರಾಮ ಪಂಚಾಯಿತಿಗೆ ಪಾವತಿ ಮಾಡುವುದಿಲ್ಲ ಎಂದು ಸಭೆಯಲ್ಲಿ ತಿಳಿಸಿದರು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ತಲಾ ಹೌಸ್ ಫ್ರಾನ್ಸಿಸ್ ಡಿಸೋಜಾ ಮನೆ ಬಳಿ ಮೋರಿದು ರಸ್ತೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ಪ್ರದೇಶದಲ್ಲಿ ನಾಯಿಗಳ ಸಮಸ್ಯೆಯನ್ನು ತಿಳಿಸಿದರು. ಈ ಬಗ್ಗೆ ಸದ್ರಿ ಮನೆಯವರಿಗೆ ಸೂಚಿಸಲು ಗ್ರಾಮಸ್ಥರು ತಿಳಿಸಿದರು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ನದಿಯ ಆ ಬದಿಯಲ್ಲಿರುವ ವಿದ್ಯುತ್ ಕಂಬವು ಮುರಿದು ಬೀಳುವ ಸಾಧ್ಯತೆ ಇರುವುದರಿಂದ ಸದ್ರಿ ಅದನ್ನು ಬದಲಾಯಿಸಲು ಮೆಸ್ಕಾಂಗೆ ಪತ್ರ ಬರೆಯಲು ಸೂಚಿಸಿದರು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ಮಳೆ ನೀರು ಹೋಗುವ ತೋಡಿನ ಹೂಳು ತೆರೆಯುವ ಬಗ್ಗೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ಆವಿದ್ ಡಿಸೋಜ ಮನೆ ಬಳಿ ಮಳೆ ನೀರು ಹರಿದು ಹೋಗಲು ಮೋರಿ ಅಳವಡಿಸುವ ಬಗ್ಗೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಅಡು ರಸ್ತೆಗೆ ದಾರಿದೀಪ ಅಳವಡಿಕೆ ಬಗ್ಗೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ಮುಖ್ಯ ರಸ್ತೆಯ ಕಾಂಕ್ರೀಟಿ ರಸ್ತೆಯ ಬದಿಗೆ ಕಲ್ಲು ಹಾಸುವುದು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಹುಲಿಯ ಜನಾರ್ದನ ಮನೆ ಬಳಿಯ ನದಿಗೆ ತಡೆಗೋಡೆ ನಿರ್ಮಿಸುವ ಬಗ್ಗೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 26/6/2025 ಗುರುವಾರ 10:30 ಗಂಟೆಗೆ ಕೃಷ್ಣಕೋಡಿ ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲಿ ನಡೆದ ವಾರ್ಡ್ ಸಭೆಯ ವಿವರ. ಮುನ್ನೂರು ಗ್ರಾಮದ ಬದಿಗುಡ್ಡೆ ಇಂದ ಕೊಪ್ಪಲವರೆಗೆ ರಸ್ತೆ ವಿಸ್ತರಣೆ. ಮುನ್ನೂರು ಗ್ರಾಮದ ಬಂಡಾರಬೈಲು ಸಸಿ ಲಿಂಗಪ್ಪ ಪೂಜಾರಿ ಮನೆ ಬಳಿ ಚರಂಡಿ ರಚನೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುವುದಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಮುನ್ನೂರು ಗ್ರಾಮದ ಕೋಡಿ ಇತ್ತಲಿನಿಂದ ಪಂಜಂದಾಯ ಕಟ್ಟೆಯವರೆಗೆ ಮಾರ್ಗ ರಚನೆ. ಮುನ್ನೂರು ಗ್ರಾಮದ ಬಂಡಾರಬೈಲ್ ಕೆರೆಯಿಂದ ಪಟ್ಟೋರಿ ಏಕನಾಥ ಮನೆಯವರೆಗೆ ರಸ್ತೆ ರಚನೆ. ಮುನ್ನೂರು ಗ್ರಾಮದ ಬಂಡಾರಬೈಲು ಕೆರೆ ಬಳಿ ಕಟ್ಟೆ ರಚನೆ. ಮುನ್ನೂರು ಗ್ರಾಮದ ಕೋಡಿ ಕಿಶೋರ ಮನೆಯಿಂದ ಪ್ರಕಾಶ ಮನೆಯವರೆಗೆ ಹೊಸ ಲೈಟ್ ಅಳವಡಿಕೆ. ಮುನ್ನೂರು ಗ್ರಾಮದ ದೇಸೋಡಿಯಿಂದ ಬಂಡಾರಬೈಲ್ ದೈವಸ್ಥಾನದವರೆಗೆ ಮಾರ್ಗ ರಚನೆ. ಮುನ್ನೂರು ಗ್ರಾಮದ ಸುಭಾಷ್ ನಗರದ ವೆಂಕಟರಾವ್ ಗೇಟ್ವರೆಗೆ ಚರಂಡಿ ರಚನೆ. ಮಹಾಬಲಗೌಡ ಮನೆಯಿಂದ ಪಂಜದಯ ದೈವಸ್ಥಾನದವರೆಗೆ ಚರಂಡಿ ರಚನೆ. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 23/6/2025 ಸೋಮವಾರ 4 ಗಂಟೆಗೆ ಸುಭಾಷ್ ನಗರ ಅಂಗನವಾಡಿ ಕೇಂದ್ರ ಇಲ್ಲಿ ನಡೆದ ವಾರ್ಡ್ ಸಭೆಯ ವಿವರ. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಅಂಗನವಾಡಿಯ ಮೇಲ್ಛಾವಣಿ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರು ತಿಳಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ವರದರಾಜ್ ಮನೆಯ ಬಳಿಯ ಮುಖ್ಯ ರಸ್ತೆಯಲ್ಲಿ ಚರಂಡಿಯ ಸಮಸ್ಯೆಯ ಬಗ್ಗೆ ತಿಳಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಸುಭಾಷ್ ನಗರ ಬೇಬಿ ಇವರ ಮನೆಯ ಬಳಿ ಮಳೆ ನೀರು ಹರಿಯಲು ಸೂಕ್ತ ವ್ಯವಸ್ಥೆ ಮಾಡುವ ಬಗ್ಗೆ. ಮುನ್ನೂರು ಗ್ರಾಮದ 3ನೇ ವಾರ್ಡಿನಲ್ಲಿ ಮನೆಯ ತ್ಯಾಜ್ಯ ವಿಲೇವಾರಿಯನ್ನು ಸರಿಯಾಗಿ ಮಾಡಿರುವುದಿಲ್ಲ. ಈ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡುವ ಬಗ್ಗೆ ಗ್ರಾಮಸ್ಥರು ತಿಳಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನಲ್ಲಿ ನೀರಿನ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರು ತಿಳಿಸಿದರು. ಪೈಪ್ಲೈನ್ ಒಡೆದು ಹೋಗಿರುತ್ತದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಪೈಪ್ಲೈನ್ ಮಣ್ಣು ತುಂಬಿರುವ ಪೈಪ್ಲೈನ್ ಬದಲಾಯಿಸಲು ಗ್ರಾಮಸ್ಥರು ತಿಳಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಸುಭಾಷ್ ನಗರ ಪಾಲಿಕೆ ಪ್ರದೇಶದಲ್ಲಿ ರಸ್ತೆ ಕಾಂಕ್ರೀಟೀಕರಣ ಮಾಡಲು ಗ್ರಾಮಸ್ಥರು ತಿಳಿಸಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 24/6/2025 ಮಂಗಳವಾರ 10:30 ಗಂಟೆಗೆ ತೇವಲ ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲಿ ನಡೆದ ವಾರ್ಡ್ ಸಭೆಯ ವಿವರ. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ಮದಕ ಪ್ರದೇಶದಲ್ಲಿ ರಸ್ತೆಯು ಪ್ರಕೃತಿ ವಿಕೋಪಕ್ಕೆ ಬ್ಲಾಕ್ ಆಗಿರುತ್ತದೆ. ಅದನ್ನು ತೆರವುಗೊಳಿಸುವಂತೆ ಕೇಳಿಕೊಂಡರು ಮತ್ತು ಹೊಸ ಬೀದಿ ದೀಪ ಅಳವಡಿಸಲು ಕೋರಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವಲ ಪ್ರದೇಶದಲ್ಲಿ ಪೈಪ್ಲೈನ್ ಬ್ಲಾಕ್ ಆಗಿರುತ್ತದೆ. ಸದ್ರಿ ಅದನ್ನು ತೆರವುಗೊಳಿಸಲು ಸೂಚಿಸಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವಲ ಪ್ರದೇಶದಲ್ಲಿ ಹೊಸ ಬೀದಿ ದೀಪ ಅಳವಡಿಸಲು ಕೋರಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವಲ ಅಂಗನವಾಡಿ ಬಳಿ ಮಳೆ ನೀರು ಹರಿದು ಹೋಗುವುದನ್ನು ಸೂಕ್ತ ವ್ಯವಸ್ಥೆ ಮಾಡುವಂತೆ ಕೋರಿಕೊಂಡರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ 5 ಕಲ್ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಲು ಅನುದಾನ ಮೀಸಲಿಡಲು ಸೂಚಿಸಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವಲ ಭರತ್ರಾಜ್ರವರಿಗೆ ಇಂಗುಗುಂಡಿ ರಚನೆ ಮಾಡಲು ಕೋರಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ಅಂಗನವಾಡಿಯ ಬಳಿಯ ವಿದ್ಯುತ್ ತಂತಿಯ ಸಮಸ್ಯೆಯ ಬಗ್ಗೆ ತಿಳಿಸಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವಲ ಪ್ರದೇಶದಲ್ಲಿ ಮಳೆ ನೀರು ಹರಿದು ಕೃಷಿ ಭೂಮಿಯ ತೋಡು ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹಾಳಾಗಿದ್ದು ಕೃಷಿಗೆ ಹಾನಿಯಾಗಿರುತ್ತದೆ.
ಮುನ್ನೂರು ಗ್ರಾಮದ 4ನೇ ವಾರ್ಡಿನ ನೇತ್ರಾವತಿ ಕಾಂಪೌಂಡ್ ಪ್ರದೇಶದಲ್ಲಿ ನೀರು ಸರಿಯಾಗಿ ಬಿಡುವುದಿಲ್ಲ ಎಂದು ತಿಳಿಸಿದರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 24/6/2025 ಮಂಗಳವಾರ 4 ಗಂಟೆಗೆ ಮದನಿನಗರ ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲಿ ನಡೆದ ವಾರ್ಡ್ ಸಭೆ. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿರುವುದಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ಹನೆ ಮನೆ ಬಳಿ ಬೀದಿ ದೀಪ ದುರಸ್ತಿ ಮಾಡಲು ಸೂಚಿಸಿದರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ಟ್ಯಾಂಕಿಯ ಬಳಿ ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಮಾಡಲು ಹೇಳಿಕೊಂಡರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ಅಂಗನವಾಡಿ ಕೇಂದ್ರಕ್ಕೆ ಶೀಟ್ ಅಳವಡಿಸಲು ಕೇಳಿಕೊಂಡರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ಮೈರುನಿಸ ವಿದ್ಯುತ್ ಕಂಬ ಸ್ಥಳಾಂತರಿಸಿದರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ಅಂಗನವಾಡಿ ಕೇಂದ್ರದಲ್ಲಿ ರಾತ್ರಿ ಹೊತ್ತು ಜನರು ಬಂದು ಕುಳಿತುಕೊಳ್ಳುತ್ತಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನ್ ನಗರ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಮಾಡಲು ಕೋರಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 25/6/2025 ಬುಧವಾರ 10:30 ಗಂಟೆಗೆ ಕುತ್ತಾರು ಪದವ ಶಾಲೆಯಲ್ಲಿ ನಡೆದ ವಾರ್ಡ್ ಸಭೆ ವಿವರ. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಶಾಲೆ ಹಿಂಬದಿಯ ಮಳೆ ನೀರು ಹರಿದು ಹೋಗುವ ಚರಂಡಿ ಸರಿಯಾಗಿ ನೀರು ಹರಿದು ಹೋಗಿರುವುದಿಲ್ಲ. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿರುವುದಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಪದವು ಶಾಲೆಯ ಹಿಂಬದಿಯ ರಸ್ತೆಯಲ್ಲಿರುವ ಹುಲ್ಲು ಕಟಾವು ಸರಿಯಾಗಿ ಮಾಡುವುದಿಲ್ಲ. ಈ ಬಗ್ಗೆ ಹುಲ್ಲು ಕಟಾವು ಮಾಡಲು ಸೂಚಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಪದವು ಹೆರಾಲ್ಡ್ ಲೋಬ ಮನೆ ಬಳಿಯಿಂದ ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡಲು ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಪದವು ಶಾಲೆಯ ಹಿಂಬದಿ ಚರಂಡಿಯಲ್ಲಿ ವಸತಿ ಸಮುಚ್ಚಯದ ನೀರು ಬಿಟ್ಟು ತೊಂದರೆಯಾಗುತ್ತದೆ. ಇದನ್ನು ಸರಿಪಡಿಸಲು ಸೂಚಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಪದವು ಶಾಲೆಯ ಹಿಂಬದಿಯಲ್ಲಿರುವ ಹಾಸ್ಟೆಲ್ ಇವರು ತಮ್ಮ ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿರುವುದು, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಪದವು ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಸೋರಿಕೆ ಹಾಗೂ ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಕೆ. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಶಾಲೆಯ ಹಿಂಬದಿಯಲ್ಲಿರುವ ವಿದ್ಯುತ್ ಕಂಬ ಸ್ಥಳಾಂತರಿಸಲು ಸೂಚಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಅಂಗನವಾಡಿ ಕೇಂದ್ರಕ್ಕೆ ಬರುವ ಒಪೇರ ಕಟ್ಟಡದ ಹತ್ತಿರದ ಕಾಲುದಾರಿಯು ಸರಿಯಾಗಿ ಇಲ್ಲದ ಕಾರಣ ಅದನ್ನು ಸರಿಪಡಿಸಲು ಲೋಕೋಪಯೋಗಿ ಇಲಾಖೆಯ ಗಮನಕ್ಕೆ ತರಲು ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಕುತ್ತಾರು ಅಂಗನವಾಡಿ ಕೇಂದ್ರದ ರಸ್ತೆ ಬದಿಯ ಆವರಣ ಗೋಡೆಯನ್ನು ಸರಿಪಡಿಸಿಕೊಡಲು ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಸಂತೋಷ್ ನಗರ ಪ್ರದೇಶದಲ್ಲಿ ಹೊಸ ಬೀದಿ ದೀಪ ಅಳವಡಿಸಲು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಸಂತೋಷ್ ನಗರ ಮಳೆ ನೀರು ಹರಿದು ಹೋಗುವ ಚರಂಡಿ ಕಾಮಗಾರಿಯನ್ನು ಮುಂದುವರಿಸಲು NREGA ಯೋಜನೆಯಡಿ ಕಾಮಗಾರಿ ಮಾಡಲು ಸೂಚಿಸಿದರು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ವಾರ್ಡ್ ಸಭೆಯನ್ನು ದಿನಾಂಕ 25/6/2025 ಬುಧವಾರ 4 ಗಂಟೆಗೆ ಸಂತೋಷ್ ನಗರ ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲಿ ನಡೆದ ವಾರ್ಡ್ ಸಭೆ ವಿವರ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಅಂಗನವಾಡಿ ಕೇಂದ್ರದ ಕಟ್ಟಡದ ಮೇಲ್ಛಾವಣಿ ಸೋರುತ್ತಿರುವ ಬಗ್ಗೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿರುವುದಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ದೆಕ್ಕಡು ತಡೆಗೋಡೆ ತೆಗೆದು ಕುಸಿಯುವ ಸಂಭವ ಇರುವ ಬಗ್ಗೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ರೇಷ್ಮಾ ಮನೆಯಿಂದ ರಹೀಂ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಶಾಂತಿ ಮಂತೇರು ಮನೆಯಿಂದ ಜ್ಯೋತಿ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಜೇಮ್ಸ್ ಮನೆಯಿಂದ ಕ್ಲೇರಾ ಡಿಸೋಜ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಆಲ್ಬಾನ್ ಮನೆಯಿಂದ ಚಿತ್ರ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಮರ್ವಿಲ್ ಅಲ್ಬುಕರ್ ಮನೆಯಿಂದ ಲೆತಿಶಿಯಾ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಸರಕಾರಿ ಬಾವಿ ಬಳಿ ಇಲಿಯಾಸ್ ಮನೆಯಿಂದ ಫಯರ್ಸ್ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಅಂಗನವಾಡಿಯಿಂದ ಮುಖ್ಯ ರಸ್ತೆಗೆ ತಡೆಗೋಡೆ ರಚನೆ. ವಿವಿಧ ಇಲಾಖಾಧಿಕಾರಿಯಿಂದ ಮಾಹಿತಿ. ಪ್ರಥಮ ಅರಣ್ಯ ಇಲಾಖೆಯಿಂದ. ನಾನು ಅರಣ್ಯ ಇಲಾಖೆಯಿಂದ ಗಸ್ತು ಅರಣ್ಯ ಪಾಲಕ ರೋಹಿತ್ ಕುಮಾರ್ ಅಂತ. ಈಗ ಅರಣ್ಯ ಇಲಾಖೆಯಿಂದ ನಿಮಗೆ ಏನಾದರೂ ಹೆಲ್ಪ್ ಇದ್ದರೆ ಹೇಳ್ಬೋದು. ಹೆಲ್ಪ್ ಬೇಕಾದರೆ
ನಮ್ಮಿಂದ ಯಾವುದೇ ರೀತಿಯ ಸ್ಕೀಮ್ಗಳು ಬಂದಿಲ್ಲ, ಜಸ್ಟ್ ಪ್ಲ್ಯಾಂಟಿಂಗ್ ಮಾತ್ರ ನಾವು ಮಾಡ್ತಿದ್ದೇವೆ ಈಗ ರೋಡ್ ಸೈಡ್. ಎಲ್ಲಿ ಸರ್? ಅದು ಇಲ್ಲ ಯೋಜನೆಗೆ ಸ್ಕೀಮ್ ಇದ್ರೆ ಅದು ಹೇಳ್ತಿದ್ವಿ. ಈಗ ಜಸ್ಟ್ ಕೃಷಿ ಪ್ರೋತ್ಸಾಹದಲ್ಲಿ ಗಿಡ ತಗೊಳ್ಳುವವರು ಅದು ಲೇಟ್ ಆಯಿತು, ಈಗ ಜುಲೈ ಬಂತು. ರೋಡ್ ಸೈಡ್ ಗಿಡ ನಾವು ನೆಡ್ತಿದ್ದೇವೆ, ಇನ್ನು ನೀವು ಜಾಗ ತೋರಿಸಿದರೆ ನಾವು ಇನ್ನೂ ನೆಡ್ತೇವೆ. ಈಗ ನೆಡಬೇಕಂತ ನಮಗೂ ಇಚ್ಛೆ ಇದೆ, ಬಟ್ ಲೈನ್ ಇದು ಒಂದು ಸಮಸ್ಯೆ ಇದೆ. ಹೌದು, ಮೆಸ್ಕಾಮ್ನವರು ಒಪ್ತಿಲ್ಲ ನೆಡಲಿಕ್ಕೆ. ಅವರೊಂದು ನೀವು ಪಂಚಾಯತಲ್ಲಿ ರೋಡ್ ಸೈಡಲ್ಲಿ ಜಾಗ ಕೊಟ್ಟರೆ ನಾವು ನೆಟ್ಕೊಡ್ತೇವೆ. ಹೀಗಾಗಿ ಧನ್ಯವಾದ ಸರ್. ಈಗ ಮೆಸ್ಕಾಂ ಇಲಾಖೆ ಇಂಜಿನಿಯರ್ ಅವರು. ಎಲ್ರಿಗೂ ನಮಸ್ಕಾರ. ನಾನು ನಿತೇಶ್ ಅಂತ ಮೆಸ್ಕಾಂ ಇಲಾಖೆಯಿಂದ ಬಂದಿದ್ದೇನೆ. ಈಗ ಮಾನ್ಸೂನಲ್ಲಿದ್ದೇವೆ. ಮಾನ್ಸೂನಲ್ಲಿ ನಮ್ಮ ವಿದ್ಯುತ್ ಸಂಪರ್ಕದಲ್ಲಿ ಸ್ವಲ್ಪ ಮಳೆ ಬಂದಾಗ ವ್ಯತ್ಯಯ ಆಗ್ತಾ ಇದೆ. ವ್ಯತ್ಯಯ ಆದ ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ನಾವು ಸರಿಪಡಿಸ್ತಾ ಇದ್ದೇವೆ. ಹಾಗೂ ರಾತ್ರಿ ಹೊತ್ತಲ್ಲಿ ವಿದ್ಯುತ್ ಸಂಪರ್ಕ ಸರಿಪಡಿಸಲು ನಮಗೆ ಸಪ್ರೇಟಾಗಿ ಒಂದು ನಮ್ಮ ಉಳ್ಳಾಲ ಸಾಕಿಗೆ ಒಂದು ಜೀಪ್ ಇದೆ. ಅದರಿಂದಾಗಿ ನಮಗೆ ಇಮಿಡಿಯೇಟ್ ಈಗ ಅಟೆಂಡ್ ಆಗ್ತಾ ಇದೆ. ಆಮೇಲೆ ಗ್ರಾಮಸ್ಥರ ವಿನಂತಿ ಏನಂತ ಹೇಳಿದರೆ ವಿದ್ಯುತ್ನ ಸುರಕ್ಷತೆ ಬಗ್ಗೆ. ವಿದ್ಯುತ್ ಎಲ್ರಿಗೂ ಬೇಕು, ಅದರ ಉಪಯೋಗ ಇದೆ, ಬಟ್ ಅದರ ಅಷ್ಟೇ ಕೂಡ ಅದನ್ನು ಅಪಾಯ ಕೂಡ ಇದೆ ವಿದ್ಯುತ್ತಿಂದಾಗಿ. ಈಗ ಕೆಲವು ಕಡೆ ನಾವು ಪೇಪರ್ ನೋಡ್ತಾ ಇದ್ದೇವೆ, ವಿದ್ಯುತ್ ಶಾಕಿಂದಾಗಿ ಅವಘಡ ಸಂಭವಿಸ್ತದೆ ಅಂತೇಳಿ. ಅದಕ್ಕೆ ಗ್ರಾಮಸ್ಥರು ಸ್ವಲ್ಪ ವಿದ್ಯುತ್ನ ಬಗ್ಗೆ ಸುರಕ್ಷತೆಯನ್ನು ಯಾವ ರೀತಿ ಸುರಕ್ಷತೆ ಅಂತ ಹೇಳಿದರೆ, ಈಗ ಮನೆಯದು ವೈರಿಂಗ್ ಅಥವಾ ಮನೆಯದು ಯಾವುದೇ ದುರಸ್ತಿ ಕಾರ್ಯ ವಿದ್ಯುತ್ತಿಗೆ ಸಂಬಂಧಿಸಿದ ದುರಸ್ತಿ ಕಾರ್ಯ ಮಾಡುವಾಗ ನುರಿತ ಸಿಬ್ಬಂದಿಗಳಿಂದಲೇ ಮಾಡಿಸಿ. ನುರಿತ ಸಿಬ್ಬಂದಿಗಳ ಹತ್ರನೇ ವಿದ್ಯುತ್ನ ದುರಸ್ತಿ ಮಾಡಿಸುವಂಥದ್ದು, ವೈರಿಂಗ್ ಮಾಡಿಸುವಂಥದ್ದು ಅದೆಲ್ಲ ಮಾಡಿದರೆ ವಿದ್ಯುತ್ನ ಅಪಾಯ ಕಡಿಮೆ ಆಗ್ತದೆ. ಈಗ ಕೆಲವು ಕಡೆ ನೋಡಿರ್ಬೋದು, ಬೆಂಕಿ ಅಪಘಾತ ಆಗ್ತದೆ, ಮನೆ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆದರೂ ನಿಮ್ಮ ಫ್ಯೂಸ್ ವೈರೆಲ್ಲ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಆ ಕರೆಕ್ಟ್ ಸೈಜ್ನ ಫ್ಯೂಸ್ ಹಾಕುವಂಥದ್ದು, ಅದಕ್ಕೆ ತಕ್ಕ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಕದಿದ್ದರೆ ಮನೆ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆದರೆ ನಮ್ಮ ಮನೆಯಿಂದ ವೈರಿಂಗ್ ಸುಟ್ಟೋಗ್ತದೆ, ಫ್ಯೂಸ್ ಹೋಗೋದಿಲ್ಲ. ಅದಕ್ಕೆ ಬೇಕಾಗಿ ಏನಾದರೂ ಸಮಸ್ಯೆ ಇದ್ದರೆ ನುರಿತ ಗೊತ್ತಿರುವಂಥ ಎಲೆಕ್ಟ್ರಿಷಿಯನ್ ಹತ್ರ ನಿಮ್ಮ ಮನೆಯದು ವೈರಿಂಗನ್ನು ಸರಿಪಡಿಸಬೇಕು. ಆಮೇಲೆ ಹೊಸ ಮನೆ ಕಟ್ಟುವಾಗ ಕೂಡ ಹಾಗೆ ಪರಿಣತ ಚೆನ್ನಾಗಿ ಗೊತ್ತಿರುವಂಥ ಎಲೆಕ್ಟ್ರಿಷಿಯನ್ ಅಂದರೆ ಅನುಮತಿ ಪಡೆದ, ಅಂದರೆ ನಾವು ಲೈಸೆನ್ಸ್ ಕೊಟ್ಟಿರ್ತಾರೆ ಕರ್ನಾಟಕ ಸರ್ಕಾರ, ಅವ್ರ ಹತ್ರನೇ ನೀವು ವೈರಿಂಗ್ ಮಾಡಿಸಬೇಕು. ಆಮೇಲೆ ಎಲ್ಲರೂ ಮನೆಗೊಂದು ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬರುತ್ತೆ, ELCB ಅಂತೇಳಿ. ಆ ಪ್ರೊಟೆಕ್ಟಿವ್ ಡಿವೈಸ್ ಒಂದು 1,500 2,000 ಇರುತ್ತೆ. ಆ ಪ್ರೊಟೆಕ್ಟ್ ಡಿವೈಸನ್ನು ಹಾಕಿದರೆ ಇನ್ ಕೇಸ್ ಮನೆ ಒಳಗಡೆ ಏನಾದರೂ ಯಾರಿಗಾದ್ರೂ ಶಾಕ್ ಹೊಡೆದ್ರೆ ಅಥವಾ ಯಾವುದಾದ್ರೂ ಐಟಮ್ ಗ್ರೌಂಡ್ ಆದರೆ ಇಮ್ಮಿಡಿಯೇಟ್ ಅದು ಮನೆಯ ಸಂಪರ್ಕ ಕಟ್ ಮಾಡ್ತದೆ. ಅಂದರೆ ವಿದ್ಯುತ್ ಶಾಕ್ ಹೊಡೆಯೋದು ಕಡಿಮೆ ಆಗ್ತದೆ. ಯಾರಿಗೆ? ಜನರಿಗೆ. ಏನಾದ್ರು ಗ್ರೌಂಡ್ ಆದ ತಕ್ಷಣ ಟ್ರಿಪ್ ಆಗ್ತದೆ. ಮತ್ತು ಈಗ ಕೆಲವರು ಏನು ಮಾಡ್ತಾರೆ ಅಂತೇಳಿ, ಮನೆಗೆ ಅಲೌಡಿಸ್ ಇರ್ತಾರೆ ELCB ಅನ್ನು, ಅದು ಟ್ರಿಪ್ ಆಗ್ತದೆ ಅಂದರೆ ಅದನ್ನು ಡೈರೆಕ್ಟ್ ಮಾಡಿರ್ತಾರೆ. ಅಂಥದ್ದು ಮಾಡಲಿಕ್ಕೆ ಹೋಗಬಾರ್ದು. ಎಲೆಕ್ಟ್ರಿಷಿಯನ್ ಕರೆಸಿ ಅದನ್ನು ಸರಿ ಮಾಡಿಸಿದ ಮೇಲೇ ಆನ್ ಮಾಡಬೇಕು. ಆಮೇಲೆ ನಮ್ಮ ವಿದ್ಯುತ್ ಸಂಬಂಧಿಸಿದ ದೂರುಗಳಿಗೆ 191 ಅಂದಿದೆ. ಅದೀಗ ಫುಲ್ಲು ಮಳೆಗಾಲದಲ್ಲಿ ತುಂಬ ಬ್ಯುಸಿ ಇರುತ್ತೆ. ಅದಕ್ಕೆ ನಾವು ಹೆಚ್ಚುವರಿಯಾಗಿ 30 ಲೈನನ್ನು ಈಗ ಅಡಿಷನಲ್ ಮಾಡಿದ್ದಾರೆ. ಆಮೇಲೆ ವೈರ್ ಕಟ್ ಆದ ಸಂದರ್ಭದಲ್ಲಿ ಈಗ ಎಲ್ಲ ಆಲ್ಮೋಸ್ಟ್ ವೈರ್ ಎಲ್ಲ ಚೇಂಜ್ ಆಗಿದೆ. ಇಲ್ಲಿ ಓಲ್ಡ್ ವೈರ್ ತೆಗೆದು ಹೊಸ ವೈರ್ ಹಾಕಿದೆ, ಆದರೂ ಮರ ಬಿದ್ದಾಗ ಅಥವಾ ಕಂಬ ಕಟ್ಟಾದಾಗ ವೈರ್ ಕಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ 191 ಅಥವಾ ಯಾವುದು ಸಿಗದಿದ್ರು ನನ್ನ ಮೊಬೈಲ್ ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ ಇಮಿಡಿಯೇಟಾಗಿ. ಮೊಬೈಲ್ ನಂಬರ್ 9448989597 ಆಗಿರ್ತದೆ. ಆಮೇಲೆ ಅಧ್ಯಕ್ಷರು ಆಮೇಲೆ ಪಂಚಾಯತ್ ಸದಸ್ಯರು ಎಲ್ಲ ಅಪಾಯಕಾರಿ ಸ್ಥಳವನ್ನು ತೋರಿಸಿದ್ದಾರೆ. ಯಾವುದು ಅಪಾಯಕಾರಿ ಕಂಡು ಬಂದಿದೆ ಅದನ್ನು ಇಮಿಡಿಯೇಟಾಗಿ ನಾವು ಈಗ ಸರಿ ಮಾಡಿದ್ದೇವೆ. ಆಮೇಲೆ ಅಧ್ಯಕ್ಷರು ಮೊನ್ನೆ ಹೇಳಿದರು ಟ್ರೀ ಕಟಿಂಗ್ ಇದೆ ಅಂತೇಳಿ. ಹೌದು, ಈಗ ಮಳೆಗಾಲದ ಮುಂಚೆ ಎಲ್ಲ ನಾವು ಟ್ರೀ ಕಟಿಂಗ್ ಮಾಡಿದ್ದೇವೆ, ಬಟ್ ಈಗ ಮಳೆ ಬಂದ ತಕ್ಷಣ ಸ್ವಲ್ಪ ಟ್ರೀ ಕಟಿಂಗ್ ಇದೆ, ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೇವೆ. ಆಮೇಲೆ ಪಂಚಾಯತ್ರಲ್ಲಿ ವಿನಂತಿ ಏನಂತ ಹೇಳಿದರೆ, ಈಗ ಮನೆ ಕಟ್ಟುವಾಗ ಸರ್ ಲೈಸೆನ್ಸ್ ಕೊಡ್ತೀರಿ ಸರ್, ಲೈಸೆನ್ಸ್ ಕೊಡುವಾಗ ಅಲ್ಲಿ ನಮ್ಮ ಲೈನ್ ಇದ್ದರೆ ದಯವಿಟ್ಟು ಆ ಕಂಡೀಷನ್ ಒಂದು ಹಾಕಿ ಸರ್. ಆ ಲೈನನ್ನು ಸ್ಥಳಾಂತರಿಸ ಬಳಿಕ ಅಂಥದ್ದೇನೋ ಕಂಡೀಷನ್ ಹಾಕಿ. ಇಲ್ಲದ್ರೆ ಅವರು ಗೊತ್ತಿರೋದಿಲ್ಲ, ಮನೆ ಕಟ್ತಾ ಹೋಗ್ತಾರೆ, ಕ್ಲಿಯರೆನ್ಸ್ ಕಡಿಮೆ ಆಗ್ತದೆ, ಅದರಲ್ಲಿ ಕೂಡ ವಿದ್ಯುತ್ನ ಅಪಾಯ ಆಗ್ತದೆ. ಒಂದು ಸುಭಾಷ್ ನಗರದಲ್ಲಿ ಒಂದು ಕ್ಲಿಯರೆನ್ಸ್ ಕಡಿಮೆ ಇತ್ತು, ಮತ್ತು ಶಿಫ್ಟ್ ಆಯಿತು. ಬೇರೆ ಏನಾದರೂ ಮೆಸ್ಕಾಮ್ನ ಏನಾದರೂ ಇದ್ದರೆ, ಮತ್ತು ಈಗ ನಮಗೆ ಮೊದಲು ಇರುವಂಥದ್ದು ಕುತ್ತಾರ್ ಫೀಡರ್ ಅಂತ ಇತ್ತು. ಈಗ ನಮಗೆ ಹೆಚ್ಚುವರಿ ಕುತ್ತಾರ್ ಮತ್ತು ಜಪ್ಪುವಿಂದ ಸಪ್ರೇಟ್ ಲೈನ್ ಬಂದಿದೆ.
ಯಾವುದಾದ್ರೂ ಒಂದು ಲೈನ್ ಪ್ರಾಬ್ಲಮ್ ಆದರೆ ಈ ಕಡೆಯಿಂದ ಕೊಡುವಂಥ ಅವಕಾಶ ಇದೆ. ಬೇರೆ ಏನಾದರೂ ಮೆಸ್ಕಾಂನ ಬಗ್ಗೆ ಮಾಹಿತಿ ಅಥವಾ ಏನಾದರೂ ದೂರುಗಳಿದ್ರೆ ಈ ಸಂದರ್ಭದಲ್ಲಿ ಹೇಳ್ಬೋದು. ಗೃಹಜ್ಯೋತಿ ಬಗ್ಗೆ ಕೂಡ ಕೇಳ್ಬೋದು. ಇಲ್ಲ, ದಯವಿಟ್ಟು ನಿಮಗೆ ಇದ್ದರೆ ಅದನ್ನು ಮಾಡ್ಕೊಳ್ಳಿ. ನಮ್ಮ ಆಫೀಸ್ ಗೊತ್ತಾಗಿದ್ರೆ ನಮ್ಮ ಆಫೀಸಲ್ಲಿ ಬಂದರೂ ಕೂಡ ಗೃಹಜ್ಯೋತಿ ರಿಜಿಸ್ಟ್ರೇಷನ್ ನಾವು ಮಾಡಿಕೊಡ್ತೇವೆ. ಅಂದರೆ ನಿಮಗೆ ಸಪ್ರೇಟಾಗಿ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತಿದೆ. ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿದರೆ ನೀವು ಫಸ್ಟ್ ವಿದ್ಯುತ್ ಸಂಪರ್ಕ ಪಡೆಯುವ ಸಂದರ್ಭದಲ್ಲಿ ನಮ್ದು ಏನಿರುತ್ತೆ ಅಂದರೆ 2 ತಿಂಗಳ ಬಿಲ್ಲನ್ನು ಮೆಸ್ಕಾಮಲ್ಲಿ ಡೆಪಾಸಿಟ್ ಇರಬೇಕಂತಿದೆ. ಬಟ್ ಏನಾಗ್ತದೆ ಅಂತ ಹೇಳಿದರೆ ಈಗ ನೀವು ಯೂಸ್ ಮಾಡೋದು ಜಾಸ್ತಿ ಆಗ್ತದೆ, ಕರೆಂಟ್ ಬಿಲ್ ಜಾಸ್ತಿ ಆಗ್ತದೆ. ಆ 2 ತಿಂಗಳ ಡಿಫ್ರೆನ್ಸ್ ಅಮೌಂಟನ್ನು ಕಟ್ಟಕ್ಕೆ ಹೇಳ್ತಾರೆ. ಆನ್ಲೈನ್ ಅದನ್ನು ಮಾತ್ರ ಆನ್ಲೈನ್ ಪೇ ಮಾಡಲಿಕ್ಕೆ ಆಗಲ್ಲ. ಆಫೀಸಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿ ಕಟ್ಟಬೇಕಾಗ್ತದೆ. ಬಿಲ್ ಅಂತ ಇಲ್ಲ, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿಯೇ ಕಟ್ಟಬೇಕಾಗ್ತದೆ. ಆಮೇಲೆ ಆ ಸೆಕ್ಯೂರಿಟಿ ಡೆಪಾಸಿಟ್ಗೆ ನಾವು ಇಂಟ್ರೆಸ್ಟ್ ಕೂಡ ಕೊಡ್ತೇವೆ ಪ್ರತಿ ವರ್ಷ. ಅದಕ್ಕೆ ಇಂಟ್ರೆಸ್ಟ್ ಕೂಡ ಇರುತ್ತೆ. ವಾರ್ಡ್ ಸಭೆಯಲ್ಲಿ ಕಂಬ ಶಿಫ್ಟಿಂಗ್ ಅಂತ ಹೇಳ್ತಿದ್ರು. ರೋಡ್ ಆಗಲ್ಲ ಆದಾಗ ಕಂಬ ಶಿಫ್ಟಿಂಗ್ ಅಂಥ ಕೆಲಸವನ್ನು ಮೆಸ್ಕಾಂ ಮಾಡಲ್ಲ. ನಮಗೆ ಅರ್ಜಿ ಕೊಟ್ಟರೆ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಕೊಡ್ತೇವೆ. ಆದರೆ ಅದು 10% ಕಟ್ಟಿ ಪಂಚಾಯತ್ ವತಿಯಿಂದಲೇ ಮಾಡುವಂಥದ್ದು. ಅವಕಾಶಕ್ಕೆ ಧನ್ಯವಾದಗಳು. ಸೋಲಾರ್ ರೂಫ್ ಟಾಪ್ ಅಲ್ಲ ಸರ್, ಈಗ ಸೋಲಾರ್ ರೂಫ್ ಟಾಪ್ ಅಂತ ಒಂದು ಸ್ಕೀಮ್ ಇದೆ. ಆ ಸೋಲಾರ್ ರೂಫ್ ಟಾಪಲ್ಲಿ ನೀವು ಸೌರ ಫಲಕವನ್ನು ಹಾಕಿದರೆ ನಿಮಗೆ ಸರ್ಕಾರದಿಂದ ಕೂಡ ಸಬ್ಸಿಡಿ ಸಿಗುತ್ತೆ. ಆಮೇಲೆ ನೀವು ಹೆಚ್ಚುವರಿ ಜನ್ರೇಷನ್ ಆದ ವಿದ್ಯುತ್ ನಮಗೆ ಮಾರಿ ಸೇಲ್ ಆಗುತ್ತೆ. ಅದರದಕ್ಕೆ ಡಿಫ್ರೆನ್ಸ್ ಅಮೌಂಟ್ ಕೂಡ ನಿಮಗೆ ಇದಾಗುತ್ತೆ. ವಿದ್ಯುತ್ನ ಉಳಿತಾಯ ಕೂಡ ಆಗ್ತದೆ. ಆ ಸೂರ್ಯಘರ್ ಯೋಜನೆಯನ್ನು ಕೂಡ ಎಲ್ಲರೂ ಅಪ್ಲೈ ಮಾಡಬೇಕಂತೇಳಿ ವಿನಂತಿ. ಇಲಾಖೆಯಿಂದ ಮಾಹಿತಿ ನೀಡಿ ಧನ್ಯವಾದಗಳು ಸರ್. ಈಗ ಪೊಲೀಸ್ ಇಲಾಖೆಯಿಂದ ಮಾಹಿತಿ. ಈಗ ನಾವು ಮುಂಚೆ ಏನಾದರೂ ನಮಗೆ ಕಂಪ್ಲೇಂಟ್ಸ್ ಇದ್ದರೆ 100ಗೆ ಕಾಲ್ ಮಾಡ್ತಿದ್ದೆವು. ಈಗ 100 ಹೋಗಿದೆ. ಈಗ 112ಗೆ ನೀವು ಕಾಲ್ ಮಾಡಬೇಕಾಗ್ತದೆ. 112ಕ್ಕೆ ಕಾಲ್ ಮಾಡಿ ಅದರ 8 ನಂಬರನ್ನು ಒಟ್ಟಿದ್ರೆ ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು. ನಿಮ್ಮ ಹತ್ತಿರದಲ್ಲಿ ಆಕ್ಸಿಡೆಂಟ್ ಆಗಲಿ ಅಥವಾ ಬೇರೆ ಏನಾದರೂ ಹ್ಯಾಂಗಿಂಗ್ ಅಂತಂಥ ಸಂದರ್ಭದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ, ಅಪರಿಚಿತರು ಬಂದು ತೊಂದರೆ ಮಾಡಿದಾಗ 112ಗೆ ಕಾಲ್ ಮಾಡಿದರೆ ಒಂದು 10 ನಿಮಿಷದೊಳಗಡೆ ನಮ್ಮ ಹೊಯ್ಸಳ ವಾಹನ ಬರುವ ವ್ಯವಸ್ಥೆ ಇದೆ. ಈಗ ಮತ್ತೆ ನಾವು ಹೇಳಬೇಕಂದ್ರೆ ಈಗ ಸೈಬರ್ ಫ್ರಾಡ್, ನಿಮಗೆ ಮೊಬೈಲ್ಗಳಿಗೆ ಕಾಲ್ ಮಾಡಿ ಒಂದು ಲಿಂಕನ್ನು ಕಳಿಸಿಕೊಟ್ಟು ಈ ಲಿಂಕನ್ನು ಒತ್ತಿ ನಿಮಗೆ ಜಾಬ್ ವೆರಿಫಿಕೇಷನ್, ಜಾಬ್ ಆಫರ್ ಮತ್ತು ಹೆಚ್ಚುವರಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಹೆಚ್ಚುವರಿ ಹಣವನ್ನು ಕೊಡೋದು, ಹಣ ಡಬಲಿಂಗ್ ಮತ್ತು ಡಿಜಿಟಲ್ ಅರೆಸ್ಟ್ ಇತ್ಯಾದಿ ವಿಚಾರಗಳನ್ನು ತಿಳಿಸಿ ನಿಮ್ಮಿಂದ ಹಣ ವಸೂಲಿ ಮಾಡುವ, ನಿಮ್ಮಿಂದ ಫಸ್ಟಿಗೆ ಅಮೌಂಟ್ ಅವರ ಅಕೌಂಟಿಗೆ ಹಾಕಿಸಿಕೊಂಡು ಡಬಲಿಂಗ್ ಮಾಡುವಂಥ ಮೋಸಗಾರಿಕೆಯ ಕರೆಗಳು, ಲಿಂಕ್ಗಳು ಬರ್ತವೆ. ಅವುಗಳಿಗೆ ಯಾವತ್ತೂ ನಾವು ಉತ್ತರ ಕೊಡಲಿಕ್ಕೆ ಹೋಗಬಾರ್ದು. ಇನ್ನೊಂದು ಹೇಳಿದರೆ ಜಾಸ್ತಿಯಾಗಿ ನಿಮಗೆ ಈ ಫ್ರಾಡ್ ಕರೆಗಳು ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತದೆ. ಅದನ್ನು ಬಹಳ ಜಾಗೃತವಾಗಿ ನೀವು ಹ್ಯಾಂಡಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರು ಹೇಳಿದಾಗೆ ಒತ್ತಿಕೊಂಡು ಹೋಗಬಾರ್ದು. ಆದರೆ ಇದರಲ್ಲಿ ವಿಪರ್ಯಾಸ ಅಂದರೆ ಹೆಚ್ಚಿನವರು ಹೈಯೆಸ್ಟ್ ವಿದ್ಯಾಭ್ಯಾಸ ಹೊಂದಿದವರೇ ಮೋಸ ಹೋಗ್ತಾ ಇದ್ದಾರೆ. ಈ ಆಮಿಷಗಳಿಗೆ ಬಲಿಯಾಗುವುದು ಹೈಯೆಸ್ಟ್ ವಿದ್ಯಾಭ್ಯಾಸ ಇರುವವರಾಗಿದ್ದಾರೆ. ಮೊನ್ನೆಯನ್ನು ಬಂದಿದ್ದರೊಬ್ಬರು ಮೆಡಿಕಲ್ ಸ್ಟೂಡೆಂಟ್, ಅವರು 43,000 ಅವರಿಗೆ ಕಮಿಷನ್ ಕೊಡ್ತಾರೆ ಅಂತ ಹೇಳಿ 43,000 ಅವರಿಗೆ ಅಕೌಂಟಿಗೆ ಹಾಕಿದ್ದಾರೆ. ಅವ್ರಿಗೆ ಗೊತ್ತಿದೆ ಅವರೇ ನಮ್ಮೊಟ್ಟಿಗೆ ಬಹುಶಃ ಮೆರವಣಿಗೆಯಲ್ಲಿ ಅದಕ್ಕೆಲ್ಲ ಬಂದಿರ್ತದೆ, ಅವರೇ ಪುನಃ ಅದೇ ಮೋಸಕ್ಕೆ ಒಳಗಾಗಿದ್ದಾರೆ. ಆದ ಕಾರಣ ಡಿಜಿಟಲ್ ನಮ್ಮ ಮೊಬೈಲನ್ನು ಬರುವಂಥ ಲಿಂಕ್ಗಳಿಗೆ, ಅಪರಿಚಿತ ಕರೆಗಳಿಗೆ ಸಾದಷ್ಟು ಅವಾಯ್ಡ್ ಮಾಡಿ. ಬೇರೇನಾದರೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಪೊಲೀಸ್ ಇಲಾಖೆಯ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಶಿಕ್ಷಣ ಇಲಾಖೆಯಿಂದ ಮಾಹಿತಿ. ಮುಂಜಾನೆಯ ವಂದನೆಗಳು. ಇಂದಿನ ಈ ಗ್ರಾಮ ಸಭೆಗೆ ಶಿಕ್ಷಣ ಇಲಾಖೆಯ ಪರವಾಗಿ ನನ್ನನ್ನು ಕಳುಹಿಸಿದ್ದಾರೆ. ಸರಕಾರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳು. ಸರಕಾರಿ ಮತ್ತು ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳು ದೊರೆಯುತ್ತವೆ. ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಶೂ, ಸಾಕ್ಸ್ ಸಿಗುತ್ತದೆ.
ವಿದ್ಯಾರ್ಥಿಗಳಿಗೆ ಪ್ರತಿದಿನ ವಾರದ 6 ದಿನ ಬಿಸಿ ಊಟ, ಅದರ ಜೊತೆಗೆ 6 ದಿನ ಮೊಟ್ಟೆ ತಿನ್ನದವರಿಗೆ ಬಾಳೆಹಣ್ಣು, 5 ದಿನ ಬಿಸಿಯಾದ ಹಾಲಿನೊಂದಿಗೆ 3 ದಿನ ರಾಗಿಯನ್ನು ಕೊಡ್ತಾರೆ. ಈ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಪಡೆಯಬೇಕು. ಇದಕ್ಕೆ ಹೆತ್ತವರ ಸಹಕಾರ ಬೇಕು. ನೀವು ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಬಂದ ಕೂಡಲೇ ನನಗೆ ಹಾಲು ಬೇಡ, ಹೊಟ್ಟೆ ನೋವು, ಕಫ, ವಾಂತಿ ಅಂತ ಹೇಳ್ತಾರೆ ಮಕ್ಕಳು. ಆದರೆ ನಮಗೆ ಪ್ರತಿದಿನ ಒಂದು ಮಗುವಿಗೆ ಇಷ್ಟೇ ಆಹಾರ ಪದಾರ್ಥವನ್ನು ಕೊಡಲಿಕ್ಕೆ ಉಂಟು. ಅದರ ಪ್ರತಿಯೊಂದು ಲೆಕ್ಕವನ್ನು ಆನ್ಲೈನಲ್ಲಿ ಹಾಕಲಿಕ್ಕೆ ಉಂಟು. ಅದನ್ನು ನಿಮಗೆ ಕಡಿಮೆ ಮಾಡಲಿಕ್ಕಿಲ್ಲ. ನಿಮ್ಮ ಮಗುವಿಗೆ, ಶಾಲೆಗೆ ಬರುವ ಪ್ರತಿಯೊಂದು ಮಗುವಿಗೆ ಈ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಪಡೆಯಬೇಕು ಅಂತ ಹೇಳಬೇಕು. ಆರೋಗ್ಯ ಇಲಾಖೆಯಿಂದ ವರ್ಷಕ್ಕೆ 2 ಸಲ ಹುಳದ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆಗಳು, ವಿಟಮಿನ್ ಮಾತ್ರೆಗಳು, ಹೆಣ್ಣು ಮಕ್ಕಳಿಗೆ 6ನೇ ತರಗತಿಯಿಂದ ಸುಜಿ ಪ್ಯಾಡ್ಗಳನ್ನು ಒದಗಿಸ್ತಾರೆ. ಆಗಸ್ಟ್ ತಿಂಗಳಿನಲ್ಲಿ ಸರಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪ್ರತಿಭಾ ಕಾರಂಜಿ ಸ್ಪರ್ಧೆ, ಕ್ರೀಡೋತ್ಸವ ಸ್ಪರ್ಧೆಗಳು ನಡೆಯುತ್ತದೆ. ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬೇಕು ಅಂತ ಹೆತ್ತವರು ಪ್ರೋತ್ಸಾಹಿಸಬೇಕು. ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದೊಂದು ಒಳ್ಳೆಯ ಸ್ಪರ್ಧೆಗಳಾಗಿವೆ. ಇದಕ್ಕಾಗಿ ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳು ಹೊರಗೆ ಬಂದು ಸಮಾಜದಲ್ಲಿ ಮಕ್ಕಳು ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿಕ್ಕೆ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಒದಗಿಸ್ತದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕೇ ಬೇಕು. ಇಷ್ಟು ಅವಶ್ಯಕ. ನನಗೆ ಇಲ್ಲಿ ಬಂದು ಈ ವಿಷಯವನ್ನು ತಿಳಿಸಲು ಅವಕಾಶವನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ಶಿಕ್ಷಣ ಇಲಾಖೆಯ ಮಾಹಿತಿಗಾಗಿ ಧನ್ಯವಾದ ಮೇಡಮ್. ಆರೋಗ್ಯ ಇಲಾಖೆಯಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಮ್ಲಮೊಗರು. ಇಲ್ಲಿ ಕೆಲವೊಂದು ಸಿಗುವಂತಹ ಸೌಲಭ್ಯಗಳ ವಿವರವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತೇನೆ. ಆರೋಗ್ಯ ಕೇಂದ್ರದಲ್ಲಿ ಹೊರರೋಗಿಗಳ ಚಿಕಿತ್ಸೆ ಇದೆ. ಯಾರಾದರೂ ಹೊರರೋಗಿ ಇದಕ್ಕೆ ಬರುವಾಗ ಆಧಾರ್ ಕಾರ್ಡ್ ಮತ್ತು ಒಂದು ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ತಗೊಂಡು ಬರುವುದು ಉತ್ತಮ. ಆಮೇಲೆ ಲ್ಯಾಬ್ ಸೌಲಭ್ಯ. ಲ್ಯಾಬಲ್ಲಿ ಥೈರಾಯ್ಡ್ ಒಂದು ಚಿಕಿತ್ಸೆ ಬಿಟ್ಟು ಮತ್ತೆ ಎಲ್ಲ ಚಿಕಿತ್ಸೆಯನ್ನು ಲ್ಯಾಬೊರೇಟರಿಯಲ್ಲಿ ಮಾಡಲಾಗುತ್ತದೆ. ಆಮೇಲೆ BP, ಶುಗರ್ ಇತ್ಯಾದಿಗಳಿಗೆ ಔಷಧಿ. ಹಾಗೆ ಶಾಲಾ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಹುಳದ ಮಾತ್ರೆ ಹಾಗೂ ಮೇಡಮ್ ಹೇಳಿದಾಗೆ ಕಬ್ಬಿಣಾಂಶ ಮಾತ್ರೆ, ಅಂದರೆ ಅನಿಮಿಯಾ ಮುಕ್ತ ಭಾರತ ಮಾಡುವಂಥ ಈ ಒಂದು ಗುರಿಯಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕಬ್ಬಿಣಾಂಶ ಮಾತ್ರೆಯನ್ನು ವಿತರಿಸಲಾಗುವುದು. ಹಾಗೆ 1 ಮತ್ತು 5ನೇ ತರಗತಿಗೆ 1ನೇ ತರಗತಿಗೆ DPT ಚುಚ್ಚುಮದ್ದು, 5ನೇ ತರಗತಿಗೆ TD ಚುಚ್ಚುಮದ್ದು, 10ನೇ ತರಗತಿಗೆ TD ಲಸಿಕೆಯನ್ನು ನೀಡಲಾಗುವುದು. ಹಾಗೆ 300 ಉಪಕೇಂದ್ರದಲ್ಲಿ ತಿಂಗಳ 3ನೇ ಮಂಗಳವಾರ ಚುಚ್ಚುಮದ್ದು, ಗರ್ಭಿಣಿ ಮತ್ತು ಮಕ್ಕಳ ಚುಚ್ಚುಮದ್ದು ಕಾರ್ಯಕ್ರಮ ಇರುವುದು. ಹಾಗೆ ತಿಂಗಳ ಮೊದಲ ಮಂಗಳವಾರ ಅಂದರೆ ಈ ದಿನ ಮದನಿನಗರ ಅಂಗನವಾಡಿ ಕೇಂದ್ರ, ಮದನಿನಗರ ಫಸ್ಟ್ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಮತ್ತು ಮಕ್ಕಳಿಗೆ ಚುಚ್ಚುಮದ್ದು ಲಸಿಕಾ ಕಾರ್ಯಕ್ರಮ ಇದೆ. ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ಗುರುವಾರ ಮಕ್ಕಳ ಹಾಗೂ ಗರ್ಭಿಣಿ ಚುಚ್ಚುಮದ್ದು ಕೂಡ ಇದೆ. ಆಮೇಲೆ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಿಸಲಾಗುವುದು. ಆಮೇಲೆ ಏನಾದರೂ ಆರೋಗ್ಯದ ನಮ್ಮ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮ್ಮ ಮಾನಸಿಕ ಆರೋಗ್ಯವು ತುಂಬ ಅಗತ್ಯವಾಗಿದೆ. ಇದರಲ್ಲಿ ನಮಗೆ ಏನಾದರೂ ಮಾನಸಿಕ ಆರೋಗ್ಯದ ಬಗ್ಗೆ ತೊಂದರೆಗಳಾದರೆ 141416 ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ತಮ್ಮ ಮಾನಸಿಕ ಆರೋಗ್ಯದ ಮೇಲೆ ಏನಾದರೂ ಪ್ರಶ್ನೆಗಳಿದ್ದರೆ ಅವರಿಗೆ ನೀವು ಕಾಲ್ ಮಾಡ್ಬೋದು. ಹಾಗೆ ಆಭಾ ID ಅಂತೇಳಿ ಅದನ್ನು ಎಲ್ಲರೂ ತಮ್ಮ ಆಧಾರ್ ಮತ್ತು ಆಧಾರ್ಗೆ ರಿಲೇಟೆಡ್ ಆಗುವ ಫೋನ್ ನಂಬರನ್ನು ಅದಕ್ಕೆ ಲಿಂಕ್ ಮಾಡಿರಬೇಕು. ಇದನ್ನೊಂದು ಆಭಾ IDಯನ್ನು ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಎಲ್ಲಿಯಾದರೂ ಬೇರೆ ಕಡೆ, ನಾವು ಇಲ್ಲಿ ಅಲ್ಲ ಬೇರೆ ಕಡೆ ಹೋದಾಗ ಅಲ್ಲಿ ನಮಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಅಲ್ಲಿ ಆ ಒಂದು ಆಭಾ IDಯನ್ನು ಹಾಕಿ ಮಾಡೋದ್ರಿಂದ ಅಥವಾ ನಮ್ಮ ಆಧಾರ್ ಕಾರ್ಡನ್ನು
ಅಲ್ಲಿ ಜನ್ರೇಟ್ ಮಾಡೋದ್ರಿಂದ ನಮಗೆ ನಮ್ಮ ಯಾವುದೇ ಡಾಕ್ಯುಮೆಂಟ್ ತಗೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ನಮ್ಮ ಎಲ್ಲ ದಾಖಲಾತಿಗಳು ಅಲ್ಲಿ ಸಿಗ್ತದೆ. ನಾವು ಬೇರೆ ಹೊರ ರಾಜ್ಯದಲ್ಲಿ ಹೋದಾಗ ಅಥವಾ ಮುಂಬೈ ಎಲ್ಲಿಯಾದರೂ ಈ ಕಡೆಗೆ ನಾವು ಹೋದಾಗ ಅಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಈ ಒಂದು ಆಭಾ ಐ ಡಿ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ಯಾವುದೇ ನಾವು ಡಾಕ್ಯುಮೆಂಟ್ ಇಲ್ಲಿಂದ ತಗೊಂಡು ಹೋಗ್ಬೇಕಂತ ಇಲ್ಲ. ಎಲ್ಲರೂ ಈ ಡೆಂಗು ಮತ್ತು ಮಲೇರಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಕೂಡ ಎಲ್ಲರೂ ತಮ್ಮ ಮನೆಯ ಸುತ್ತಮುತ್ತ ಅಥವಾ ತಮ್ಮ ಕಚೇರಿ ಸುತ್ತಮುತ್ತ ಶಾಲಾ ಆವರಣದ ಸುತ್ತಮುತ್ತ ಇಲ್ಲಿ ನೀರು ನಿಲ್ಲದಾಗೆ ಸ್ವಲ್ಪ 2-3 ತಿಂಗಳು ಇನ್ನು ಮಳೆ ಆಗಾಗ ಬರುವುದು ಹೋಗುವುದು ಇಂಥ ಒಂದು ಸಾಧ್ಯತೆ ಇರೋದರಿಂದ ತುಂಬ ಜಾಗರೂಕರಾಗಿ ಯಾವುದೇ ಸೊಳ್ಳೆಗಳು ಕಡಿಯದ ಹಾಗೆ ಆದಷ್ಟು ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸುವಂಥದ್ದು. ಮೇನಾಗಿ ಮಕ್ಕಳ ಹಗಲೊತ್ತಲ್ಲಿ ಈ ಡೆಂಗು ಜ್ವರದ ಸೊಳ್ಳೆ ಹಗಲೊತ್ತಲ್ಲಿ ಕಚ್ಚುವಂಥದ್ದು. ಇದು ಏಜ್ಡ್ ಅಂದರೆ ಯಾರು ಪ್ರಾಯಸ್ಥರು ಇರ್ತಾರೆ ಮತ್ತು ಸಣ್ಣ ಮಕ್ಕಳು ಅವರು ಮನೆಯಲ್ಲಿರುವಾಗ ಅವರು ರೆಸ್ಟಲ್ಲಿ ಇರುವಾಗ ಈ ಒಂದು ಸೊಳ್ಳೆ ಕಚ್ಚುವ ಸಾಧ್ಯತೆ ಇರುವುದರಿಂದ ಹಗಲೊತ್ತಲ್ಲಿ ಕೂಡ ಇವರು ಸೊಳ್ಳೆ ಪರದೆಯನ್ನು ಉಪಯೋಗ ಮಾಡಿಕೊಳ್ಳುವುದು. ಹಾಗೆ ನೈಟಲ್ಲಿ ಕೂಡ ಸೊಳ್ಳೆ ಪರದೆ ಉಪಯೋಗ ಮಾಡುವಂಥದ್ದು. ಮತ್ತು ಉದ್ದ ಕೈಯ ಬಟ್ಟೆ, ಸಣ್ಣ ಮಕ್ಕಳಿರಲಿ ದೊಡ್ಡವರು ಉದ್ದ ಕೈಯ ಬಟ್ಟೆಯನ್ನು ಆದಷ್ಟು ಧರಿಸುವಂಥದ್ದು. ಆಮೇಲೆ ನೀಮ್ ಆಯಿಲ್, ಕಹಿಬೇವಿನ ಎಣ್ಣೆಯನ್ನು ಎಲ್ಲಿ ನಾವು ಬಟ್ಟೆ ಎಲ್ಲ ಹಾಕಿಕೊಳ್ಳೋದಿಲ್ಲ ಅಲ್ಲಿ ಕಹಿಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಈ ಒಂದು ಸೊಳ್ಳೆ ಕಡಿತದಿಂದ ನಾವು ಪಾರಾಗಬಹುದು. ಆಮೇಲೆ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕನಿಷ್ಠ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಅಸಾಂಕ್ರಾಮಿಕ ರೋಗಗಳು ಯಾವುದು BP ಶುಗರ್ ಇತ್ಯಾದಿ ಬಾರದಾಗೆ ನಾವು ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಆದಷ್ಟು ಖಾರ, ಉಪ್ಪು, ಹುಳಿ ಇಂಥ ವಸ್ತುಗಳನ್ನು ಆದಷ್ಟು ಕಡಿಮೆ ಸೇವನೆ ಮಾಡುವುದು. ಹಾಗೆ ದೈಹಿಕ ವ್ಯಾಯಾಮ, ಯೋಗ, ಧ್ಯಾನ, ಮಕ್ಕಳಿಗೆ ಸ್ಕಿಪ್ಪಿಂಗ್, ಸೈಕ್ಲಿಂಗ್ ಇತ್ಯಾದಿಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದ್ರೆ ನಮ್ಮ ಆರೋಗ್ಯ ಉತ್ತಮವಾಗಿರಲಿಕ್ಕೆ ಸಾಧ್ಯ. ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ ಎನ್ನುತ್ತಾ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆರೋಗ್ಯ ಇಲಾಖೆಯ ಮಾಹಿತಿಗಾಗಿ ಧನ್ಯವಾದ ಮೇಡಮ್. ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾಹಿತಿ. ಮುನ್ನೂರು ಗ್ರಾಮ ಪಂಚಾಯತಿನ ಗ್ರಾಮಸಭೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಪಂಚಾಯತ್ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಉಪಾಧ್ಯಕ್ಷರೇ, ಅದೇ ರೀತಿ ಎಲ್ಲ ಸದಸ್ಯರುಗಳೇ, ನೋಡಲ್ ಅಧಿಕಾರಿಯವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ, ಆಶಾ ಕಾರ್ಯಕರ್ತೆಯರೇ, ಅದೇ ರೀತಿ ನೆರೆದಿರುವ ಎಲ್ಲ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರಗಳು. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮ್ಮ ಇಲಾಖೆಯಲ್ಲಿ ಹೊಸ ಸ್ಕೀಮ್ಗಳೇನಿಲ್ಲ. ಮೊದಲಿಂದ ಇರುವಂಥ ಸ್ಕೀಮು ಭಾಗ್ಯಲಕ್ಷ್ಮಿ ಯೋಜನೆ. ಈ ಯೋಜನೆಯಡಿಯಲ್ಲಿ ಒಂದು ಕುಟುಂಬದ 2 ಹೆಣ್ಣು ಮಕ್ಕಳಿಗೆ, BPL ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಸೌಲಭ್ಯ. ಇದನ್ನು ನಾವು ಅಂಗನವಾಡಿ ಕೇಂದ್ರದಲ್ಲಿ ಅರ್ಜಿಯನ್ನು ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾರೆ. ಆ ನಂತರ ಅರ್ಜಿಯನ್ನು ಆನ್ಲೈನ್ ಮೂಲಕ ಫೀಡ್ ಮಾಡಬೇಕಾಗುತ್ತೆ. ಆದರೆ ಆ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ 3ನೇ ಮಕ್ಕಳಾಗಲಿಕ್ಕಿಲ್ಲ ಅನ್ನುವಂಥ ಷರತ್ತು ಕೂಡ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲಿಕ್ಕೆ ಅರ್ಹತೆಗಳಿವೆ. ಒಂದು ವೇಳೆ 3ನೇ ಮಕ್ಕಳಾದಲ್ಲಿ ಬಾಂಡನ್ನು ಸರ್ಕಾರ ಮುಟ್ಟುಗೋಲಾಗುತ್ತೆ. ಅದೇ ರೀತಿ 1/4/2006 ಈ ಯೋಜನೆ ಪ್ರಾರಂಭವಾಗಿದೆ. ಈ ಯೋಜನೆಯಡಿ ಈಗ ನಮ್ಮ ಈ ಮಕ್ಕಳಿಗೆ ಮೊನ್ನೆ ಏಪ್ರಿಲಿಗೆ 18 ವರ್ಷ ಪೂರ್ತಿಗೊಂಡ ಮಕ್ಕಳಿಗೆ ಪರಿಪಕ್ವ ಮೊತ್ತಕ್ಕೂ ಕೂಡ ನಾವು ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಫೀಡ್ ಮಾಡಿ ಕಳಿಸಿ ಹೆಡ್ ಆಫೀಸಿಗೆ ಅವರಿಗೆ ಅದರ ಪರಿಪಕ್ವ ಮೊತ್ತದ ಅಮೌಂಟು ಕೂಡ ಬಂದಿದೆ. 6-7ನೇ ಸಾಲಿನಿಂದ ಈಗ 7-8ನೇ ಸಾಲಿದು ಕೂಡ ಫೀಡ್ ಮಾಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಕೂಡ ಬರ್ತಾ ಇದೆ. ಇದರಲ್ಲಿ ಒಂದು ಏನಂತ ಹೇಳಿದರೆ, ನಮ್ಮ ಕಾರ್ಯಕರ್ತೆಯರು ನಮ್ಮ ಪೋಷಕರಿಗೆ, ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಆ ಮಗುವಿನ ಹೆಸರಿನಲ್ಲಿ ನಾವು ಮೊದಲು ತಾಯಿ ಮಗುವಿನ ಜಂಟಿ ಖಾತೆಯನ್ನು ಮಾಡಿದ್ದೆವು. ಈಗ ಮಗುವಿನ ಸಿಂಗಲ್ ಅಕೌಂಟ್ ಅಂದರೆ ಮಗುವಿಗೆ 18 ವರ್ಷ ಆದ ತಕ್ಷಣ ಅದನ್ನು ಬ್ಯಾಂಕಿಗೆ ಹೋಗಿ ನೀವು ಪೋಷಕರು ಸಿಂಗಲ್ ಅಕೌಂಟ್ ಮಾಡಿಕೊಡಬೇಕಾದದ್ದು.
ಅದೇ ರೀತಿ ಅದಕ್ಕೆ ದೃಢೀಕರಣ ಕೊಡಲಿಕ್ಕಿದೆ. ಆ ಕುಟುಂಬದಲ್ಲಿ 3 ಮಕ್ಕಳಿಲ್ಲ ಅಂತ ಹೇಳುವಂಥದ್ದು. 2 ಮಕ್ಕಳಿದ್ದಲ್ಲಿ ಮಾತ್ರ ಈ ಭಾಗ್ಯಲಕ್ಷ್ಮಿ ಯೋಜನೆಗೆ ಸೌಲಭ್ಯವನ್ನು ಪಡೆಯಲಿಕ್ಕೆ ಅರ್ಹರಿದ್ದಾರೆ. ಅದೇ ರೀತಿ 6, 7ರಲ್ಲಿ 3 ಮಕ್ಕಳಿದ್ದುಕೊಂಡು ಅವರು ಸೌಲಭ್ಯ ಪಡೆಯಲಿಕ್ಕೆ ಅರ್ಹರಿರ್ತಾರೆ. ಯಾವುದೇ ಕಾರಣಕ್ಕೂ 4 ಮಕ್ಕಳಾಗಿದ್ದಲ್ಲಿ 6, 7ರಲ್ಲಿ ಅವರು ಈ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ. ಇದು ಭಾಗ್ಯಲಕ್ಷ್ಮಿ ಯೋಜನೆ. ಅದೇ ರೀತಿ ಭಾಗ್ಯಲಕ್ಷ್ಮಿ ಯೋಜನೆ ಇನ್ನೂ ನೀವು ಕೊಡುವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮೊದಲು ಯಾರು ಸಹ ಮಾಡಬೇಡಿ. ಭಾಗ್ಯಲಕ್ಷ್ಮಿಗೆ ಅರ್ಜಿ ಕೊಡುವ ಮೊದಲು BPL ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳಿಗೆ ನಾವು ಭಾಗ್ಯಲಕ್ಷ್ಮಿ ಯೋಜನೆ ನಮ್ಮ ಇಲಾಖೆಯ ಮೂಲಕ ಮಾಡ್ತೇವೆ. ಅದನ್ನು ಈಗ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಟೈಅಪ್ ಮಾಡಿದ್ದೇವೆ. ಇದು 1/4/2020ರಿಂದ ಈ ಯೋಜನೆಗೆ ಟೈಅಪ್ ಮಾಡಿದೆ. ಯಾಕಂತ ಹೇಳಿದರೆ ಅದರಲ್ಲಿ ಇನ್ನೂ ಹೆಚ್ಚಿನ ಬೆನಿಫಿಟ್ ಸಿಗ್ತದೆ. ಈಗ ನಮ್ಮ ಇಲಾಖೆ ಫಸ್ಟ್ ಮಗುವಿಗೆ 19,300 ರೂಪಾಯಿಯನ್ನು LIC ಮೂಲಕ ಡೆಪಾಸಿಟ್ ಇಡುವಂಥದ್ದು. ಇಟ್ಟು ಅವರಿಗೆ 18 ವರ್ಷ ಆದ ನಂತರ 1,97,000 ರೂಪಾಯಿ ಹಣ ಈಗ ಬರುವಂಥದ್ದು. 6-7ನೇ ಇಸವಿಯಲ್ಲಿ ಅವರಿಗೆ 10,000 ಡೆಪಾಸಿಟ್ ಇಟ್ಟದ್ದು. ಆವಾಗ ಅವರಿಗೆ 34,345 ರೂಪಾಯಿ ಅಷ್ಟೇ ಬರಲಿಕ್ಕೆ ಬಂದದ್ದು ಮೊನ್ನೆ. ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ವರ್ಷ ಅವರ ಖಾತೆಗೆ 3,000 ರೂಪಾಯಿ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಹಾಕ್ತಾರೆ. ಇದು ಅವರಿಗೆ ಬೆನಿಫಿಟ್. ಇದು ಮೊದಲಿರಲಿಲ್ಲ. 2020ರ ನಂತರ ಈಗ ನಮಗೆ ಬಾಂಡ್ ಬರೋದಲ್ಲ, ಸುಕನ್ಯಾ ಸಮೃದ್ಧಿ ಪಾಸ್ ಪುಸ್ತಕವೇ ಬರ್ತಾ ಇದೆ. ಇದನ್ನು ನಮ್ಮ ಪೋಷಕರು ತಿಳ್ಕೊಂಡಿರಬೇಕು. ಅದೇ ರೀತಿ ನಾವು ಅಂಗನವಾಡಿಯಲ್ಲಿ ತಾಯಂದಿರ ಸಭೆ, ಬಾಲ ವಿಕಾಸ ಸಮಿತಿ, ಶ್ರೀಶಕ್ತಿ ಸಭೆಗಳಲ್ಲಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲರಿಗೆ ಹೆಚ್ಚಿನ ಮಾಹಿತಿಗಳು ಇವೆ. ಹಾಗಾಗಿ ಪೋಷಕರು ಇದಕ್ಕೆ ಸಹಕಾರವನ್ನು ಕೊಡಬೇಕು. 2ನೇ ಯೋಜನೆ ಮಾತೃವಂದನಾ ಯೋಜನೆ. ಈ ಮಾತೃವಂದನಾ ಯೋಜನೆಯಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಆದ ತಕ್ಷಣ ದಾಖಲೆ ಮಾಡಬೇಕು. ಅವರಿಗೆ ಪೂರಕ ಪೌಷ್ಟಿಕ ಆಹಾರ. ಅದೇ ರೀತಿ ಈ ಮಾತೃವಂದನಾ ಯೋಜನೆ ಸಿಗಬೇಕಿದ್ರೆ ನಮ್ಮ ಅಂಗನವಾಡಿಯಲ್ಲಿ ಕೇಂದ್ರ ದಾಖಲಾಗಿ ಅವರು ಪೂರಕ ಪೌಷ್ಟಿಕ ಆಹಾರಗಳನ್ನು ಪಡ್ಕೊಂಡಿರಬೇಕು. ಅವರಿಗೆ ನಾವು ಮಾತೃವಂದನಾ ಯೋಜನೆ ಸಿಗುವಂತಹ ಪ್ರೋತ್ಸಾಹನ ಫಸ್ಟ್ ಗರ್ಭಿಣಿಗೆ 5,000 ರೂಪಾಯಿ. ಅದೇ ರೀತಿ 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಆದರೆ ಅವರಿಗೆ 6,000 ರೂಪಾಯಿ. ಇದು ಅವರಿಗೆ ಕೊಡುವಂತಹ ಪ್ರೋತ್ಸಾಹನ. ಇದು ಅಂದರೆ ಆ ಟೈಮಲ್ಲಿ ಆ ಗರ್ಭಿಣಿಯ ಒಂದು ಆರೈಕೆಗೆ ಹೆಚ್ಚಿನ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೊಡುವಂಥ ಪ್ರೋತ್ಸಾಹನ. ಅದೇ ರೀತಿ ಅವರು ಪೌಷ್ಟಿಕ ಆಹಾರದಿಂದ ವಂಚಿತರಾಗಬಾರ್ದು ಅಂತ ಹೇಳುವಂಥದ್ದು ನಮ್ಮ ಇಲಾಖೆಯಿಂದ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೂಡ ನೀಡಲಾಗುತ್ತಿದೆ. ಅದೇ ರೀತಿ ಅವರಿಗೆ ಹೆಚ್ಚಿನ ಆರೈಕೆಗೋಸ್ಕರ ಈ ಒಂದು ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರದಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಫೀಡ್ ಮಾಡುವಂಥದ್ದು. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಅವರದ್ದು ಗಂಡ ಹೆಂಡತಿ ಆಧಾರ್, ಅದೇ ರೀತಿ ಅರ್ಜಿ ಒಂದು ಕೊಡಲಿಕ್ಕಿದೆ. ಆಮೇಲೆ ಅವರದ್ದು ತಾಯಿ ಕಾರ್ಡ್, ಆರೋಗ್ಯ ಇಲಾಖೆಯಿಂದ ತಾಯಿ ಕಾರ್ಡು ಇಲ್ಲದೆ ನಮಗೆ ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ. ತಾಯಿ ಕಾರ್ಡನ್ನು ಅಪ್ಲೋಡ್ ಮಾಡಲಿಕ್ಕಿದೆ. ಅದೇ ರೀತಿ ಯಾವುದಾದ್ರೂ ಒಂದು ರೇಷನ್ BPL ರೇಷನ್ ಕಾರ್ಡ್ ಆದರೆ ಏನು ಸಮಸ್ಯೆ ಇಲ್ಲ. BPL ರೇಷನ್ ಕಾರ್ಡ್ ಒಂದು ವೇಳೆ BPL ರೇಷನ್ ಕಾರ್ಡ್ ಇಲ್ಲದಿದ್ದರೆ ಅವರದ್ದು ಆದಾಯ ಪ್ರಮಾಣ ಪತ್ರದ ಕಾಪಿಯನ್ನು ಸಹ ಕೊಡಬೇಕಾಗುತ್ತೆ. ಯಾಕಂತೇಳಿ ದಾಖಲೆಗಳನ್ನು ಅಪ್ಲೋಡ್ ಮಾಡದಿದ್ದರೆ ಇದು ಸಕ್ಸಸ್ ಆಗೋದಿಲ್ಲ. ಈಗ ನಮ್ಮದು ಇದು ಮಾತೃವಂದನದ್ದು ನಮ್ಮ 300ರಲ್ಲಿ ಒಂದು 9 ಬೆನಿಫಿಷರಿದ್ದು ಪೆಂಡಿಂಗ್ ಇದೆ. ಯಾಕಂತ ಹೇಳಿದರೆ ನಮ್ಮ ಕಾರ್ಯಕರ್ತೆಯರು ಪಾಪ ಅವರಿಗೆ ತುಂಬ ಸಲ ಫೋನ್ ಮಾಡಿ ಹೇಳ್ತಾರೆ, ಒಂದು ಸಲ ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್, ಆಧಾರ್ ಮ್ಯಾಪಿಂಗ್ ಮಾಡಿ ಅಂತ ಹೇಳಿ, ಇಲ್ಲದ್ರೆ ಅಮೌಂಟು ಆನ್ಲೈನ್ ಅಂದರೆ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಅಥವಾ ನೀವು ಬ್ಯಾಂಕಲ್ಲಿ ಪೋಸ್ಟಲ್ ಅಕೌಂಟನ್ನು ಮಾಡಿ, ಅಂದರೆ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳುವ ಸಿಸ್ಟಮಲ್ಲಿ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಆ ಅಮೌಂಟ್ ಆದಷ್ಟು ಬೇಗ ಬರ್ತದೆ. ಯಾಕಂತ ಹೇಳಿದರೆ ಈಗ ನೀವು ಮಾಡಿದ ಅಕೌಂಟಿಗೆ ಬ್ಯಾಂಕಿಗೆ ಹೋಗ್ತೀರಿ, ಅಲ್ಲಿ ನಾವು ಕೊಟ್ಟು ಬಂದಿದ್ದೇವೆ ಅಂತ ಹೇಳ್ತೀರಿ, ಅಲ್ಲಿ ಆಗಿರುವುದಿಲ್ಲ. ಅದು ನಮಗೆ ಇಲ್ಲಿ ಅದು ಪೆಂಡಿಂಗ್ ಅಂತಲೇ ತೋರಿಸ್ತದೆ. ದಯವಿಟ್ಟು ಸಂಬಂಧಪಟ್ಟ ನಮ್ಮ ಟೀಚರ್ಸ್ ನಿಮಗೆ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಅದಕ್ಕೆ ನೀವು ಪೋಷಕರು ಸಹಕಾರ ಕೊಡಬೇಕು. ಯಾಕಂದರೆ ಪೆಂಡಿಂಗ್ ಆದರೆ ನಿಮಗೆ ಮತ್ತೆ ಹಣ ಬರೋದು ತುಂಬ ಡಿಲೇ ಆಗ್ತದೆ. ಆಮೇಲೆ ಇಯರ್ ಎಂಡ್ ವರ್ಷಾಂತ್ಯಕ್ಕೆ ಅದು ನಮಗೆ ಲೆಕ್ಕಾಚಾರಗಳಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಸಹಕಾರಗಳನ್ನು ಕೊಡಬೇಕು. ಮತ್ತೊಂದು ಉದ್ಯೋಗಿನಿ ಯೋಜನೆ ಅಂತೇಳಿ, ಇದು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಿಗುವಂಥ ಸೌಲಭ್ಯ. ಇದು ನಮ್ಮ ಶ್ರೀಶಕ್ತಿ ಸಂಘದ ಸದಸ್ಯರಿರ್ಬೋದು ಅಥವಾ ಆದಾಯೋತ್ಪನ್ನ ಮಾಡುವಂತಹ ಮಹಿಳೆಯರಿಗೆ 18ರಿಂದ 45 ವರ್ಷದ ವಯೋಮಾನದ ಮಹಿಳೆಯರಿಗೆ ಸಿಗುವಂತಹ ಒಂದು ಸಾಲ ಸೌಲಭ್ಯ. ಇದರಲ್ಲಿ ಕನಿಷ್ಠ 1 ಲಕ್ಷ, ಗರಿಷ್ಠ 3 ಲಕ್ಷ ಸಾಲ ಕೊಡುವಂಥ ವ್ಯವಸ್ಥೆ ಇದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 50% ಸಬ್ಸಿಡಿ ಇದೆ, ಇತರರಿಗೆ 30% ಸಬ್ಸಿಡಿ ಈ ಯೋಜನೆಯಲ್ಲಿ ಇದೆ. ಇದಕ್ಕೆ ಸಹ ನಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಅಪ್ಲೈ ಮಾಡಲಿಕ್ಕೆ ಇರುವಂಥದ್ದು. ಇದೀಗ ಸಾಧಾರಣ ಇನ್ನು ಜುಲೈ ಆಗಸ್ಟ್ ತಿಂಗಳಿಂದ ಬರ್ತದೆ ಅಪ್ಲೈ ಮಾಡಲಿಕ್ಕೆ. ನೀವು ಸಂಬಂಧಿಸಿದ ದಾಖಲೆಗಳೊಂದಿಗೆ ಅಲ್ಲಿ ಅದಕ್ಕೆ
ಇಲಾಖೆಯಿಂದ ಕೊಡ್ತೇವೆ ನಾವು, ಯಾವ ತಿಂಗಳಿಂದ ಅದು ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿ, ಆವಾಗ ನೀವು ಅಪ್ಲೈ ಮಾಡ್ಬೋದು. ಆದರೆ ನಮಗೆ ಟಾರ್ಗೆಟ್ ಈ ಸಲ ಬರೀ ಬಿ ಹೋಬಳಿಗೆ 2 ಬಂದದ್ದು, 24-25ನೇ ಸಾಲಿಗೆ. ಇನ್ನು ಈ ವರ್ಷದಿಂದ ನೆಕ್ಸ್ಟ್ ಆಗಬೇಕಷ್ಟೇ. ಅದರಲ್ಲಿ ಕೂಡ ವಿಧವೆಯರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೊದಲ ಆದ್ಯತೆ, ಆಮೇಲೆ ಉಳಿದವರಿಗೆ, ಹಾಗೆ ಇದೆ. ಇದು 2 ಈ ಸಲ ನಮ್ಮ ಕೋಟೆಕಾರ ವ್ಯಾಪ್ತಿಯ 2 ಫಲಾನುಭವಿಗಳಿಗೆ ಬಂದಿದೆ, ಪಟ್ಟಿಯಲ್ಲಿ ಬಂದಿದೆ. ಇನ್ನು ಸ್ಯಾಂಕ್ಷನ್ ಆಗಬೇಕಷ್ಟೇ. ಅಂದರೆ ಉದ್ಯೋಗಿನಿ ಯೋಜನೆಯಲ್ಲಿ ಅರ್ಜಿಯನ್ನು ನಮ್ಮ ಇಲಾಖೆಯ ಮೂಲಕ ನಾವು ಆನ್ಲೈನ್ ಮೂಲಕ ನೀವು ಫೀಡ್ ಮಾಡ್ತೀರಿ. ನಾವು ಆ ಅರ್ಜಿಯನ್ನು ಸಂಬಂಧಪಟ್ಟ ಬ್ಯಾಂಕಿಗೆ ಕಳಿಸ್ತೇವೆ. ಲೋನ್ ಕೊಡೋದು ಬ್ಯಾಂಕಿನವರು, ಇಲಾಖೆ ಸಬ್ಸಿಡಿ ಮಾತ್ರ ಕೊಡೋದು. ಈಗ ನೀವೇನು ಹೇಳ್ತಿದ್ರೆ ಉದ್ಯೋಗಿನಿಯಲ್ಲಿ ನಮ್ಮ ಇಲಾಖೆಯ ಸಾಲ ಕೊಡೋದಲ್ಲ, ದಯವಿಟ್ಟು ಬ್ಯಾಂಕಿನವರ ಏನು ಕಂಡೀಷನ್ ಇದೆ ಅದಕ್ಕೆ ನೀವು ಬದ್ಧರಾಗಿರಬೇಕು. ಅವರು ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ನೀವು ಕೊಡಬೇಕು. ಇದು ಉದ್ಯೋಗಿನಿ ಯೋಜನೆ. ನಮ್ಮ ಇಲಾಖೆ ಸಾಲ ಕೊಡೋದಿಲ್ಲ, ಸಬ್ಸಿಡಿ ಮಾತ್ರ ಕೊಡೋದು. ಇದು ಮಾತ್ರ ಒಂದು ಎಲ್ಲರ ಗಮನಕ್ಕೆ. ಕೆಲವರು ನಮ್ಮಲ್ಲಿ ಹೇಳ್ತಾರೆ ನೀವೇ ಸಾಲ ಕೊಡೋದು, ಇಲ್ಲ, ದಯವಿಟ್ಟಲ್ಲ, ಬ್ಯಾಂಕಿನವರು. ನಿಮ್ಮ ಅಲ್ಲಿ ಪ್ರಾಜೆಕ್ಟ್ ಅಂದರೆ ನೀವು ಏನು ಮಾಡ್ತೀರಿ ಯೋಜನಾ ಘಟಕ ಅದರದ್ದು ಎಲ್ಲ ಡೀಟೇಲ್ಸ್ ಕೊಡಲಿಕ್ಕಿದೆ, ಲೈಸೆನ್ಸು ಎಲ್ಲ ಕೂಡ ಬ್ಯಾಂಕಿನಲ್ಲಿ ಕೇಳ್ತಾರೆ. ಅದು ನಾವು ಕೇಳೋದಿಲ್ಲ, ಬ್ಯಾಂಕಿನವರು. ಅದಕ್ಕೆ ನೀವು ಅದಕ್ಕೆ ಬದ್ಧರಾಗಿ ಆ ಲೋನಿಗೆ ಅಪ್ಲೈಯನ್ನು ಮಾಡ್ಬೋದು. ಅದೇ ರೀತಿ ದೌರ್ಜನ್ಯಕ್ಕೊಳಗಾದ ಮಹಿಳೆ, ಇಲ್ಲ ಎಲ್ಲಾದರೂ ದೌರ್ಜನ್ಯಕ್ಕೊಳಗಾದ ಮಹಿಳೆ ಅಥವಾ ಏನು ಅನಾಥ ಮಹಿಳೆ ಇದ್ದಲ್ಲಿ ನಮ್ಮ ಲೇಡಿ ಘೋಷನಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತೇಳಿ ಈ ಯೋಜನೆ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಹಿಂಗೆ 181 ಎನಿ ಟೈಮ್ ನೀವು ಕಾಲ್ ಮಾಡಿದರೆ ಇದಕ್ಕೆ ಆ ಒಂದು ಮಹಿಳೆಗೆ, ಸಂಕಷ್ಟಕ್ಕೊಳಗಾದ ಮಹಿಳೆ ಇರ್ಬೋದು, ಅವರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಅದಕ್ಕೆ ಸಹಾಯವನ್ನು ಒದಗಿಸುವಂಥ ಒಂದು ಕೇಂದ್ರ ಸಖಿ ಒನ್ ಸ್ಟಾಪ್ ಸೆಂಟರ್. ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಅಂದರೆ ಅವರಿಗೆ ಸಮಾಲೋಚನೆ ಇರ್ಬೋದು, ವೈದ್ಯಕೀಯ ನೆರವು ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇರ್ಬೋದು, ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಕಾನೂನು ಸಲಹೆ ಎಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗುವಂಥದ್ದು. ಇದು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂಡರಲ್ಲಿ ಸಿಗ್ತದೆ. ಇದು ಲೇಡಿ ಘೋಷನ್ ಆಸ್ಪತ್ರೆಯಲ್ಲಿದೆ. ಅಲ್ಲಿಯ ಕೋಆರ್ಡಿನೇಟರ್ ಪ್ರಿಯಾ ಮೇಡಮ್ ಅಂತೇಳಿ, ಅವರಿಗೆ ನಮ್ಮ ಈ ಡಿಪಾರ್ಟ್ಮೆಂಟಿಂದಲೇ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಕರೆದಿದ್ದೆ, ಅವರೇನೋ ಬೇರೆ ಕಾರ್ಯಕ್ಕೆ ನಿಮಿತ್ತ ಹೋಗಿದ್ದರು, ಹಾಗಾಗಿ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಮನೆಗೆ ಕೊಡುವಂಥದ್ದು, 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರಗಳನ್ನು ಕೊಡುವಂಥದ್ದು, ಗರ್ಭಿಣಿ ಬಾಣಂತಿಗೆ ಮನೆಗೆ ಆಹಾರಗಳನ್ನು ತಿಂಗಳಿಗೆ 1 ಸಲ ಕೊಡುವಂಥದ್ದು. ಇದು ಪೂರಕ ಪೌಷ್ಟಿಕ ಆಹಾರ ಯೋಜನೆಯಡಿಯಲ್ಲಿ ನೀಡುವಂತಹ ಸೌಲಭ್ಯ. ಅದೇ ರೀತಿ ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿ ಕೇಂದ್ರದಲ್ಲಿ 3 ರಿಂದ 6 ವರ್ಷದ ಮಕ್ಕಳಿಗೆ ಅದೇ ರೀತಿ ಆರೋಗ್ಯ ಇಲಾಖೆಯ ವತಿಯಿಂದ 3 ತಿಂಗಳಿಗೆ 1 ಸಲ ನಾವು ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು. ಅದೇ ರೀತಿ RBSK ವೈದ್ಯಾಧಿಕಾರಿಗಳು NRC ಅಂತೇಳಿ ಒಂದು ಹಾಸ್ಪಿಟಲ್ ಇದೆ. ಅಲ್ಲಿ ಯಾವುದೇ ರೀತಿಯ ಖರ್ಚಿಲ್ಲದೆ ಮಕ್ಕಳನ್ನು ತಾಯಿ ಮತ್ತು ಮಗು ಜೊತೆಗೆ ಇಟ್ಟುಕೊಂಡು 15 ದಿವಸ 7 ದಿವಸ ಅಡ್ಮಿಷನ್ ಆದರೆ ಎಲ್ಲ ರೀತಿಯ ಚೆಕಪ್ ಫ್ರೀಯಾಗಿ ಆಗುತ್ತೆ. ಅದೇ ರೀತಿ ಅವರೊಟ್ಟಿಗೆ ತಾಯಿ ಇದ್ದರೆ ಅವರಿಗೆ ಪರ್ ಡೇ 100 ರೂಪಾಯಿ ಅಮೌಂಟ್ ಕೂಡ ಅವರಿಗೆ ಕೊಡ್ತಾರೆ. ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇದರ ಬಗ್ಗೆ ನಮ್ಮ ತಾಯಂದಿರಿಗೆ ನಾವು ಸಮುದಾಯದಲ್ಲಿ ಹೇಳಿದಾಗ ನಮ್ಮಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ನಾವು ಮಕ್ಕಳ ತೂಕ ಮಾಡ್ತೇವೆ. ತೂಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ಅಂತ ಹೇಳಿದರೆ ಮಕ್ಕಳ ಒಂದು ಆರೋಗ್ಯ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಅಂಗನವಾಡಿ ಟೀಚರ್ಸ್ ತುಂಬ ಇಷ್ಟಪಡ್ತದೆ. ಯಾಕಂತ ಹೇಳಿದ್ರೆ 6 ವರ್ಷದ ಒಳಗಿನ ಮಕ್ಕಳ ಒಂದು ಆರೋಗ್ಯ ಮಟ್ಟ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅದು ಅವರ ಪೌಷ್ಟಿಕ ಆಹಾರ ಇರ್ಬೋದು, ಅವರ ಆರೋಗ್ಯ ಸ್ಥಿತಿ ಇರ್ಬೋದು, ಅಥವಾ ಕಾಯಿಲೆ ಮಕ್ಕಳು ನಾವು ಮುಂದೆ ತರಲಿಕ್ಕೆ ಬೇಕಾಗಿ ಆ ಒಂದು ಲೆಕ್ಕದಲ್ಲಿ ಕೆಲಸ
ಬೀಜ ಕೊಡ್ತಾ ಇಲ್ಲ ಇದೊಂದು. ಆದರೆ ಇದೊಂದು ನಮ್ಗೆ ಏನಂತ ಹೇಳಿದ್ರೆ ನಮ್ಮಲ್ಲಿ ನಾವು ಇಷ್ಟು ಇಲಾಖೆಯಿಂದ ಕೆಲಸ ಮಾಡುವಂಥ ಉದ್ದೇಶ ಯಾಕಂತ ಹೇಳಿದ್ರೆ ಆ ಮಗುವನ್ನು ಮುಂದಕ್ಕೆ ಅಂದ್ರೆ ನಾರ್ಮಲ್ಗೆ ತರುವಂಥದ್ದು ನಮ್ಮ ಉದ್ದೇಶ. 6 ವರ್ಷ ತನಕ ನಮ್ಮ ಜವಾಬ್ದಾರಿ. ಆಮೇಲೆ ಶಾಲೆಗೆ ಹೋದ ಮೇಲೆ ನಾವು ಅವರಿಗೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಹೇಳ್ತಾ ಇಲ್ವಾ? ಎಷ್ಟು ವರ್ಷ ಮೇಡಮ್? ಎಷ್ಟು ವರ್ಷ ವಯಸ್ಸು? 3 ವರ್ಷ ಒಳಗಿಲ್ಲ 3 ವರ್ಷ ಇದ್ದು ಅಂಗನವಾಡಿ ಬರ್ತದೆ ಅಲ್ಲ, ಡೈಲಿ ಬರ್ತದಲ್ಲ, ಬರ್ತದೆ ಅಂಗನವಾಡಿ ಬರ್ತದೆ. ಹಾಗಾಗಿ ಯಾರು ಹೇಳಿ ಒಂದು ಪ್ರಯತ್ನ ಪಟ್ಟರೆ ಒಂದು ದಾಖಲೆ ಮಾಡುವ ಮೇಲೆ ಒಂದು ಜವಾಬ್ದಾರಿ. ಒಂದು ತಾಯಿಗೆ ಮನವರಿಕೆ ನಾವು ಹೇಳಿ ಆಯಿತು, ಅವ್ರು ಹೇಳಿ ಆಯಿತು, ನಾವು ಒಂದು ವಾರ ಇತ್ತು. ಓಕೆ, 15 ಸರ್. ಈಗ ಮೇಲ್ಚಾವಡಿ ಏನು ತೋರುತ್ತಿದೆ, ಸಂತೋಷ್ ನಗರ, ಆಮೇಲೆ ಸುಭಾಷ್ ನಗರ ಲೀಕೇಜ್ ಇದೆ ಸರ್. ಆಮೇಲೆ ಪದವು ಇದೆಲ್ಲ ನಾವು ಇಲಾಖೆಯಿಂದ ಈಗ ಪಟ್ಟಿ ಕೊಟ್ಟಿದ್ದೇವೆ. ಆದರೂ ಪ್ರತಿ ವರ್ಷ ನಮ್ಮದು ಇಲಾಖೆಯಿಂದ ಒಂದು 30 ಅಥವಾ ಒಂದು 32 ಜನರಿಗೆ ಪ್ರಾಜೆಕ್ಟಿಗೆ ಬರುವುದು. ಅದರಲ್ಲಿ ಬಂದು ಸಹ 50-75 ಸಾವಿರ ಬರೋದಿಲ್ಲ. ಅಲ್ಲಿ ಸಂತೋಷ್ ನಗರದಲ್ಲಿ ಲೀಕೇಜ್ ಇದೆ. ಮೊನ್ನೆ ಮಳೆಗಾಲದಲ್ಲಿ ಅವರಿಗೆ ಜಿಲ್ಲಾ ಕಾರ್ಯಕರ್ತರಿಗೆ ಮಾಹಿತಿ ಸರಿಯಾಗಿ ಗೊತ್ತ, ಅದನ್ನು ಫೋಟೋಸ್ ಆಮೇಲೆ ಸಂಬಂಧಪಟ್ಟ ನಮಗೆ ಅಲ್ಲಿ 2 ಸರ್ಕಲ್ ಇದೆ. ನಮಗೆ ಕೊಟ್ಟೆಗಾರ ಹಾಗೆ ಇವಾಗ ಎಲ್ಲ ಕಡೆಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮೊನ್ನೆ ಎಲ್ಲ ಅಂಗನವಾಡಿಗೆ ಬಂದಿದ್ದೇನೆ. ನಾನೇ GPS ಕೊಟ್ಟು ಹೋಗಿದ್ದೇನೆ. ಅದು ಪಂಚಾಯತಿಯಿಂದ ಈಗ ಒಂದು ಸುಭಾಷ್ ನಗರ ಕೌನ್ಸಿಲರ್ ಈಗ ನಾವು ಮಕ್ಕಳನ್ನ ಪಕ್ಕದ ಮನೆಗೆ ಶಿಫ್ಟ್ ಮಾಡಿದ್ದೇವೆ. ಈಗ ಬೀಳುವಂತ ಪರಿಸ್ಥಿತಿ ಬೀಳುವಂಥದ್ದಿಲ್ಲ, ಆದರೆ ಅಲ್ಲಿ ಇದು ಮಾಡಬಾರ್ದು. ಇಸ್ರೇಲ್ ಬಂದು ಹೋಗಿದ್ದಾರೆ, ನೋಡಿದ್ದಾರೆ ಬೀಳುವಂತ ಪರಿಸ್ಥಿತಿ ಇಲ್ಲ. ಬಟ್ ಈ ವರ್ಷ ಬಿಟ್ಟಿದ್ದಾರೆ ಅದು ನಾವು ಸರಿಯಾಗಿ ಮಾಡ್ಕೊಡ್ತೀವಿ ಅಲ್ಲಿರುವಂಥ ಮಕ್ಕಳು ಕೂಡ ಇಷ್ಟು ನಮ್ಮ ಇಲಾಖೆ ಬಗ್ಗೆ ಮಾಹಿತಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾಹಿತಿಗಾಗಿ ಧನ್ಯವಾದ ಮೇಡಮ್. ಈಗ ಕೃಷಿ ಇಲಾಖೆಯಿಂದ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೃಷಿ ಇಲಾಖೆಯಿಂದ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಹೇಳುವುದಾದರೆ, ಇಲ್ಲಿ ಈಗ ಎಷ್ಟು ಜನ ರೈತರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಇದ್ದರೆ ಒಂದು ಕೈ ಎತ್ತಿ. ಯಾಕಂದರೆ ತುಂಬ ಕಡಿಮೆ, ಅದರಲ್ಲೂ ಭತ್ತ ಬೆಳೆಯುವಂಥ ರೈತರು ತುಂಬ ಕಡಿಮೆ ಈಗ. ನಾನು ಮುಖ್ಯವಾಗಿ ಈಗ ಭತ್ತದ ತಳಿಗಳು ಯಾವುದೆಲ್ಲ ಬಂದಿದೆ ಅಂತಂದರೆ, ಈಗ ಆಲ್ರೆಡಿ ಎಲ್ಲ ಇದು ಭತ್ತದ ಬಿತ್ತನೆ ಬೀಜ ಮುಗಿದ ಬಂತು. ಅಂದರೆ ಮುಂಗಾರು ಹಂಗಾಮಿನ ಎಲ್ಲ ಬಿತ್ತನೆ ಸ್ಟಾರ್ಟ್ ಆಗಿದೆ ಈಗ. ಅದರಲ್ಲಿ ಕೆಂಪು ಮುಕ್ತಿ, ಬಿಳಿ ಜಯ, ಜ್ಯೋತಿ, MO4 ನಮ್ಮ ರೈತ ಸಂಪರ್ಕ ಕೇಂದ್ರ ಮಂಗಳೂರು ಇಲ್ಲಿ ದೊರೆಯುತ್ತದೆ. ಅದರಲ್ಲಿ ಈಗ ಸದ್ಯಕ್ಕೆ ಬಿಳಿ ಜಯ ಒಂದು ಬಿತ್ತನೆ ಬೀಜ ಬಾಕಿ ಇದೆ. ಅದು ಯಾರಿಗಾದರೂ ಬೇಕಾದರೆ ಬಂದು ತಗೊಂಡು ಹೋಗ್ಬೋದು. ಅದರ ಸಬ್ಸಿಡಿ ಎಷ್ಟು ಅಂತ ಹೇಳೋದಾದರೆ 200 ರೂಪಾಯಿ 25 kg ಬ್ಯಾಗ್ ಭತ್ತಕ್ಕೆ ಇದೆ. ಮತ್ತು ಅದು ಬಿಟ್ಟು ಕೃಷಿ ಸುಣ್ಣ ಈಗ ಬೇಕಾದವರು ಆದಷ್ಟು ಬೇಗ ತಮ್ಮ ಅರ್ಜಿಗಳನ್ನು ಇಲ್ಲಿ ರೈತ ಸಂಪರ್ಕ ಕೇಂದ್ರ ಮಂಗಳೂರು ಇಲ್ಲಿಗೆ ಕೊಡಬೇಕು. ಯಾಕಂದರೆ ಜುಲೈ 10 ಅದು ಬರ್ತದೆ. ಆಗ ನಿಮಗೆ
ಅದನ್ನು ಹೋಗಿ ಮತ್ತೆ ತಗೊಳ್ಬೋದು. ಮತ್ತು ಟರ್ಪಲ್ ಕೂಡ ಹಾಗೆ, ಯಾರಿಗೆಲ್ಲ ಟರ್ಪಲ್ ಬೇಕು ಅವರು ಕೂಡ ಇದಕ್ಕೆ ಅರ್ಜಿಯನ್ನು ತಾಲೂಕ್ ಪಂಚಾಯತಲ್ಲಿ ಹಾಕಬೇಕು. ತಾಲೂಕ್ ಪಂಚಾಯತ್ ಹಿಂದೆ ಇದೆಯಲ್ಲ ರೈತ ಸಂಪರ್ಕ ಕೇಂದ್ರ, ಅಲ್ಲಿ ನೀವು ಕೊಡ್ಬೋದು. ಇದಕ್ಕೆ ಮುಖ್ಯವಾಗಿ ನಿಮ್ಮದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು RTC ಇಷ್ಟು ಮುಖ್ಯ ದಾಖಲೆಗಳನ್ನು ನೀವು ಅಲ್ಲಿ ತಗೊಂಡು ಬಂದು ಅರ್ಜಿ ಸಲ್ಲಿಸಿದರೆ ನಿಮಗೆ ಅದು ಯಾವಾಗ ಬರ್ತದೆ, ಯಾರ ಅರ್ಜಿ ಈಗ ಸದ್ಯಕ್ಕೆ ಇಲ್ಲ ಈಗ ಬರ್ತದೆ, ನೆಕ್ಸ್ಟ್ ಬಂದ ನಂತರ ತಗೊಳ್ಬೋದು. ಅದು ಬಿಟ್ಟು ಮೆಷಿನ್ಸ್ ಅಂದರೆ ಪವರ್ ಸ್ಪ್ರೇಯರ್ ಉಂಟು. ಪವರ್ ಸ್ಪ್ರೇಯರ್ ಅಂದರೆ ಅದು 25,000 ಆದರೆ ಅದರಲ್ಲಿ 50% ಸಬ್ಸಿಡಿ ಸಿಗ್ತದೆ. ಅದು 1 ಎಕರೆ ಇದಿರುವಂತಹ ರೈತರು ಯಾರಾದರೂ ಬಂದು ಅಪ್ಲೈ ಮಾಡ್ಬೋದು ಅದಕ್ಕೆ. ಅದು ಬಿಟ್ಟು ಪವರ್ ವೀಡರ್ ಇದೆ, ಅದು ಕೂಡ 50% ಸಬ್ಸಿಡಿ ಇದೆ. ಮತ್ತು ಪವರ್ ಟಿಲ್ಲರ್ ಇದೆ. ಮತ್ತು PVC ಪೈಪ್ ಒಂದಕ್ಕೆ 566 ರೂಪಾಯಿ ತನಕ ಇದೆ. ಅದರಲ್ಲಿ ಸಬ್ಸಿಡಿ 210 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಮತ್ತು ಸ್ಪ್ರಿಂಕ್ಲರ್ ಪೈಪ್ ಕೂಡ ಹಾಗೆ, ಅದರಲ್ಲಿ 23,568 ರೂಪಾಯಿ. ಅದರಲ್ಲಿ ನಿಮಗೆ ಸಬ್ಸಿಡಿ ಅಂದರೆ ರೈತರ ವಂತಿಗೆ ಕಟ್ಟಲಿಕ್ಕೆ 4,139 ರೂಪಾಯಿ, ಸಬ್ಸಿಡಿ 19,428 ಸಿಗ್ತದೆ. ಮತ್ತು ಟ್ರ್ಯಾಕ್ಟರ್ ಇದೆ, ಮತ್ತು ಮೋಟೋ ಕಾರ್ಟ್ ಕೂಡ ಸಬ್ಸಿಡಿ ದರದಲ್ಲಿ ಸಿಗ್ತದೆ. ಮತ್ತು ಯಾರೆಲ್ಲ ಭತ್ತ ಬೆಳೀತಾರೆ ಅಂಥ ರೈತರಿಗೆ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅಂದರೆ ಯಾರಾದರೂ ಭತ್ತ ಬೆಳೆಯುವಂಥ ರೈತರಿದ್ದರೆ ಅವರು ಅರ್ಜಿ ಹಾಕಿದರೆ ಅವರ ಇಳುವರಿಯನ್ನು ಬಂದು ಕಟಾವು ಟೈಮಲ್ಲಿ ಚೆಕ್ ಮಾಡ್ತೇವೆ. ಯಾರ್ದು ಅಧಿಕ ಇಳುವರಿ ಬರ್ತದೆ ಅವರಿಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ, ನಗದು ಬಹುಮಾನ ಕೂಡ ಕೊಡಲಾಗ್ತದೆ. ಅದನ್ನು ಬಿಟ್ಟು ಈಗ ಕೃಷಿ ಭಾಗ್ಯ ಯೋಜನೆ ಅಂತ ಬಂದಿದೆ. ಅಂದರೆ ಎಲ್ಲಿಯಾದರೂ ನೀರು ಕಡಿಮೆ ಅಭಾವ ಇರುವಂಥ ಪ್ರದೇಶದಲ್ಲಿ ಕೃಷಿ ಹೊಂಡಗಳ ನಿರ್ಮಾಣ ಮಾಡುವಂಥದ್ದು. ಅಲ್ಲೀಗ 10 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು 3 ಮೀಟರ್ ಆಳ ಇಷ್ಟು ಕೃಷಿ ಹೊಂಡ ಮಾಡಿ ಅದರಲ್ಲಿ ನಿಮಗೆ ಮಳೆಗಾಲದಲ್ಲಿ ಆ ನೀರನ್ನು ಸಂಗ್ರಹಿಸಿ ಮತ್ತು ಬರಗಾಲದಲ್ಲಿ ನಿಮಗೆ ಆ ನೀರನ್ನು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಆ ಹೊಂಡಕ್ಕೆ ಪಾಲಿಥೀನ್ ಹೊದಿಕೆ ಕೂಡ ಕೊಡಲಾಗ್ತದೆ ಬೇಕಾದವರಿಗೆ. ಮತ್ತು ತಂತಿ ಬೇಲಿಗಳ ರಚನೆ ಅಂದರೆ ಅದರ ಸುತ್ತ ಫೆನ್ಸಿಂಗ್ ಮಾಡಬೇಕು. ಮತ್ತು ಸ್ಪ್ರಿಂಕ್ಲರ್ ಪೈಪ್ ಕೂಡ ಅದರಲ್ಲಿ ನಿಮಗೆ ಸಾಮಾನ್ಯ ವರ್ಗದ ಜನರಿಗೆ 80% ಸಬ್ಸಿಡಿ ಹಾಗೂ SC ST ಅವರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಬ್ಸಿಡಿಯಲ್ಲಿ ದೊರೆಯುತ್ತದೆ. ಇಷ್ಟು ಇಲಾಖೆಯಿಂದ ದೊರೆಯುವಂಥ ಸೌಲಭ್ಯಗಳು. ಇನ್ನೇನಾದಿದ್ದರೆ ಕೇಳ್ಬೋದು. NO4 ಮತ್ತು ಇದು ಸಹ್ಯಾದ್ರಿ ಯಾವುದು ಅಂದರೆ ಅದು ಗ್ರಾಮ ಮಟ್ಟಕ್ಕೆ ಅಂದರೆ ಎಲ್ಲರೂ ಹೇಳ್ತಾರೆ ಈಗ ಗ್ರಾಮ ಮಟ್ಟದಲ್ಲಿ ಅಂತ. ಅಂದರೆ ಗ್ರಾಮ ಮಟ್ಟದಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಗ್ತಿಲ್ಲ. ಕೃಷಿಯಲ್ಲಿ ತುಂಬ ಜಾಗ ಉಂಟು ಎಲ್ಲರಿಗೆ, ಆದರೆ ಅದರಲ್ಲಿ ಏನು ಅವರು ಉತ್ಪತ್ತಿ ಏನು ಮಾಡೋದಿಲ್ಲ. ಅಂದರೆ ಯಾವ ಫರ್ಟಿಲೈಸರ್ ಕೃಷಿ ಇಲಾಖೆ, ಕಂದಾಯ ಇಲಾಖೆಯ ಮಾಹಿತಿ. ಯೋಜನೆಯಡಿ ಪಿಂಚಣಿ ಸೌಲಭ್ಯ ಸಿಗ್ತದೆ. ಇದರಲ್ಲಿ ಮೊದಲಿಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ. ಈ ಪಿಂಚಣಿ ಯೋಜನೆಯಡಿ 60ರಿಂದ 64 ವರ್ಷದ ಒಳಗಿನ ವೃದ್ಧರಿಗೆ ಮಾಸಿಕವಾಗಿ 800 ರೂಪಾಯಿ ಮಂಜೂರು ಆಗ್ತದೆ. ಇನ್ನು ಸಂಧ್ಯಾ ಸುರಕ್ಷಾ ವೇತನ, ಈ ಪಿಂಚಣಿ ಯೋಜನೆಯಡಿ 65 ವರ್ಷದ ಮೇಲ್ಪಟ್ಟವರಿಗೆ ವೃದ್ಧರಿಗೆ 1,200 ರೂಪಾಯಿ ಮಾಸಿಕವಾಗಿ ಮಂಜೂರಾಗ್ತದೆ. ಇನ್ನು ಅಂಗವಿಕಲ ವೇತನ, ಈ ಪಿಂಚಣಿ ಯೋಜನೆಯಡಿ ಅಂಗವಿಕಲ ಪ್ರಮಾಣ 40ರಿಂದ 75% ಇದ್ದರೆ ಅಂಥ ಅಂಗವಿಕಲರಿಗೆ ಮಾಸಿಕವಾಗಿ 800 ರೂಪಾಯಿ ಮಂಜೂರು ಆಗ್ತದೆ. 75% ಮೇಲ್ಪಟ್ಟು ಮಾಸಿಕವಾಗಿ 1,400 ರೂಪಾಯಿ ಮಂಜೂರು ಆಗ್ತದೆ. ಇನ್ನು ವಿಧವಾ ವೇತನ, ಈ ಪಿಂಚಣಿ ಯೋಜನೆಯಡಿ 18 ವರ್ಷದಿಂದ 60 ವರ್ಷದ ಒಳಗಿನ ವಿಧವೆಯರಿಗೆ ಮಾಸಿಕವಾಗಿ 800 ರೂಪಾಯಿ ಪಿಂಚಣಿ ಮಂಜೂರು ಆಗ್ತದೆ. ಇನ್ನು ಮನಸ್ವಿನಿ ಯೋಜನೆ, ಈ ಪಿಂಚಣಿ ಯೋಜನೆಯಡಿ 40 ವರ್ಷದ ಮೇಲ್ಪಟ್ಟು ಅಂದರೆ 60 ವರ್ಷದ ಒಳಗಿನ ವಿಚ್ಛೇದಿತ ಅಥವಾ
ಅವಿವಾಹಿತ ಮಹಿಳೆಯರಿಗೆ ಮಾಸಿಕವಾಗಿ 800 ರೂಪಾಯಿ ಪಿಂಚಣಿ ಮಂಜೂರಾಗ್ತದೆ. ಇನ್ನು ರಾಷ್ಟ್ರೀಯ ಕುಟುಂಬ ಸಹಾಯಧನ ಯೋಜನೆ, ಈ ಯೋಜನೆಯಡಿ ಬಡತನ ರೇಖೆಗಿಂತ ಕೆಳಮಟ್ಟದ ಕುಟುಂಬದ ದುಡಿಯೋ ವ್ಯಕ್ತಿ ಮೃತಪಟ್ಟರೆ ಅಂತಹ ಕುಟುಂಬಕ್ಕೆ ಸಹಾಯಧನವಾಗಿ ರೂಪಾಯಿ 20,000 ರೂಪಾಯಿ ಮಂಜೂರಾಗ್ತದೆ. ಇದಕ್ಕೆಲ್ಲ ಬರುವಾಗ ಅರ್ಜಿದಾರರು ಅಪ್ಲಿಕೇಶನ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕಿದು ಪಾಸ್ಬುಕ್, 4 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಡೆತ್ ಸರ್ಟಿಫಿಕೇಟ್ ವಿಧವಾ ವೇತನಕ್ಕೆ ಇಷ್ಟು ತಗೊಂಡು ಬರಬೇಕಾಗ್ತದೆ. ಇನ್ನೇನಾದರೂ ಕೇಳಲಿಕ್ಕಿದೆಯಾ ಕಂದಾಯ ಇಲಾಖೆಯಿಂದ? ಯಾವುದು? ರಾಷ್ಟ್ರೀಯ ಕುಟುಂಬ ಯೋಜನೆ. ಹಾಂ, ಅಂದರೆ ಕುಟುಂಬದ ದುಡಿಯೋ ವ್ಯಕ್ತಿ ಮೃತಪಟ್ಟರೆ ಅವರದ್ದು ವಯಸ್ಸು 18ರಿಂದ ಮೇಲ್ಪಟ್ಟು 60 ವರ್ಷಕ್ಕಿಂತ ಒಳಗಿನವರಾಗಿರಬೇಕು. ದುಡಿಯೋ ವ್ಯಕ್ತಿ ಮೃತಪಟ್ಟರೆ ಅವರಿಗೆ ಸಹಾಯಧನವಾಗಿ 20,000 ರೂಪಾಯಿ ಮಂಜೂರಾಗ್ತದೆ. ವರ್ಷಕ್ಕೆಲ್ಲ, ಅದು ಒಂದೇ ಸಲ. 600. ಅವ್ರದ್ದು ಆಧಾರ್ ಕಾರ್ಡ್ ಅಂತ ಇರಲಿ, ನಾನು ಚೆಕ್ ಮಾಡ್ತೀನಿ. ತಂದಿದ್ದೀರಾ? ನಂದು ನಂಬರಿಗೆ ವಾಟ್ಸಪ್ ಮಾಡಿದ್ರು ಸಾಕ್ತದೆ. ಇದರಿಂದ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತುಂಬ ಹಿಂದೆ ಇದೆ ಅಂತ ನಮಗೆ ಅನಿಸ್ತದೆ. ಯಾಕೆಂದರೆ ಈಗ ನೀವು ಪ್ರಾರಂಭದಲ್ಲಿ ಹೇಳಿದ್ದೀರಿ, ಎಲ್ಲ ಕಡೆ ಕೂಡ ಎಲ್ಲ ಗ್ರಾಮದವರು ಸ್ವಚ್ಛತೆ ಕಮ್ಮಿ ಉಂಟು, ಅದನ್ನು ಸಂಪೂರ್ಣವಾಗಿ ನಿವಾರಿಸಬೇಕಂತ ಕೇಳಿಕೊಂಡಂಥ ವಿಷಯವನ್ನು ನಿಮ್ಮ ಬಾಯಿಯಿಂದ ನಾವು ಕೇಳಿದ್ದೇವೆ. ನಾವು ಅತಿ ಮುಖ್ಯವಾಗಿ ಒಂದು ವಿಷಯವನ್ನು ನಿಮ್ಮಲ್ಲಿ ತಿಳಿಸುವುದೇನೆಂದರೆ, ಈಗಾಗಲೇ ನಾವು ಬೀದಿ ನಾಯಿಗಳ ಬಗ್ಗೆ, ಮಕ್ಕಳಿಗೆ ಆಗುವಂಥ ತೊಂದರೆ, ಅಲ್ಲದೆ ದಾರಿ ಹೋಕರಿಗೆ ಆಗುವಂಥ ಕಷ್ಟ, ಇದನ್ನು ಹಲವಾರು ಬಾರಿ ಗ್ರಾಮ ಸಭೆಯಲ್ಲಿ, ವಾರ್ಡ್ ಸಭೆಯಲ್ಲಿ ನಾವು ತಮ್ಮಲ್ಲಿ ತಿಳಿಸಿದ್ದೇವೆ. ಇದರ ಬಗ್ಗೆ ನೀವು ಯಾವ ಕ್ರಮವನ್ನು ಕೂಡ ಕೈಗೊಳ್ಳಿಲ್ಲ. ಹಲವಾರು ಅಡಚಣೆಗಳು ಉಂಟಂತ ನೀವು ಹೇಳ್ತೀರಿ, ಅದು ಇರಬಹುದು. ಅದನ್ನು ಆದರೂ ಯಾರು ನಾಯಿ ಸಾಕ್ತಾರೆ ಮನೆಯಲ್ಲಿ, ಅವರ ಮನೆಯಲ್ಲಿ ಎಷ್ಟು ನಾಯಿ ಇರಬೇಕು ಅಂತ ನೀವು ಒಂದು ಮನೆಗೆ ಒಂದು ನಾಯಿ ಇರಬೇಕಷ್ಟೇ. ಹೌದು, ನೀವು ಅದನ್ನು ಅವರಿಗೆ, ಪ್ರತಿ ಮನೆಯವರಿಗೆ ಆ ವಿಷಯವನ್ನು ಅವರಿಗೆ ಮನದಟ್ಟಾಗುವಂತ ತಿಳಿಸಿ ಅವರಲ್ಲಿ ಜಾಗೃತೆ ವಹಿಸಿಕೊಳ್ಬೇಕು. ಇಷ್ಟು ಮಾಡಿ. ಮತ್ತು ಮುಖ್ಯವಾಗಿ ನಾವು ಕಸದ ಬಗ್ಗೆ ನಿನ್ನೆ ಕೂಡ ನಾವು ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಪಂಡಿತ ಹೌಸ್ನಿಂದ ಸಾಧಾರಣ ರಾಣಿಪುರ ಬರುವ ಮಾರ್ಗದಲ್ಲಿ ಹೆಚ್ಚಾಗಿ ಅಲ್ಲಲ್ಲಿ ದಾರಿಯಲ್ಲಿ ಕಸದ ಚೀಳೆಗಳನ್ನು ತುಂಬಿಸಿ ಅಲ್ಲಲ್ಲಿ ಬಿಸಾಡುವಂಥ ಒಂದು ತ್ಯಾಜ್ಯ ಬಿಸಾಡುವಂಥ ಜಾಗವೇ ಇದೆ. ಅದಂದರೆ ನಮ್ಮ ಮಾಜಿ ಉಪಾಧ್ಯಕ್ಷ ಆಗಿರತಕ್ಕಂಥ ನಮ್ಮ ಐರಿನ್ ಡಿಸೂಸ ಅವರ ಮನೆ ಪಕ್ಕದ ಸ್ವಲ್ಪ ಮುಂದೆ ಈಗಾಗಲೇ ನಾವು ಮನೆ ಕೊಟ್ಟಿದ್ದೇವೆ, ಆರೋಗ್ಯ ಇಲಾಖೆಗೂ ಕೂಡ ಕೊಟ್ಟಿದ್ದೇವೆ. ಅದನ್ನು ಆದಷ್ಟು ಬೇಗ ಅದನ್ನು ಸ್ವಚ್ಛ ಮಾಡಿ, ಡೆಂಗ್ಯೂ, ಮಲೇರಿಯಾ ಇರ್ಬೋದು, ಚಿಕನ್ಗುನ್ಯಾ ಇರ್ಬೋದು, ಇಂಥ ಮಾರಕ ರೋಗಗಳಂತ ನಾವು ಹಲವಾರು ಸಾರಿ ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀರಾ. ಇದನ್ನು ತಡೆಗಟ್ಟುವುದಾದರೆ ಇಂಥ ಜಾಗವನ್ನು ಸ್ವಚ್ಛ ಮಾಡಬೇಕು. ಇದರ ಬಗ್ಗೆ ತಾವು ಹೆಚ್ಚಿನ, ಈಗಾಗಲೇ ಅವರು ಅಧ್ಯಕ್ಷ ಹೇಳಿದ್ದಾರೆ, 2, 3, 4 ದಿವಸದಲ್ಲಿ ನಾವು ಹೌದು. ಇವತ್ತು ಗ್ರಾಮ ಸಭೆಯಲ್ಲಿ ನಾವು ಬಿಸಿ ಇದ್ದೀವಿ. 2 ಡೇಸ್ ಟೈಮ್ ಕೊಡಿ, 2 ಡೇಸಲ್ಲೇ ಕ್ಲಿಯರ್ ಮಾಡ್ಬೋದು. ಹೌದು, 2, 3, 4 ಅವರು ಹೇಳಿದ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಅವರಲ್ಲಿ ಭರವಸೆ ಇದೆ, ಅಂದರೆ ಅವರು ಮಾಡಿಸ್ಕೊಡ್ತಾರಂತ. ಆದಷ್ಟು ಬೇಗ ಮಾಡಿ ಅಂತ ಈ ಮೂಲಕ ನಮ್ಮಲ್ಲಿ ವಿನಂತಿಸ್ಕೊಳ್ಳೋದು. ಓಕೆ ಸರ್. ಸ್ವಚ್ಛತೆ ಮಾಡ್ತಾರಲ್ಲ ಸರ್, ಅವರಿಗೆ ಒಂದು ಕೈಗೆ ಗ್ಲೌಸು, ಶೂಸ್ ಎಲ್ಲ ಅದನ್ನು ಕೊಡಬೇಕಾಗುತ್ತೆ. ಅವ್ರು ಕೂಡ ನಮ್ಮಾಗೆ ಒಂದು ಮನುಷ್ಯರಲ್ವ? ಹೌದು. ಅವ್ರಿಗೆ ನಮ್ಮ ಪಂಚಾಯತ್ನ ಸೈಡಿಂದ ಒಂದು ಇದು ಮಾಡಬೇಕು. ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸಪೋರ್ಟ್ ಮಾಡೋದಿಲ್ಲ, ನಾವು ಗೊತ್ತುಂಟು. ಅದೇ ನಾವು ಕಾಂಟ್ರಾಕ್ಟರ್ಗೆ ಸುಮಾರು ಸಾರಿ ಹೇಳಿದ್ದೇವೆ. ಈಗ ನೆಕ್ಸ್ಟ್ ನಾವೇ ಕೊಡ್ತೀವಿ, ಪಂಚಾಯತಿಯಿಂದಲೇ ಕೊಡ್ತೀವಿ, ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ.
ರಜಾನಿ ಮನೆಯಲ್ಲಿ ತುಂಬ ನಾಯಿಗಳಿದೆ, ಎಲ್ಲರಿಗೂ ಉಪದ್ರ ಮಾಡ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತ. ಸರ್, ನಮ್ಮದು 4ನೇ ವಾರ್ಡ್. ನಾನು ಪದ್ಮನಾಭ ಅಂತೇಳಿ. ನಮ್ಮ ಏರಿಯಾಕ್ಕೆ ನೀರು ಬರ್ತಾ ಇಲ್ಲ. ಸಾಧಾರಣ ಒಂದು ತಿಂಗಳು 2 ತಿಂಗಳಿಂದ ನೀರು ಬರ್ತಾ ಇಲ್ಲ. ಫಸ್ಟಿಗೆ ಬರ್ತಾ ಇತ್ತು, ನಮಗೆ ನೀರಿನ ಸಮಸ್ಯೆನೇ ಇರಲಿಲ್ಲ ಆಯಿತು. ಈಗ ಏನೋ ಪೈಪ್ಲೈನ್ ಚೇಂಜ್ ಮಾಡಿದರು, ಆನಂತರ ಗೇಟ್ ವಾಲ್ ಎಲ್ಲ ಚೇಂಜ್ ಮಾಡಿದರು. ಅದರ ನಂತರ ನಮಗೆ ನೀರು ಬರ್ತಾ ಇಲ್ಲ. ನಾನಂದರೆ ನಮ್ಮ ಪಂಚಾಯತ್ ಸದಸ್ಯರಿಗೆ ಪ್ರತಿ ಸರಿ ನಾನು ದಿನಾಲು ಫೋನ್ ಮಾಡ್ತಾಯಿದ್ದೀನಿ, ನಮಗೆ ನೀರು ಬರೋದಿಲ್ಲ, ನೀರು ಬಿಡಿ ಅಂತೇಳಿ. ಅವರ ಹತ್ರ ಹೇಳ್ತಾರಂತೆ. ಅವರು ನಮಗೆ ಕೇಳಿದಾಗ ಹೇಳ್ತಾರೆ, ನಾನು ಬಿಡ್ತೇನೆ, ನಿನ್ನೆ ಬಿಟ್ಟಿದ್ದೇನೆ, ಬೆಳಿಗ್ಗೆ ಬಿಟ್ಟಿದ್ದೇನೆ, ನಾಳೆ ಬಿಡ್ತೇನೆ. ಇಷ್ಟವರೆಗೆ ನೀರಿಲ್ಲ. ಇದಕ್ಕೆ ಏನು ಮಾಡಬೇಕು ಸರ್? ನಾವು ವರ್ಷಕ್ಕೆ ಒಂದೇ ಸಾರಿ ನಿಮ್ಮ ನೀರಿನ ಬಿಲ್, ಕಸದ ಬಿಲ್, ಟ್ಯಾಕ್ಸ್ ಎಲ್ಲ ಒಂದು ಸಾರಿ ಕಟ್ಟಿ ಹೋಗ್ತೇವೆ. ಇಷ್ಟವರೆಗೆ ನಾನು ಪಂಚಾಯತ್ ಮೀಟಿಂಗಿಗೆ ಕೂಡ ಇದಕ್ಕೆ ಬರಲಿ. ಇದು ಫಸ್ಟ್ ಟೈಮ್ ನನ್ನನ್ನು ನೀವು ಭರಿಸುವುದಷ್ಟೇ, ಆಯಿತಾ? ಇದೆಲ್ಲ ನಮಗೆಲ್ಲ ಅಗತ್ಯ ಇಲ್ಲದಂತ ಅದನ್ನು ಮಾಡಿ ಕೊಡಿ ಅಂತೇಳಿ ನಿಮ್ಮತ್ತೊಂದು ರಿಕ್ವೆಸ್ಟ್. ಅದನ್ನೊಂದು ಸೇಫ್ ಮಾಡಲಿಕ್ಕೆ ನಾವು ರಿಪೇರಿ ಮಾಡಿದ್ವಿ. ಮತ್ತು ಪೈಪ್ಲೈನನ್ನು ಕೂಡ 8 ಮನೆಗೆ ಲೀಕ್ ಆಗಿ ಸಪ್ರೇಟ್ ಮಾಡಿದ್ವಿ. ಈಗ ಪಂಪ್ ಆಪರೇಟಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲ ಪಂಪ್ ಆಪರೇಟರ್ನ ಕರೆದು ಮಾತಾಡಿದ್ದೇವೆ ಮೊನ್ನೆ. ಆ ದಿವಸ ಸ್ವಲ್ಪ ಈಗ ಒಂದು ವಾರದಲ್ಲಿ ಫೋನ್ ಸ್ವಲ್ಪ ಕಡಿಮೆ ಇದೆ. ಪ್ರಾಬ್ಲಮ್ ಇದ್ದರೆ ಮತ್ತೆ ಓಕೆ. ನಾನು 6ನೇ ವಾರ್ಡ್ನಿಂದ ಸಂತೋಷ್ ನಗರ. ಅದು ನಿಮ್ಮದು ನಾವು ಪ್ರತಿ ವಾರ್ಡ್ ಗ್ರಾಮ ಸಭೆಯಲ್ಲಿ ಹೇಳ್ತಾ ಬಂದಿದ್ದೇನೆ. ವಿಷಯ ಏನಂದರೆ, ನಿಮ್ಮದು NRG ಫಂಡಿನಿಂದ ಚರಂಡಿ ಯೋಜನೆ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಿ. ಇದರಲ್ಲಿ ಏನು ವಿಷಯ ಅಂದರೆ, ಅದು ಎಲ್ಲಿಂದ ಪ್ರಾರಂಭವಾಯಿತು ಮತ್ತು ಅದು ಎಲ್ಲಿ ತನಕ ಕೆಲಸ, ಅದರ ಕಾರ್ಯ ಕೊನೆಗೊಂಡಿದೆ ನಮಗೆ ಅದರ ಇದಿಲ್ಲ. ಮತ್ತು ಇದರ ಫಲಾನುಭವಿಗಳು ಮತ್ತು ಈ ಯೋಜನೆಯಿಂದ ಯಾರ್ಯಾರ ಮನೆಗೆಲ್ಲ ನಷ್ಟ ಆಗಿದೆ ಅದರ ಒಂದು ಕೂಡ ಡಿಗ್ರಿ ನಿಮ್ಮ ಹತ್ರ ಇಲ್ಲ. ಮತ್ತು ಇದರಲ್ಲಿ ಯಾರಿಗೆ ನೀವು ಪರಿಹಾರ ನೀಡಿದ್ದೀರಾ? ಮತ್ತು ಇದು ಎಷ್ಟು ಅನುಭವ ನಷ್ಟ ಆಗಿದೆ ಮನೆಗೆ, ನೀವು ಇದು ಭೇಟಿ ಕೂಡ ಕೊಡಲಿಲ್ಲ ಅಲ್ಲಿ. ಮತ್ತು ಪುನಃ ಅದು ಕೆಲಸ ಅರ್ಧದಲ್ಲಿ ಈಗ ಬಾಕಿ ಉಂಟು 4-5 ವರ್ಷದಿಂದ. ಅದು ಒಳಚರಂಡಿ ಮೇನ್ ಚರಂಡಿ ಆಗಿದೆ. ವಾರ್ಡ್ ನಂಬರ್ 6 ಮತ್ತು ವಾರ್ಡ್ ನಂಬರ್ 7 ಅದು ಒಳಚರಂಡಿದು ಕೆಲಸ ಇದು ಆಗಿದೆ. ಅದು ಈಗ ಅರ್ಧದಲ್ಲಿ ನಿಂತು ಬಿದ್ದಿದೆ. ಒಂದೊಂದು ಮೇ ಬಿ 4-5 ಇಯರ್ಸ್ ಆಯಿತು. ಅದು ಸಂಪೂರ್ಣ ಪೂರ್ಣಗೊಂಡಿಲ್ಲ, ಅರ್ಧದಲ್ಲಿ ಬಿಟ್ಟಿದ್ದಾರೆ. ಸಭೆಗೆ ಬಂದಾಗ ಹೌದು, ನೀವು ಎಷ್ಟು 30 ಮೀಟರ್ ಅಂತ ಹೇಳಿದ್ರಿ. ಹೌದು, ಅದೇ ಲಾಸ್ಟ್ ಎಂಡಿಗೆ ನೆಕ್ಸ್ಟ್ ನಾನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೇನೆ. ಹೌದು, ಅದು ವರ್ಷ ಇದೇ ಹೇಳ್ತಾ ಬಂದಿದ್ದಾರೆ. ನಾನು ನೆಕ್ಸ್ಟ್ ಗ್ರಾಮ ಸಭೆ ಒಳಗಾಗಿ ಅದು ಕ್ಲಿಯರ್ ಆಗಿರ್ತದೆ. ಶೂರ್ ಸರ್, ಖಂಡಿತ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಅರ್ಧದಲ್ಲಿ ಸ್ಥಗಿತಗೊಂಡು ನಮ್ದು 2 ಬಾರಿ ಸೀಮೆ ಬೌಂಡ್ರಿ ಇದೆ ಅಲ್ಲ, ಬಿದ್ದುಕೊಂಡಿದೆ. ಇವಾಗ 2 ಲಕ್ಷ ರೂಪಾಯಿಯಷ್ಟು ನಷ್ಟ ಆಗಿದೆ. ಅದು ಅರ್ಧದಲ್ಲಿ ನೀರಿನ ರಭಸ ಅಷ್ಟಿದೆ. ಅದಕ್ಕೆ ಸೊಲ್ಯೂಷನ್ ಬೇಕು ಸರ್. ಅದೇ ಅದು ಸ್ವಲ್ಪ ಕ್ಲಿಯರ್, ಅದು 30 ಮೀಟರ್ ಅಂತ ಹೇಳಿದ್ದಾರೆ ಅವರು, ಸಂತೋಷ್ ಅವರು. ಹಾಗಾಗಿ ಅದನ್ನು ನಾವು ಈ ನೆಕ್ಸ್ಟ್ 6 ಮಂತಲ್ಲಿ ಅದನ್ನು ಕ್ಲಿಯರ್, ಮಳೆ ನಿಂತ ನಂತರ ಅದನ್ನು ಸರಿ ಮಾಡ್ತೀವಿ. ಸರಿ ಆದಮೇಲೆ ಅದು ಆ ಪ್ರಾಬ್ಲಮ್ ಬರುತ್ತೆ, ಬಹುತೇಕ ನಿಲ್ಲುತ್ತೆ. ಅದು ಇಟ್ಟಿದೆ, ಒಂದು ಕೊಂಡೋಗಿ ಉಳಿದದಲ್ಲಿ ಬಿಟ್ಟು ಹೋಗಿದ್ದಾರೆ. ಅದು ಸರಿಯಲ್ಲ ಸರ್? ಸರಿಯಲ್ಲ. 3 ಪ್ಯಾಕೆಟ್ ಬಿಟ್ಟು ಒಂದು ಸರಿಯಾಗಿ ಕಟ್ಟಿ, ಪ್ಲಾಸ್ಟಿಕ್ ವೇಸ್ಟ್, ವೆಟ್ ವೇಸ್ಟ್ ಅಲ್ಲ, ಕಟ್ಟಿ ಇಟ್ಟಿದ್ವಿ. 2 ಬಿಟ್ಟು 1 ಮಾತ್ರ ಕೊಂಡೋಗಿದ್ದಾರೆ. ಅದು ಸರಿಯಲ್ಲ. ನಾವು ಇಲ್ಲಿ ಕೆಲಸ ಹಾಕೋದು ಮತ್ತೆ ಅಲ್ಲ. ಸರಿ, ಅದು ಅದೊಂದು ಸೊಲ್ಯೂಷನ್. ನಾನು ಮತ್ತೆ ತುಂಬ ಇದೆ. ಯಾವ ವಿಶಲಕ್ಕನ ಏರಿಯಾ, ವಿಶಲಕ್ಕನ ಎಷ್ಟು ಸಲ ಪಂಚಾಯತಿಗೆ ಸಹ ಬಂದಿದ್ದೇವೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸಹ ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ. ಅದು ಎಲ್ಲ ಏರಿಯಾಕ್ಕೆ ಒಂದು 10 ಮನೆಗೆ ಒಂದು ಗೇಟ್ ವಾಲ್ ಇರೋದು. ನಮ್ಮದು ಏರಿಯಾದಲ್ಲಿ 20 ಮನೆಗೆ ಒಂದು ಗೇಟ್ ವಾಲ್ ಇರೋದು. ಯಾವ ವಾರ್ಡಲ್ಲಿ 10 ಮನೆಗಳಿಗೆ ಒಂದು ಗೇಟ್ ವಾಲ್ ಇದೆ? ಎಲ್ಲ ಮನೆಗೆ 10 ಇರೋದು ಇಲ್ಲ. ನೀರು ಸಹ ಇಲ್ಲ, ಬಿಡುದು ಅದು ವಾರಕ್ಕೆ 1 ಸಲ 2 ಸಲ ಬಿಡು. ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೇಳ್ತಾರೆ, PDOಗೆ ನಿಮ್ಮ ಹತ್ರ ಮಾತ್ರ ನೀವು ಹೇಳ್ದಂತ ಒಬ್ಬರು 50 ಲೀಟರ್ ಯೂಸ್ ಮಾಡಿ ಅಂತ. ಅದು ಸೊಲ್ಯೂಷನ್. ಒಂದು ಕಾಲ್ ಮಾಡಿ ಹೇಳಿದ್ರೆ ನಿಮ್ಮದು ಸೊಲ್ಯೂಷನ್. ನಾವು ನಿಮಗೆ ಕಾಲ್ ಮಾಡಿ ಹೇಳಿದ್ರೆ ನೀವು ಹೇಳೋದು ವಾರಕ್ಕೆ 1 ಸಲ ನಮಗೆ ನೀರು ಸರಿ ಬರೋದು. ವಾರಕ್ಕೆ 1 ಸಾರಿ ಸರಿ ಬರ್ತದ? ಮತ್ತೆ ಬರೋದೇ ಇಲ್ಲ ಸರಿ. 1,000 ನೀರು ಸಹ ನಮಗೆ ಬರುವುದಿಲ್ಲ. ನೀವು ನಿಮ್ಮ ಹತ್ರ ಕಾಲ್ ಮಾಡಿ ನಾವು ಹೇಳಿದ್ದು, ನೀವು ಹೇಳೋದು ಒಬ್ಬರಿಗೆ 50 ಲೀಟರ್ ಆಗಿ ನೀವು ಯೂಸ್ ಮಾಡಿ. ಒಂದು ಮನೆಯಲ್ಲಿ 10 ಮಂದಿ ಇದ್ರೆ ಸಾಕದ್ದು.
ಅದು ಹಾಗೇನೆ ಇದೆ, ಒಬ್ಬರಿಗೆ 50 ಲೀಟರ್ ಇದೆ ಒಂದು ದಿನಕ್ಕೆ. ನೀವು ಹೇಳಿದ್ದು, ನಾವು ಹೇಳಿದ್ದಲ್ಲ. ಹೌದು ಹೌದು, ಒಬ್ಬರಿಗೆ ಒಂದು ದಿನಕ್ಕೆ 50 ಲೀಟರ್ ನೀರು ಇರುವುದು ಕರೆಕ್ಟ್. ಅದು ಅದು ವಾರಕ್ಕೆ ಒಂದ್ಸಲ ನೀರು ಬಿಟ್ಟು ಸಾಕಾಗ್ತದ? ಒಂದು ವಾರಕ್ಕೆ ಒಂದ್ಸಾರಿ ಯಾರು ಬಿಡ್ತಾರೆ? ಅಲ್ಲಿ ಹಾಗೆ ಬರುದು ನೀರು, ಬಂದು ನೋಡಿ ಅಲ್ಲಿ 10 ಸಲ ಪೈಂಪ್ ಹೊಡೆದೋಗ್ತದೆ, ಮೋಟ್ರ್ ಸರಿ ಇಲ್ಲ ಅಂತ. ಪಂಚಾಯತ್ ಒಂದು ಕಂಪ್ಲೇಂಟ್ ಕೊಟ್ಟು ಸಹ ಅದಕ್ಕೆ ಇಲ್ಲ. ಇವತ್ತು ಬರ್ತೇವೆ ನಾಳೆ ಬರ್ತೇವೆ ಅಂತ ಹೇಳಿದ್ದು ಬರುದಿಲ್ಲ. ಪಂಚಾಯತ್ ಕಂಪ್ಲೇಂಟ್ ಕೊಟ್ಟಾಗ ರೆಸ್ಪಾನ್ಸ್ ಮಾಡ್ತದೆ, ಪೈಪ್ ರಿಪೇರಿನ ಮಾಡ್ತದೆ. ಎಲ್ಲಿ ನಮ್ಮ ಏರಿಯಾದಲ್ಲಿ ಮಾಡಲೇ ಇಲ್ಲ. ಏನು ಗೊತ್ತು, ಮನೆಯ ಮೇಲುಗಡೆ ನೀರು ಬರಲಿಕ್ಕಿಲ್ಲ, ಅಂಗಳಕ್ಕೆ ಮಾತ್ರ ನೀರು ಬರೋದು. ಪೈಂಪ್ ಚೇಂಜ್ ಮಾಡ್ತೇನೆ ಮಾಡಲಿ, ಅದು 30 ವರ್ಷ ಜಾಸ್ತಿ ಇರ್ತದೆ ಪೈಂಪ್ಗೆ. ಗೇಟ್ ವಾಲ್ ಎರಡು ಮಾಡ್ತೇನೆ ಅಂತ ಹೇಳಿ ಬಂದು ನೋಡಿ ಹೋಗ್ತೀರಿ, ಮಾಡೋದಿಲ್ಲ ನೀವು. ಮಾಡಿದ ಮೇಲೇ ನಿಮ್ಮ ಮನೆಗೆ ನೀರು ಬರ್ತಾ ಇದೆ, ಮಾಡೋದಿಲ್ಲ ಅಂತ ಎಲ್ಲ ತಪ್ಪು. ಒಡೆದನ್ನ ಸರಿ ಮಾಡ್ತಾರೆ. ಹೊಡೆದಲ್ಲ, ನಾವು ಹೇಳ್ದು ಹೊಸದಾಕ್ಬೇಕಂತ. ಅದು 30 ವರ್ಷ ಜಾಸ್ತಿ ಇತ್ತು ಅದಕ್ಕೆ. ಕೆಸರು ತುಂಬಿ ನೀರೇ ಬರೋದಿಲ್ಲ ಅದರಲ್ಲಿ. ಡೈಲಿ ನಮ್ಮದೊಂದು ಏರಿಕೆ ಎಷ್ಟು ಟ್ಯಾಂಕರ್ ಬರ್ತದೆ ನೀವು ಕೇಳಿ ನೋಡಿ ಅಂತೆ. ಯಾವುದು ಜಾಸ್ತಿ ಜನ ಉಂಟು, ನೀರು ಕಡಿಮೆ. ಅಂದ್ರೆ 2 ಮೋಟ್ರ್ ನೀರು ಬಿಡುವಾಗ ಫೋರ್ಸ್ ಅಲ್ಲಿ ಬರ್ತದೆ. ಒಂದು ಮನೆಯವರು ಬಂದು ಮಾಡಿದರೆ ಪೈಪ್ ಹೋಗ್ತದೆ. ಹಾಗೇನೆ ಆಗಿದಲ್ಲ. ಸರ್ ನಮಸ್ತೆ, ನೀವು ಯಾವತ್ತಾದರೂ ಭೇಟಿ ನೀಡಿದ್ದೀರಾ ಸುಭಾಷ್ ನಗರದ ಈ ಏರಿಯಾದಲ್ಲಿ? ನಮಗೆ ಸಿಗುವಂಥ ನೀರು ಹೇಗೆ ಅಂತ ಯಾರಾದರೂ ಚೆಕ್ ಮಾಡಿದ್ದೀರಾ ಸರ್? ನೀವು ಚೆಕ್ ಮಾಡಿದ್ದೀರಾ? ಜನಸಾಮಾನ್ಯರಿಗಾಗಿರುವ ನೀವು PDO, ನಿಮಗೆ ಆ್ಯಸ್ ಎ ರೆಸ್ಪೆಕ್ಟ್, ಡ್ಯೂ ರೆಸ್ಪೆಕ್ಟ್, ನೀವು ಯಾವತ್ತಾದರೂ ಸುಭಾಷ್ ನಗರದಲ್ಲಿ ಏರಿಯಾದಲ್ಲಿ ನೀರನ್ನು ಚೆಕ್ ಮಾಡಿದ್ದೀರಾ? ಒಂದು ನಾವು ಮತ್ತು ನೀವು ಒಟ್ಟಿಗೆ ಹೋಗಿ ಆ ನೀರನ್ನು ಲ್ಯಾಬಿಗೆ ಕೊಂಡೋಗೋದು, ಅದು ಕುಡಿಯುವಂಥ ನೀರಾ, ಅದು ಯೂಸ್ ಮಾಡಲಿಕ್ಕೆ ಯೋಗ್ಯವಂತ ನೀರಂತ ಒಂದು ಚೆಕ್ ಮಾಡೋಣ ಸರ್. ನಾವು ಚೆಕ್ ಮಾಡ್ತೀವಿ, ಬಟ್ ನಾವು ಅಲ್ಲ ಸರ್, ಇದು ಆಕ್ಚುಲಿ ಚೆಕ್ ಮಾಡ್ತೇವೆ. ಅದರಲ್ಲಿ ಸರ್ ಇದು ಕಂಪ್ಲೇಂಟ್ ಕೊಡುವಂತ ಸಮಸ್ಯೆ ಅಲ್ಲ. ಸುಭಾಷ್ ನಗರದಲ್ಲಿ ಇರುವಂತ ಏರಿಯಾದವರು ಎಲ್ಲರೂ ಬಂದು ಇಲ್ಲಿ ಹೇಳಿ ಅದು ನೀರು ಒಂದು ಈ ಕುಡಿಯಲಿಕ್ಕೆ ಯೂಸ್ ಮಾಡಲಿಕ್ಕೆ ಯೋಗ್ಯ ಅಂತ. ಮಾತ್ರ ಆ ಥರ ಬಂದಿದೆ ಅದು. ಇಲ್ಲ ಸರ್, ಓಕೆ ಸರ್, ನೀವು ಇಲ್ಲಿ ಇರ್ತೀರಂತ ಭಾವಿಸ್ತೇನೆ. ಈಗ ಹೇಳಿದವರು ಇಲ್ಲಿ ಸುಭಾಷ್ ನಗರದ ಇಷ್ಟು ಮಂದಿ ಇದ್ದಾರೆ. ಮಳೆಗಾಲದಲ್ಲಿ ಬಿಡಿ, ಮಳೆಗಾಲದ ಸಮಸ್ಯೆ ನ್ಯಾಚುರಲ್ ಸಮಸ್ಯೆ ನಮ್ಗೆ ಕೂಡ ಅರ್ಥ ಆಗ್ತದೆ. ಆಸ್ ಡ್ಯೂ ರೆಸ್ಪೆಕ್ಟ್ ನಮ್ಗೆ ಕೂಡ ಅರ್ಥ ಆಗ್ತದೆ. ಆದರೂ ನೀವು ಯಾವ ಸಮಯದಲ್ಲಿ ಬೇಕಾದರೂ ನಮ್ಮ ನೀರನ್ನು ಬಂದು ಚಂಕ್ ಮಾಡಿ, ಅದು ಕುಡಿಯಲಿಕ್ಕೆ ಅಂತೂ ಯೋಗ್ಯವೇ ಅಲ್ಲ, ಪ್ಲಸ್ ಒಂದು ಬಟ್ಟೆ ತೊಳಿಲಿಕ್ಕೂ ಯೋಗ್ಯ ಅಲ್ಲ ನೀರು. ಇದು ಇವತ್ತಿನ ಸಮಸ್ಯೆ ಅಲ್ಲ ಸರ್, ಇದು ಒಂದು ಸರಿಸುಮಾರು ಒಂದು 10 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಇದು ಸೇಮ್ ಸಮಸ್ಯೆ. ಇದಕ್ಕಾಗಿ ನನ್ಗೆ ಗೊತ್ತಾಗ್ತದೆ, ನಿಮ್ಗೆ ಇಷ್ಟು ಫಂಡ್ ಬರ್ತದೆ, ಬೇರೆ ಬೇರೆ ಕೆಲಸವನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ನಾವು ನಿಮಗೆ ರೆಸ್ಪೆಕ್ಟ್ ಕೊಡ್ತೇವೆ. ಆದರೆ ಇದೊಂದು ನೀವು ಕುಡಿಯುವಂಥ ನೀರು ನಿಮ್ಗೆ ಗೊತ್ತುಂಟು. ಹೌದೌದು, ನೀವು ಕುಡಿಯುವಂಥ ನೀರು ಜನರು ಕುಡಿಬೇಕು, ಮಕ್ಕಳಿದ್ದಾರೆ. ಆ ನೀರನ್ನು ನಾವು ಕಳೆದ ಕಡಿಮೆ ಅಂದರೆ ಒಂದು 10-12 ವರ್ಷದಿಂದ ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದೇವೆ ನಾವು. ಯಾರು ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ. ಆ್ಯಸ್ ಎ ಇಲೆಕ್ಷನ್ ಬರುವಾಗ ಹೇಳ್ತಾರೆ ಐನ್ ಸರಿ ಮಲ್ಪುಗ ಅಂತ, ಆಮೇಲೆ 2-3 ಇಲೆಕ್ಷನ್ ಆಯಿತು. ಆ್ಯಸ್ ಎ ನೀವಾದರೂ ಬಂದು ಒಮ್ಮೆ ಚೆಕ್, ನೀವು ಯಾವತ್ತು ನೀವು ನಮಗೆ ಬೇಡ, ಮಳೆಗಾಲದ ನೀರು ಪಂಪಲ್ಲಿ ಇದು ಸಂಪಲ್ಲಿ ಇದಾಗ್ತದೆ, ಡೈರೆಕ್ಟ್ ನೀರು ತೆಗೆದು ಒಂದು ಅರ್ಧ ಗಂಟೆ ಇಡಿ, ನಾವು ನಿಮಗೆ ತೋರಿಸ್ಬೇಕಾ ನಾಳೆ ಬಂದು? ಅಲ್ಲ, ರೀಸೆಂಟಾಗಿ ಆಗಿದೆಯಲ್ಲ ಅದು. ಅಲೋ ಸರ್, ಐರನ್ ಕಂಟೆಂಟ್ ಇದ್ದದೇ ಪೈಪನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು 1-2 ವರ್ಷದಲ್ಲಿ ಪುನಃ ಹಾಗೆ ಆಗ್ತದೆ. ಅದಕ್ಕೊಂದು ಬೇರೊಂದು ಉಪಾಯ ಯೂಸ್ ಮಾಡಬೇಕಲ್ಲ ನೀವು. ನಮಸ್ತೆ, ನಾನು ಮಾತಾಡ್ತಿದ್ದು ಇವತ್ತು ನಿನ್ನೆ ಸಮಸ್ಯೆನೂ ಅಲ್ಲ. ಸರಿ ಸರಿ, ಇದು ಈ ಗ್ರಾಮ ಸಭೆಯಲ್ಲಿ ತುಂಬ ಸರಿ ಮಾತಾಡಿದ್ದೇನೆ. ಮತ್ತೆ ಈ ಪ್ರಾಬ್ಲಮ್ ಅನ್ನು 300 ಪಂಚಾಯತ್, ಸೋಮೇಶ್ವರ ಪಂಚಾಯತ್, ಟ್ರಾಫಿಕ್ ಸೌತ್, SP, ಕಮಿಷನ್ ಆಫೀಸ್, DC ಆಫೀಸ್ ಎಲ್ಲರಿಗೂ ಕೊಟ್ಟಿದ್ದೇನೆ. ಆವಾಗ ಅಂದರೆ ಈ ನಮ್ಮದು ಕುತ್ತಾರ್ ಜಂಕ್ಷನಿಂದ ನಮಿತಾ ಸ್ವಾಗತ್ ಸೂಪರ್ ಬಜಾರಿಂದ ಒಂದು MK ಸ್ಟೋರ್ ಹೋಗೋ ರಸ್ತೆ,
ಅಲ್ಲಿ ಒಂದು 50 ಮೀಟರ್ ರಸ್ತೆಯಲ್ಲಿ ರೋಡ್ನಲ್ಲೇ ಗಾಡಿ ಅಡ್ಡ ನಿಲ್ಲಿಸ್ತಾರೆ. ಇವಾಗ ಪ್ರಾಬ್ಲಮ್ ಅಂದರೆ ಒಂದು ಕಡೆ ರಸ್ತೆ ಇದು ಮಾಡಿ ಚರಂಡಿಗೆ ಪ್ರಾಬ್ಲಮ್ ಆಗಿದೆ ಅಂತ ತೆಗೆದಾಕಿದ್ದಾರೆ. ಇರುವುದಲ್ಲಿ 10 ಮೀಟರ್ ರಸ್ತೆ, 10 ಮೀಟರ್ ರಸ್ತೆಯಲ್ಲಿ 1 ಮೀಟರ್ 2 ಮೀಟರ್ ಅವರು ಬೈಕ್ ಕಾರ್ ನಿಲ್ಲಿಸಿ ಹೋಗ್ತಾರೆ. ನಮ್ಮದು ಗಣೇಶನ ಅಂಗಡಿ ಅಪೋಸಿಟ್ ಅಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಶಾಪ್ ಮಾಡಿದ್ದಾರೆ. ಮತ್ತು ಅಲ್ಲಿ ಇವಾಗ ನಮಗೆ ವೆಹಿಕಲ್ ಮೇಲೆ ನಾವು ಮೇಲೆ ಹೋಗೋದು ಅಂದರೆ ಮೇಲೆ MK ಶೋ ರಸ್ತೆಯಲ್ಲಿ ಹೋಗ್ಲಿಕ್ಕೆ ನಮಗೆ ರಸ್ತೆ ಇರುವುದಿಲ್ಲ. ನಾವು ಕಾರಲ್ಲಿ ಹೋಗುವಾಗ ಟಚ್ ಆಗ್ತದೆ, ಅಲ್ಲಿ ಮಾತಾಗ್ತದೆ. ಮೊನ್ನೆ ನಂದು ಫ್ರೆಂಡ್ ಒಬ್ಬ ಆಸಿಫ್ ಅಂತ ಸ್ವಲ್ಪ ಗಾಟ್ ಹೆಚ್ಚಾಗಿ ಮಾತಾಡಿ ಅಲ್ಲಿ ಮಾತಾಡಿ ಗಲಾಟೆಯಾಗಿ ಅವ್ನ ಕೈ ಫ್ರಾಕ್ಚರ್ ಆಗಿದೆ. ಇದು ಇವತ್ತಲ್ಲ, 300 ಪಂಚಾಯತಿಗೆ ನಾನು 2022 ಫೆಬ್ರವರಿಯಲ್ಲಿ ಕೊಟ್ಟಿದ್ದೇನೆ ಲಿಸ್ಟ್ ಎಲ್ಲರಿಗೆ ಸಹ. ಸೌತ್ ಟ್ರಾಫಿಕ್ಕಿಂದ ನಮಗೆ ಆವಾಗಲೇ ಇನ್ಫಾರ್ಮೇಷನ್ ಬಂದಿದೆ. ಸೋಮೇಶ್ವರ ಗ್ರಾಮ ಪಂಚಾಯತ್ ಮತ್ತು 300 ಪಂಚಾಯತಿಗೆ ನಾವು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹೇಳಿದ್ದೇವೆ ಮತ್ತು ಅದರದ್ದು ಫೈನ್ ಕಲೆಕ್ಟ್ ಮಾಡಿ ಅಲ್ಲಿ ಗಾಡಿ ತೆಗೆದು ಸೀಸ್ ಮಾಡ್ತೇವೆ ಅಂತ. ಆದರೆ ಇಲ್ಲಿ ತನಕ ಅದರದ್ದು ಯಾವುದೇ ಇದಾಗಲಿಲ್ಲ. ಅದಾದ ನಂತರ 2 ಸಾರಿ ನಾನು ಗ್ರಾಮ ಸಭೆಯಲ್ಲಿ ಬಂದು ಮಾತಾಡ್ತೇನೆ ಇದೇ ಮ್ಯಾಟ್ರ್. ಇವತ್ತಿಗೂ ಸಹ ಅದು ಕ್ಲಿಯರ್ ಆಗಲಿಲ್ಲ. ಇನ್ನು ಯಾವಾಗ ಕ್ಲಿಯರ್ ಆಗ್ತಾ ಗೊತ್ತಿಲ್ಲ. ಮತ್ತು ಅದು ಇನ್ನಿನ್ನು ಅಲ್ಲಿ ಆದರೆ ಇವಾಗ ವೆಹಿಕಲ್ಸ್ ಜಾಸ್ತಿ ಅಲ್ಲಿ ಮೇಲೆ ಹೋಗೋದು ನಮಗೆ. ಇನ್ನಿನಲ್ಲಿ ಗಲಾಟೆ ಜಾಸ್ತಿ ಆಗೋದಿಲ್ಲ, ಗಲಾಟೆ ಕಮ್ಮಿ ಆಗೋದಿಲ್ಲ. ಅಂದರೆ ಗಾಡಿ ಎಲ್ಲ ನಿಲ್ಲಿಸಿ ಹೋಗ್ತಾರೆ, ನಿಲ್ಲಿಸಿ ಅಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ, ಮೇಲೆ ಸಲೂನ್ಗೆ ಹೋಗ್ತಾರೆ, ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲೇ ಕೂತ್ಕೊಳ್ತಾರೆ. ಹಾರ್ನ್ ಮಾಡಿದರೆ ಬಂದು ಏನಾಗಬೇಕು ತೆಗೆದಿಲ್ಲ ಏನಾಗಬೇಕು ಹಿಂಗೆ ಮಾತಾಡ್ತಾರೆ ನಮ್ಮ ಹತ್ರ. ಅಲ್ಲಿ ನಾವು ಅದೇ ಏರಿಯಾದಲ್ಲಿರುವ ನಾನು ಇವನು ಮತ್ತೆ ಅಲ್ಲಿ ತುಂಬ ಮಂದಿದ್ದಾರೆ. ಅಲ್ಲಿ ಒಂದು ಏನಿಲ್ಲ ಅಂದರೆ ಒಂದು 100 ಮನೆ ಜಾಸ್ತಿ ಉಂಟು ಆ ಏರಿಯಾದಲ್ಲಿ. ಇಂಥ ಏರಿಯಾಗೆ ಹೋಗೋ ಮೈನ್ ರಸ್ತೆಯಲ್ಲೇ ಗಾಡಿ ನಿಲ್ಲಿಸಿದೆ ಅಂದರೆ ಒಂದು ಹೇಳುವವರು ಯಾರು ಇಲ್ವಾ? ಪಂಚಾಯತ್ನವರಿಗೆ ನಿಮಗೆ ಇವಾಗ ಮೊನ್ನೆ ಸಿರಾಜ್ ಆರಿಫ್ನವ್ರು ಕಳಿಸಿರ್ಬೋದು ಲಿಸ್ಟ್. ಹೌದು. ಆದ್ರೆ ಅದಾದ ನಂತರ ಸಹ ಇಲ್ಲಿ ತನಕ ಯಾವುದೇ ಒಂದು ಇದಾಗಲಿಲ್ಲ. ಅಂದರೆ 1 ವೀಕ್ 2 ವೀಕ್ ಬಿಫೋರ್ ಅವ್ರು ಕಳಿಸಿರ್ಬೋದು. ಇಲ್ಲಿ ತನಕ ಯಾವುದೇ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಲಿಲ್ಲ. ಇದಕ್ಕೆ ಏನು ಸೊಲ್ಯೂಷನ್? ಟ್ರಾಫಿಕ್ನವರು ಪೊಲೀಸ್ನವ್ರು ಯಾರಾದ್ರೂ ಇಲ್ಲಿದ್ದಾರಾ? ಪೊಲೀಸ್ನವರು? ಅಲ್ಲ, ಅದು ಇವಾಗಲ್ಲ, 2020ರಲ್ಲಿ ನಾನು ಅಲ್ಲಿಗೂ ಕೊಟ್ಟಿದ್ದೇನೆ, ಉಳ್ಳಾಲ ಸ್ಟೇಷನ್ಗೆ ಕೊಟ್ಟಿದ್ದೇನೆ. ಹೌದು ಹೌದು, ಇದೇ ಸರಿ ನೆಕ್ಸ್ಟ್ ಟೈಮ್ ಸಹ ಬಂದು ಪ್ರಸ್ತಾಪ ಕಳಿಸ್ಬೇಕು ಅಲ್ಲಿಗೆ. ಅಲ್ಲಿ ಸೊಲ್ಯೂಷನ್ ಆಗ್ಬಹುದಾ ಸರ್? ಅಂದ್ರೆ 5 ವರ್ಷ 6 ವರ್ಷದಲ್ಲಿ ಯಾವುದೇ ಸೊಲ್ಯೂಷನ್ ಆಗಲಿಲ್ಲ. ಮಾನ್ಯ ರೋಡ್ ಅಗಲೀಕರಣದ ಬಗ್ಗೆ ಒಂದು DPR ಆಗಿದೆ. ಹೌದು, ಅದು ಕಾರ್ಯಗತ ಆಗಬೇಕು ಒಂದು ಅಷ್ಟೇ. ಅರ್ಧ ಜನ ಏನು ಮಾಡ್ತಾ ಇದ್ದಾರೆ, ಲ್ಯಾಂಡನ್ನು ಬಿಟ್ಟುಕೊಡ್ತಾ ಇಲ್ಲ. ರಸ್ತೆಯ ಮಧ್ಯಭಾಗದಿಂದ ಶೋಲ್ಡರ್ ಇದೆಯಲ್ಲ, ರಸ್ತೆ ಶೋಲ್ಡರ್ ಅಂದರೆ ಕೊನೆ ಭಾಗ. ಹೌದು, ಕೊನೆ ಭಾಗ. ರಸ್ತೆ ಕೊನೆ ಭಾಗದಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡ್ ಎರಡೂ ಕಡೆ 1.5 ಮೀಟರನ್ನು ಗ್ರಾಮಸ್ಥರು ನಮಗೇನು ಮಾಡಬೇಕು, ಬಿಟ್ಟುಕೊಡಬೇಕು ಅದನ್ನು. ಆ ಒಂದು ಕಮಿಟಿಯಲ್ಲಿ PDO ಮತ್ತು PWD ಇಂಜಿನಿಯರು, ಶಾಸಕರು ಕೂಡ ಅಧ್ಯಕ್ಷರಿದ್ದಾರೆ. ಆಮೇಲೆ ಟ್ರಾಫಿಕ್ನವರು ಇದ್ದಾರೆ. ಲೆಫ್ಟ್ ಸೈಡ್ನವರು ಬಿಟ್ಟಿದ್ದಾರೆ, ರೈಟ್ ಸೈಡ್ನವರು ಬಿಡ್ತಾ ಇಲ್ಲ. ಹೌದು, ಅದು ಸೆಕೆಂಡರಿ ಮ್ಯಾಟರ್ ಅಲ್ಲ ಸರ್. ಇವಾಗ ಡೈಲಿ ಆಗ್ತಾ ಇರೋದು ಉಪದ್ರಲ್ಲ, ಅದು ಅದಾದ ನಂತರ ಕ್ಲಿಯರ್ ಆಗಬೇಕಾಗ್ತದೆ. ಇವಾಗ ಅಂದ್ರೆ ನಾವು ಮೇಲೆ ಹೋಗುವ ರಸ್ತೆಯಲ್ಲಿ ಇರುವ 8 ಮೀಟರ್ ರಸ್ತೆಯಲ್ಲಿ 2 ಮೀಟರ್ ಗಾಡಿ ನಿಲ್ಲಿಸಿದ್ರೆ 6 ಮೀಟರಲ್ಲಿ 10 ಮೀಟರ್ ರೋಡ್ ಇರ್ಬೋದು. ಅಲ್ಲಿ ಅದರಲ್ಲಿ ಒಂದು ಸ್ಕೂಟರ್ ಆಕ್ಟಿವ್ ನಿಲ್ಲಿಸಿದ್ರೆ 3 ಫೀಟ್ 4 ಫೀಟ್ ಬರುತ್ತೆ. ನಾವು ಹೇಗೆ ಕಾರ್ ತಗೊಂಡು ಹೋಗೋದು, ಹೇಗೆ ಬೈಕ್ ತಗೊಂಡು ಹೋಗೋದು? ಅಲ್ಲಿ ಮೇಲಿಂದ ಬರುವವರೆಗೆ ಸಾಗೋದಿಲ್ಲ. ಅಲ್ಲಿ ರಸ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ರಸ್ತೆವೇ ಸರಿ ಮಾಡಲಿಲ್ಲ. ಒಂದು ಕಡೆ ಅಪ್ ಕೊಟ್ಟಿದ್ದಾರೆ, ಒಂದು ಕಡೆ ಡೌನ್ ಕೊಟ್ಟಿದ್ದಾರೆ. ಒಂದಂದ್ರೆ ಬೊಳ್ಳೆ ಹೋಗೋ ರಸ್ತೆ ಉಂಟು, ಅಲ್ಲಿ ಅಪ್ ಕೊಟ್ಟಿದ್ದಾರೆ, ಡೌನ್ ಕೊಟ್ಟಿದ್ದಾರೆ. ಅಲ್ಲಿ ಕೇಳಿದ್ರೆ ಪ್ರೈವೇಟ್ ಜಾಗ ಅಂತ. ಪ್ರೈವೇಟ್ ಜಾಗ ಆದರೆ ಅವ್ರು ಕಂಪೌಂಡ್ ಹಾಕಲಿ. ಅದು ಬಿಟ್ಟು ಅವರು ಓಪನ್ ರಸ್ತೆಗೆ ಬಂದು ನಮ್ಮ ಪ್ರೈವೇಟ್ ಜಾಗ ಅಂತ ಅವರು ಟಾಪ್ ಫ್ರಮ್ ಇದ್ರ ಬ್ಯಾಕ್ ಸೈಡ್ ಮನೆಯವರು ಅಂತ ನಮ್ಮ ಪ್ರೈವೇಟ್ ಜಾಗ ಅಂತ ಹಾಗೆ ಅವ್ರು ಕಂಪೌಂಡ್ ಹಾಕಿಸ್ಲಿ. ಇದು ಬಿಟ್ಟು ಅವರು ಅಲ್ಲಿ ಸಹ ಗಾಡಿ ನಿಲ್ಲಿಸಿ, ಇಲ್ಲಿ 2 ಕಡೆ ಗಾಡಿ ನಿಲ್ಲಿಸಿ ನಾವು ಮೇಲೆ ಹೋಗುವವರು ಡೈಲಿ ಅಲ್ಲಿ ನಮ್ಮ ಹತ್ರ ಡೈಲಿ ಹೋಗಿ ಅಲ್ಲಿ ಇದು ಮಾಡಲಿ, ಗಲಾಟೆ ಮಾಡಲಿ ಆಗುತ್ತಾ? ಅದು ಇವತ್ತಿನಿಂದಲೇ ಅಲ್ಲಿ ಗಾಡಿ ನಿಲ್ಲಿಸೋನು ಸ್ಟಾಪ್ ಮಾಡಿಸಬೇಕು. ಅಂದರೆ ಆವಾಗಲೇ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಲಿಕ್ಕೆ ಹೇಳಿದ್ವಿ, ಅದು ಇಲ್ಲಿ ತನಕ ಬರಲಿಲ್ಲ. 5 ವರ್ಷ ಮುಂಚೆ ಮ್ಯಾಟ್ರ್ ಹೇಳೋದು, ಇಲ್ಲಿ ತನಕ ಬರಲಿಲ್ಲ. ಇವತ್ತಿಂದಲೇ ಅಲ್ಲಿ ಗಾಡಿ ನಿಲ್ಲಿಸೋದು ಸ್ಟಾಪ್ ಆಗಬೇಕು, ಮತ್ತೆ ಅಲ್ಲಿ ಇದಾಗೋದು ಸ್ಟಾಪ್ ಆಗಬೇಕು. ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಈಗ ಒಂದು ವತಿಯಿಂದ ಅದು ನೋ ಪಾರ್ಕಿಂಗ್ ಏರಿಯಾ ಅಂತ ಬೋರ್ಡ್ ಹಾಕಿ ಅಲ್ಲಿ ವೆಹಿಕಲ್ ನಿಲ್ಲದೇ ಇರುವ ರೀತಿಯಲ್ಲಿ ನಾವು ನೋಡ್ತೀವಿ. ನಿಲ್ಲಿಸಿದ್ರೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ತಾ ನಿಲ್ಲಿಸ್ತಾರೆ. ಮತ್ತೆ ಅದಕ್ಕೆ ಮತ್ತೆ ಸೊಲ್ಯೂಷನ್ ಅಂತ ಪೊಲೀಸ್ನವರು ಒಬ್ಬರು ಇಲ್ಲಾಂದ್ರೆ ಟ್ರಾಫಿಕ್ ಪೊಲೀಸ್ನವ್ರ ಹತ್ರ ಹೇಳಿ ಒಬ್ಬರು ನಿಲ್ಲಿಸಿ ಅಲ್ಲಿ ಡೈಲಿ. ಹಾಕುವಾಗ ಗಾಡಿ ತಕೊಂಡು ಹೋಗ್ಲಿಲ್ಲ ಫೈನ್ ಹಾಕ್ಲಿ. ಅಲ್ಲಿ ರಿಕ್ವೆಸ್ಟ್ ಮತ್ತೆ ಇಂಪ್ಲೂಯೆನ್ಸಿಗೆ ಇದು ಮಾಡೋದು ಬೇಡ. ಅಂದ್ರೆ ಅಲ್ಲಿ ಡೈಲಿ ಪ್ರಾಬ್ಲಮ್ ಇರುವುದೇ ಇಲ್ಲ. ಒಂದು ಫೋಟೋ ಕ್ಲಿಕ್ ಮಾಡಿ 94808023ಗೆ ಹಾಕಿಬಿಡಿ. ಇದು ಸಹ ತುಂಬಾ ಸರಿ ಆಗಿದೆ, ಇದು ಸಹ ತುಂಬಾ ಸರಿ ಮಾಡಿದ್ದೇನೆ. ಇವಾಗ ಸಹ ಬರುವಾಗ ಸಹ ಮಾಡಿದ್ದೇನೆ. ಆಟೋಮೆಟಿಕ್ ಫೈನ್. ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ, ನಿಮ್ದೇ ಸಮಸ್ಯೆ. ನೀವೇನು ಹೌದಾ ನೋಡಿ ಜಸ್ಟ್ ಒಂದು ಫೋಟೋ ಮಾಡಿ ಆ ಫೋಟೋಕ್ಕೆ ವಾಟ್ಸಪ್ ಮಾಡಿಬಿಡಿ, ಟೈಮು ಪ್ಲೇಸ್ ಹಾಕಿಬಿಡಿ. ಸರ್ ಹೋಗುವಾಗ ಫೈನ್ ಆಗ್ತದೆ. ಅದು ನೀವು ಮಾಡದಿದ್ರೆ, ಇಲ್ಲಾಂದ್ರೆ ಒಂದು 2 ಸಾರಿ 112ಗೆ ಫೋನ್ ಮಾಡಿ, ಪೊಲೀಸ್ ಬರ್ತಾರೆ. ಒಂದು 4 ಸಾರಿ ಪೊಲೀಸ್ ಬಂದು ಹೇಳಿದ್ರೆ ಮತ್ತೆ ಸ್ವಲ್ಪ ಅವಾಯ್ಡ್ ಆಗ್ತದೆ. ಈಗ ನೀವು ಹೇಳಿರ್ಬೋದು ಎಲ್ಲಿಂದ ಏನು ರೆಸ್ಪಾನ್ಸ್ ಆಗಿಲ್ಲ. ರೆಸ್ಪಾನ್ಸ್ ಆಗಬೇಕಿದ್ರೆ ಒಂದು 112ಗೆ ಒಂದು 2 ಸಾರಿ ಫೋನ್ ಮಾಡಿ. ನೆಕ್ಸ್ಟ್ ಒಂದು 2-3 ಸಾರಿ ಆ ವೆಹಿಕಲ್ ಎಲ್ಲಿ ನಿಲ್ಲಿಸ್ತಾರೆ ಒಂದು ಫೋಟೋ ಮಾಡಿ 9480802325ಗೆ ವಾಟ್ಸಪ್ ಮಾಡಿ. ಆಗ ಫೈನ್ ಬಿದ್ದಾಗ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಒಮ್ಮಿಂದ ಒಮ್ಮೆಗೆ ಎಲ್ಲ ಇಲ್ಲ. ನಾನು ಇದೇ ಬಂದು ಮಾತಾಡ್ತೇನೆ ಸರ್. ಇದರಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಕೂಡ ತುಂಬ ಇದೆ.
ಗ್ರಾಮ ಪಂಚಾಯತ್ ರಿಸ್ಟ್ರಿಕ್ಷನ್ ಹಾಕ್ತದೆ, ಹೌದು, ಅದರ ಪಾಲನೆ ಮಾಡೋದು ಕೂಡ ಗ್ರಾಮಸ್ಥರ ಒಂದು ಕೆಲಸ ಆಗಿರ್ತದೆ. ಬಟ್ ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಬೋರ್ಡ್ ಹಾಕಿದರೂ ಕೂಡ ವೆಹಿಕಲ್ ನಿಲ್ಲಿಸಿದರೆ ಅಷ್ಟು ಮಾಡಿ ಫೋಟೋ ತೆಗೆದು ಒಂದು ವಾಟ್ಸಪ್ ಅವರಿಗೆ ಕಳಿಸಿ ನಮಗೂ ಕೂಡ ಕಳಿಸಿ, ಅದನ್ನು ಮುಂದೆ ಆ್ಯಕ್ಷನ್ ಮಾಡುವ. ಒಂದು ನೋ ಪಾರ್ಕಿಂಗ್ ಅಂತೇಳಿ ವೆಹಿಕಲ್ ನಿಲ್ಲಿಸಿದರೆ ಎಷ್ಟು ಫೈನ್ ಹಾಕ್ಬೋದು? 500 ರೂಪಾಯಿ ಇವಾಗ ನಾರ್ಮಲ್ ಫೈನ್ ಇದೆ, 500 ರೂಪಾಯಿ ಅಂತ. ಟೂ ವೀಲರ್ ಆದರೆ 500 500 ರೂಪಾಯಿ ಫೈನ್ ಇದೆ. ಈಗ ಜಾಸ್ತಿ ಅದು ಮೊದಲು 100 ರೂಪಾಯಿ, ಈಗ 500 ರೂಪಾಯಿ. ಫೈನ್ ಸಮೇತ ಜಾಸ್ತಿ ಆಗಿದೆ, ಅಂದರೆ ಅದು ಕಡಿಮೆ ಆಗಬೇಕು ಆಗಬಾರ್ದು ಅಂತ. ಹೌದು, ಎಲ್ಲದಕ್ಕೂ ಫೈನ್ ಜಾಸ್ತಿ ಮಾಡಿದ್ದಾರೆ. ನೋ ಪಾರ್ಕಿಂಗ್ ಮಾಡಿದ್ರು 500 ರೂಪೀಸ್ ಫೈನ್ ಇದೆ. ಟೂ ವೀಲರ್ಗೆ 4 ವೀಲರ್ಗೆ ಎಲ್ಲ ಸೇಮಾ? ನೋ ಪಾರ್ಕಿಂಗ್ ಸೇಮ್. ಅಲ್ಲಿ ಮುಂಚೆ ಆದರೆ ಗಾಡಿ ಬಂದವರು ತಕೊಂಡು ಹೋಗ್ತಿದ್ರು, ಒಂದು ಲಾರಿಯಲ್ಲಿ ಬಂದು ತಕೊಂಡು ಹೋಗ್ತಿದ್ರು. ಇವಾಗ ಅದು ಸಹ ಇಲ್ಲ. ಅದೀಗ ಅದ್ರ ಬಗ್ಗೆ ಅದೇ ಮೊದಲು ಅದ್ರ ಬಗ್ಗೆ ಮಾಡ್ಕೊಂಡು ಹೋಗ್ತಿದ್ರು, ಅದ್ರ ಬಗ್ಗೆ ಸ್ವಲ್ಪ ಕೆಲವರಿಗೆ ತೊಂದರೆ ಆಗಿ ಅದನ್ನು ಈಗ ನಿಲ್ಲಿಸಿದ್ದಾರೆ ಸದ್ಯ. ಸರ್, ಈಗ ಪಂಚಾಯತ್ ಲಾಸ್ಟ್ ಟೈಮ್ಗೆ 2 ಬೋರ್ಡ್ ಹಾಕಿದೆ. ನಾವು ಎಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಲೋಕಲ್ ಜನ ಇಲ್ಲಿ ವ್ಯವಸ್ಥೆ ಮಾಡಿದರೆ, ಒಂದು ವಾರ್ನಿಂಗ್ ಕೊಡ್ತಾ ಇದ್ದರೆ ಖಂಡಿತವಾಗಿ ಅದು ಕಡಿಮೆ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಅಡ್ಡ ನಿಲ್ಲುವ ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ಕಾರ್ ಕೂಡ ಪಾಸ್ ಆಗೋದಿಲ್ಲ. ಬೈಕನ್ನು ಒಂದು ಕ್ರಾಸ್ ಅಲ್ಲ, ಸೀದಾ ರಸ್ತೆಗೇ ಅಡ್ಡವಾಗಿ ನಿಲ್ಲಿಸ್ತಾರೆ. ಅಂದರೆ ಪೊಲೀಸ್ ವ್ಯವಸ್ಥೆನೇ ಇದರ ಬಗ್ಗೆ ಯಾರನ್ನ ಒಂದು ವಾರ ಒಂದು ಟ್ರಾಫಿಕ್ ಪೊಲೀಸ್ ಕೂತಾರಲ್ಲಿ ನಿಂತರೆ, ನಮ್ರತಾ ಗಾರ್ಮೆಂಟ್ಸಿಂದ ಸೇಂದಿ ಅಂಗಡಿಯಲ್ಲಿ ಅಲ್ಲಿವರೆಗೆ, ಅಕ್ಕ ಕೆಫೆ ಹೋಟೆಲ್ ಉಂಟು ಅಲ್ಲಿವರೆಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. 2 ಕಡೆಯಿಂದ ಪ್ರಾಬ್ಲಮ್ ಇದೆ. ಈ ಕಡೆ ಅಶ್ವಿನಿ ಬಾರ್ವರೆಗೆ ಅದಕ್ಕೊಂದು ವ್ಯವಸ್ಥೆ ನೀವು ಮಾಡಬೇಕು, ಇಲ್ಲಾಂದರೆ ಕಷ್ಟ. ಅಲ್ಲ, ನಾವು ಇಲ್ಲಿಂದ ಲೆಟ್ರ್ ಮಾಡ್ತೇವೆ, ಎಲ್ಲ ಡಿಪಾರ್ಟ್ಮೆಂಟಿಗೂ ಲೆಟ್ರ್ ಮಾಡ್ತೇವೆ. ಆದರೆ ನಮ್ಮ ಸ್ಥಳೀಯರು ಫೋಟೋ ತೆಗೆಯೋದು ಅಥವಾ ಪಂಚಾಯತ್ ವ್ಯವಸ್ಥೆ ಮಾಡಿದರೆ ಅದು ಮತ್ತೆ ನಿಷ್ಠುರಕ್ಕೆ ಕಾರಣ ಆಗ್ತದೆ, ಗಲಾಟೆಗೆ ಕಾರಣ ಆಗ್ತದೆ. ಅದಕ್ಕೋಸ್ಕರ ನೀವು ಪೊಲೀಸ್ ಇಲಾಖೆನೇ ನೇರ ಬಂದು ಭಾಗವಹಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನೀವು ನಿಮ್ಮ ಸೈಡಿಂದ ಕೊಡಿ, ನಾವು ನಮ್ಮ ಸೈಡಿಂದ ವ್ಯವಸ್ಥೆ ಮಾಡ್ತೀವಿ. ಓಕೆ. ಬಗ್ಗೆ ಮಾತಾಡ್ತೀರಾ? ಅಲ್ಲ, ಅಸಂಬದ್ಧವಾಗಿ ಮಾತಾಡಬಾರ್ದು, ಕರೆಕ್ಟ್ ಉತ್ತರ ಹೇಳಿ. ಮುಚ್ಚೋದಾತಂದ್ರೆ ಯಾರು ಮುಚ್ಚಿದರು? ಹಾಂ, ಸರಿ. ಇಲ್ಲಿ ಯಾವ ಏರಿಯಾ ಅದು? ಆಯ್ತು, ನೋಡುವ. ಸರ್ಕಾರದ ಬಾವಿ ಅದನ್ನು ಕೊಡ್ಬೋದ್ರ ನೀರು ಪಂಪ್ ಮಾಡಿ? 6ನೇ ವಾರ್ಡಲ್ಲಿ ನೀರಿಲ್ಲ, ಕೆಲಸ ನೀರಿಲ್ಲ ಕಂಪ್ಲೇಂಟ್ ಬರಲಿಲ್ಲ ನನಗೆ. ಅಲ್ಲ ಸರ್, ಬೋರ್ ಇಲ್ಲದೆ ಈ ಥರದ್ದು ಈ ಟೈಮಲ್ಲಿ ಕೊಡ್ಬೋದಲ್ಲ ಅದಕ್ಕೆ ಪಂಪ್ ಮಾಡಿ? ಅದರಲ್ಲಿ ಕಮರ್ಷಿಯಲ್ ಮಾಡಿ ಯಾಕೆ ಯೂಸ್ ಮಾಡೋದು ಬಾವಿಯನ್ನು? ಈಗ 6ನೇ ವಾರ್ಡ್ 350 ಒಳಗಡೆ ಒಂದು ಗೌರ್ಮೆಂಟ್ ಬಾವಿ ಉಂಟಲ್ಲ, ಅದನ್ನು ಕಮರ್ಷಿಯಲ್ ಯೂಸ್ ಮಾಡ್ತಾರೆ, ವಾಲ್ ಕಟ್ಟಿ ಇದು ಮಾಡಿ ನಮ್ಮ ಜಾಗದಲ್ಲಿ. ಅದನ್ನು ನಮಗೆ ಪಂಚಾಯತ್ಗೆ ಯೂಸ್ ಮಾಡ್ಬೋದಲ್ಲ, ಪಂಚಾಯತ್ ಜಾಗ ಅಲ್ಲದು, ಪಂಚಾಯತ್ ಮತ್ತೆ ಸರ್ಕಾರಿ ಜಾಗ ಅಲ್ಲ ಸರ್. ಅದರಲ್ಲಿ ಒಂದು ಬಾವಿದ ನೀರು ತೆಗೆದಿದ್ರು, ಅದಕ್ಕೆ ಹೊರಗಡೆ ಟಾಂಕಿ ಹಾಕಿ ಸುಮ್ಮನೆ ನಮ್ಮ ಸಭಾಪತಿ ಯುಟಿಕಾಂತರ ಹೆಸರು ಹಾಕಿದ್ದಾರೆ ಗೋಡಿ. ಅದು ಸರಿಯಾ ಸರ್? ಯುಟಿಕಾರಲ್ಲ ಕೇಳದ ಹಾಕಿರ್ಬೋದು ಅವರು, ಅವರಿಗೆ ಗೊತ್ತುಂಟ. ಇದು ಸರ್ಕಾರಿ ಬಾವಿದ ನೀರು ಟ್ಯಾಪ್ ಹಾಕಿ ಹೊರಗಡೆ ಕೊಡೋದಂತ ಅವ್ರ ಹತ್ರ ಕೇಳಿದ್ದಾರೆ ಅವರು. 350 ಮಾಡಲ್ಲ ಯಾವುದು? ಎಲ್ಲಿ ಯಾವ ವಾರ್ಡಮ್ಮ?
ಸಮಸ್ಯೆ ಏನು? ಹಾಂ, ನೀರಿನ ಸಮಸ್ಯೆ. ನೀವು ದುಡ್ಡು ಇಡಿ, ದುಡ್ಡು ಇಟ್ಟರೆ ಮತ್ತೆ ಚೇಂಜ್ ಮಾಡೋದಲ್ಲ, ನೀವೇ ದುಡ್ಡು ಇಡಬೇಕು. ಮತ್ತೆ ಯಾರು ಮಾಡ್ತೀವಿ? ಆಯ್ತು ಆಯಿತು. ದಾರ್ಲಗಟ್ಟೆಯಿಂದ ಬಂದು ಸರ್ಕಲ್ ಅಂದರೆ ಅದು ಅವರು ಬೇಕಾದಾಗ ಹಾಕಿಬಿಟ್ಟಿದ್ದಾರೆ, ಅಲ್ಲಿ ಇಟ್ಟುಬಿಟ್ಟಿದ್ದಾರೆ. ನಾವು ದಾರ್ಲಗಟ್ಟೆಯಿಂದ ಬಂದು ಈ ರಾಣಿಪುರ ರಸ್ತೆ ಅಲ್ಲ ನಮ್ಮ ಮೇಲೆ ಹೋಗೋ ರಸ್ತೆಗೆ ಗಾಡಿ ಟರ್ನ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ಯಾವ ಕಡೆಯಿಂದ ಯಾವ ಗಾಡಿ ಬರ್ತದೆ ಕಾಣಲ್ಲ. ಆ್ಯಕ್ಚುಲಿ ನಿಮ್ಗೆ ಪಂಚಾಯತಿಂದ ಪರ್ಮಿಷನ್ ಇಲ್ಲದೆ ಹಾಕಿ ಸರ್ಕಲ್, ಅದು ಪಂಚಾಯತಿಂದ ಪರ್ಮಿಷನ್ ಇರಲಿಲ್ಲ ಅದಕ್ಕೆ ಸರ್ಕಲ್ ಹಾಕಲಿಕ್ಕೆ. ಹಾಕಿದ್ದು ಸಹ ರಾಂಗ್ ಹಾಕಿದ್ದಾರೆ. ಒಂದು ಕಡೆ ಕಂಪ್ಲೀಟ್ ಲೆಫ್ಟ್ಗೆ ಹಾಕಿದ್ದಾರೆ ಅವರು. ನಮಗೆ ದಾರ್ಲಗಟ್ಟೆಗೆ ಬರೋ ರಸ್ತೆಗೆ, ದಾರ್ಲಗಟ್ಟೆಯಿಂದ ನಾವು ಈ ಕಡೆ ಬರುವಾಗ ಅಂದರೆ ಮೇಲೆ ನಮಗೆ ಟರ್ನ್ ಮಾಡುವಾಗ ಯಾವ ಗಾಡಿ ಬರ್ತಾ ಉಂಟು ನಮ್ಗೆ ಕಾಣಲ್ಲ. ಒಂದು ನಾವು ರಾಂಗ್ ಸೈಡಲ್ಲಿ ಹಾಕಬೇಕು ಸರ್ಕಲಲ್ಲಿ ಪಾಸ್ ಆಗಬೇಕಂದ್ರೆ. ಹಾಗೆ ಹಾಕಿದರೆ ನಮಗೆ ತೊಕ್ಕೋಡ್ ಕಡೆಯಿಂದ ಯಾವ ಗಾಡಿ ಬರ್ತದೆ ಅಂತ ಕಾಣಲ್ಲ. ಅದು ತುಂಬ ಒಂದು ಡೇಂಜರ್ ಆಗಿ ಉಂಟು ಸರ್ಕಲ್. ಒಂದು ಸರ್ಕಲನ್ನು ಕರೆಕ್ಟಾಗಿ ಹಾಕಿಸ್ಬೇಕು, ಇಲ್ಲಾಂದ್ರೆ ತೆಗಿಸ್ಬೇಕು ಸರ್ ಸರ್ಕಲ್. ಅದೊಂದೊಂದು ಕ್ಲಿಯರ್ ಆಗಿ ಒಂದೊಂದು ಡಿಸ್ಕಸ್ ಮಾಡಿ ಸರ್. ಅದು ಇನ್ಸ್ಟಾಲೇಷನ್ ಮಾಡಿ ಅಂತ ಒಂದು ಲೆಟರ್ ಹಾಕ್ಬೋದು ಅಷ್ಟೇ. ಯಾರೋ ಮಾರ್ಕಲ್ಲಿ ಈಗ ಕಂಕನಾಡಿ ಇಲ್ಲೆಲ್ಲ ಇದೆಯಲ್ಲ ಆ ರೀತಿಯಾಗಿ ಇಲ್ಲ ಅಂದ್ರೆ ಅದನ್ನು ಸ್ವಲ್ಪ ಈ ಕಡೆ ಮಾಡಿ, ಅಂದರೆ ದಾರ್ಲಗಟ್ಟೆ ಹೋಗೋ ಕಡೆಗೆ ಮಾಡಿ. ಹಾಗೆ ಹಾಕಿದ್ರು ಸಹ ಓಕೆ, ನಮಗೆ ಮುಂದೆಯಿಂದ ಬರೋ ಗಾಡಿ ಕರೆಕ್ಟ್ ಕಾಣುತ್ತೆ. ಇವಾಗ ಹಾಕಿದ್ದು ಬೇಕಾದಲ್ಲಿ ಹಾಕಿಬಿಟ್ಟಿದ್ದಾರೆ, ನೈಟ್ ಬಂದು ಹಾಕಿಬಿಟ್ಟಿದ್ದಾರೆ. ಅದು ಯಾವ ಗಾಡಿ ಎಲ್ಲಿಂದ ಬರ್ತದೆ ಕಾಣಲ್ಲ ಟರ್ನ್ ಮಾಡುವಾಗ. ಎಲ್ಲಿ ತುಂಬ ಸರಿ ಆಗಿದೆ, ಅಂದರೆ ಗಾಡಿ ಬರುವಾಗ ಟಚ್ ಆದಾಗ ಆಗೋದು, ಟಚ್ ಆಗಿದೆ, ಎಲ್ಲ ಆಗಿದೆ. ಒಂದು ಗೌರ್ಮೆಂಟ್ ಅವ್ರು ಹಾಕುವಾಗ, ಅದು ಇಂಜಿನಿಯರ್ ಹಾಕುವಾಗ ಒಂದು ಚೆಕ್ ಮಾಡಿ ಹಾಕ್ತಾರೆ ಎಲ್ಲಿಂದ ಯಾವ ಕಡೆಗೆ ಬರಬೇಕಂತ. ಇದು ಹಾಗೆಲ್ಲ. ಇದು ಸರ್, ಇದು ಸರ್ಕಲ್ ಹಾಕಿದ್ದು ಪಂಚಾಯತಿಗೆ ಪರ್ಮಿಷನ್ ಉಂಟಾ? ಅದು PWD ಸಂಬಂಧ ಬರ್ತದೆ. ಯಾರಾದ್ರೂ ಇದ್ದಾರೆ ಸರ್ ಇಲ್ಲಿ? PWD ಗ್ರಾಮ ಸಭೆಗೆ ಬರಲ್ಲ ಅವರು. KDP ಮೀಟಿಂಗ್ ಬರ್ತಾರೆ, ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಅವ್ರದ್ದು ಪರ್ಮಿಷನ್ ಕೊಡುವಾಗ, ಅವರು ಪರ್ಮಿಷನ್ ಇದ್ರೆ ಪರ್ಮಿಷನ್ ಕೊಡುವಾಗ ಅವ್ರು ಚೆಕ್ ಮಾಡಿದಾರಾ, ಹೇಗೆ ಹಾಕ್ಬೇಕು ಹೇಗೆ ಹಾಕಿಸ್ಬೇಕಂತ ಹೇಳಿದಾರ ಅವರು? ಏನು ಗೊತ್ತಾ, ತೊಕ್ಕೊಟ್ಟೋಯಿಂದ ಮುಡಿಪುವರೆಗೆ ಫೋರ್ ವೇ ಲೈನ್ ಆಗ್ತಾ ಇದೆ. ಅದು ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಕಂಪ್ಲೀಟ್ 4 ಲೈನ್ ಆದರೆ ಎನಪಯ್ಯ ಎದುರುಗಡೆಗೆ, ಆಮೇಲೆ ನಾಟೇಕಲ್ಲು, ಆಮೇಲೆ ಕುತ್ತಾರ್ ಜಂಕ್ಷನು, ಅದ್ರ ಬಿಟ್ಟರೆ ಮತ್ತೆ ಮುಡಿಪು ನಿಯರ್ ಎಲ್ಲವೂ ಕೂಡ ಅಲ್ಲಿ ಏನಾಗುತ್ತೆ, ಸಿಗ್ನಲ್ ಆಗುತ್ತೆ. ಇವಾಗ ಇರುವ ಸರ್ಕಲ್ ಇಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಉಂಟು. ಅದಕ್ಕೆ ಏನು ಸೊಲ್ಯೂಷನ್? ಅದಕ್ಕೆ ನಾವು PWD ಒಂದು ಲೆಟರ್ ಮಾಡುವ ಬರ್ದು ಓಕೆ, ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಸಿ. ಒಂದು ಅದು ಹಾಕುತ್ತಿದ್ರು ಸಹ ಸರಿಯಾಗಿ ಹಾಕಿಸಿ. ಎಲ್ಲಿ ನೋಡಿ ಯಾವ ಕಡೆಯಿಂದ ಸಹ ಅಲ್ಲಿ 3 ರಸ್ತೆ ಇರೋದು, 3 ರಸ್ತೆಯಲ್ಲಿ ಸಹ ಯಾರಿಗೂ ಉಪದ್ರ ಆಗಬಾರ್ದು ಅಂತ ಒಂದು ಕಡೆ ನೋಡಿ ಹಾಕಿಸಿ. ಅಲ್ಲದೆ ಇವಾಗ ತುಂಬ ಉಪದ್ರ ಆಗ್ತಾ ಉಂಟು. ಎಷ್ಟಾದ್ರೂ ಅಲ್ಲಿ ಸರ್ಕಲ್ ಇದ್ರೆ ಉಪದ್ರವೇ ಅಲ್ಲಿ. ಅಂದರೆ ನಾವು ಈ ಕಡೆಯಿಂದ ಹೋಗುವವರು ತೊಕ್ಕೋಡು ಕಡೆಗೆ ಹೋಗ್ಲಿಕ್ಕೆ ಆಗಲ್ಲ ಸರಿಯಾಗಿ, ದಾರ್ಲಗಟ್ಟೆಯಿಂದ ಬರುವವರು ಈ ಕಡೆ ಬರ್ಲಿಕ್ಕೆ ಆಗಲ್ಲ ಸರ್. ಹಾಂ, ಪ್ಲಾನಲ್ಲಿ ಬರ್ತದೆ. ಹಾಂ, ಓಕೆ. ಅದೊಂದು ಒಂದು ರೋಡ್ ಇಷ್ಟ ತನಕ ಆಗಲಿಲ್ಲ, ಸ್ಯಾಕ್ಷನ್ ಆಗಿದೆ. ಕೇಳಿದಾಗ ಹೇಳ್ತಾರೆ ಅದು ಹಣ ಬಂದಿದೆ ಹೋಗಿದೆ ಅಂತ. ಇದು ಯಾವ ಜವಾಬ್ದಾರಿ ಸರ್? ಇನ್ನೂ ಒಂದು 2 ಮಂತ್ಸಲ್ಲಿ ಇಡೀ ಎಲ್ಲವೂ ಕೂಡ ಆಗ್ತವೆ. ಇದು 1 ವರ್ಷ ಆಯಿತು ಸರ್. ನಾವು ಇಷ್ಟ ತನಕ ಕೇಳ್ತಾ ಇದ್ದೇವೆ, ಹಣ ಬಂದಿದೆ ಹೋಗ್ತಾ ಇದೆ, ಬಂದಿದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಣ ಬಂದಿದೆ ಹೋಗ್ತಾ ಇದೆ ನಾವೇನು ಹೇಳಲಿಲ್ಲ, ಹಣ ಬಂದಿದೆ ಹೋಗಿದೆ ಅಂತ. ನಮ್ಮ ಗ್ರಾಮ ಪಂಚಾಯತಿ ಫಂಡ್ ಯಾವುದು ಹೋಗಲಿಲ್ಲ, ಹಣ ಬಂದಿದೆ ಅಲ್ಲ. ನಾವು ಕೇಳಿದಕ್ಕೆ ಹಾಗೆ ಹೇಳಿದ್ದಾರೆ, ಕೇಳಿದಕ್ಕೆ ರೋಡ್ ಎಂತ ಇದೆ ಕೇಳಿದಾಗೆ ಹಣ ಬಂದಿದೆ ಹೋಗ್ತದೆ ಅಂತ ಹೇಳ್ತಾರೆ. ಇಷ್ಟ ತನಕ ಆಗಲಿಲ್ಲ, ಹಣ ನಮಗೇನು ಬರಲಿಲ್ಲ, ಗ್ರಾಮ ಪಂಚಾಯತಿಗೆ ಹಣ ಬರಲಿಲ್ಲ, ಎಲ್ಲಿ ಹೋಗಲಿಲ್ಲ. ಗ್ರಾಮ ಪಂಚಾಯತಿ ಫಂಡ್ ಗ್ರಾಮ ಪಂಚಾಯತಿಯಲ್ಲಿ ಇರ್ತದೆ. ಬಟ್ ರಸ್ತೆ ಅಂತೂ ಶಾಂಕ್ಷನ್ ಆಗಿದೆ, ಅದು ಮಾಡ್ತಾರೆ ರಸ್ತೆ. ಅಲ್ಲಿ ವಿನಂತಿ ಏನಂದರೆ, ಮಾಧ್ಯದ ಸ್ವಲ್ಪ ಕಾಲ್ದಾರಿ ಒಂದು ಉಂಟಲ್ಲ ಸ್ಟಪ್ಪು, ಆ ತೋಡಿದ ಸೈಡಲ್ಲಿ ಸ್ವಲ್ಪ ಅದೊಂದು ಸರಿ ಮಾಡಿ ಕೊಡಿ ಅಂತ. ಸರಿ ಸರ್, ಓಕೆ ಸರ್. 20 ಮನೆಗೆ ಉಂಟಲ್ಲ, 2 ಗೇಟ್ ವಾಲ್ ಮಾಡಿ ಕೊಡಿ, ಆಚೆಗೊಂದು ಈಚೆಗೊಂದು. ಆಗ ಬೇರೆ ಬೇರೆ ಅದೇ ವಿಶಾಲಕ್ಕನ ಏರಿಯಾದಲ್ಲಿ ನಾವು ಅಲ್ಲೇ ಹೋಗಿ ಮೀಟಿಂಗ್ ಮಾಡಬೇಕಂತ. ಸರ್ ಅದೇ ಆಯ್ತು, ಗೇಟ್ ವಾಲ್ ಅಲ್ವಾ? ಗೇಟ್ ವಾಲ್ ಸಹ ಮಾಡಬೇಕು, ಆ ಪೈಂಪ್ ಸಹ ಚೇಂಜ್ ಮಾಡಿ ಕೊಡಬೇಕು. ಓಕೆ ಓಕೆ. ಮತ್ತೆ ನೆಕ್ಸ್ಟ್ ಏನಂದ್ರೆ ಕಸದವರು ವಾರಕ್ಕೆ 1 ಸಲನೇ ಅಲ್ಲಿ ಬರುದು. ಇಲ್ಲ, ವಾರಕ್ಕೆ 1 ಸರಿ ಅಲ್ಲ, 2 ಸಾರಿ ಬರ್ತಾರೆ. ಬಟ್ ಮೊನ್ನೆ ವೆಹಿಕಲ್ ಸಮಸ್ಯೆ ಇತ್ತು. ಅದು ಇಲ್ಲ ಅದು ಕೆಳ ಕಡೆಗೆ ವಾರಕ್ಕೆ ಬರ್ತಾರೆ. ನಮ್ಗೆ ಅಲ್ಲಿ ಬಂದ್ರೆ ಅಲ್ಲಿ ಅರ್ಧ ಕಸ ಸಹ ಬಿಟ್ಟು ಹೋಗ್ತಾರೆ. ವಾರಕ್ಕೆ 1 ಸಲ ಬರುದು. ಎಲ್ಲ ನಾಯಿ ಎಲ್ಲ ಆಚೀಚೆ ಮಾಡಿರ್ತಾರೆ. ಅದು
ಅವರನ್ನು ಸರಿ ಬರ್ಲಿಕ್ಕೆ ಹೇಳ್ಬೇಕು. ಓಕೆ. ಸರ್ ನಮ್ದದು ಬಂಡಾರ ಬೈಲ್ ಕೆಳಗೆ ಉಂಟಲ್ಲ, ಮೊನ್ನೆ ಬಂದಿದ್ರಿ, ಅಲ್ಲಿ ರೋಡ್ ಕೂಡ ಸರಿ ಇಲ್ಲ. ಒಂದು ಅಂದ್ರೆ ಮಳೆದು ನೀರೆಲ್ಲ ಹೋಗಿ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಜಾರಿ ಬೀಳ್ತಾರೆ. ಮತ್ತು ಮೊನ್ನೆ ಅದು ಚರಂಡಿ ಏನಾದರೂ ಮಾಡಬೇಕು ಸರ್. ಎಷ್ಟು ಅದು ಚರಂಡಿ ಇದ್ದದ್ದು ಹಾಳು ಮಾಡಿದ್ದಾರೆ. ಮೊನ್ನೆ ವಾರ್ಡ್ ಸಭೆಯಲ್ಲಿ ಹೇಳಿದಲ್ಲ. ಚರಂಡಿ ಅದೊಂದು ನೀರೆಲ್ಲ ಮಾರ್ಗದಲ್ಲಿ ಹೋಗ್ತದಲ್ಲ, ಅದು ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಜಾರಿ ಬೀಳ್ತಾರಲ್ಲ. ನಮಗೆ ಕೂಡ ಮಕ್ಕಳಿಗೆ ಅಂದರೆ ದೊಡ್ಡವರು ಕೂಡ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ರೋಡ್ ಕೂಡ ಸರಿ ಇಲ್ಲ. ಒಂದು ಗಾಡಿ ಆದರೂ ಕೆಳಗೆ ಹೋಗುದಾದ್ರೆ ಮಕ್ಕಳು ಕೆಳಗೆ ತನಕ ಬರ್ಬೋದು. ರೋಡ್ ಕೂಡ ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಬೈದಾರತೆ ಬಾಬಣ್ಣವ್ರು ಮುರಣಿ ಹಾಳು ಮಾಡಿದ್ದಾರೆ. ಸರ್ ಮತ್ತೇನಾದ್ರು ಇದ್ರೆ ಹೇಳಿ. ನೀರು ಬಿಡ್ತಿಲ್ಲ ಅಂತ, ನೆಕ್ಸ್ಟ್ ಇನ್ನು ಯಾರು ಬಿಡುದು? ಇವತ್ತು ನೀರು ಬಿಡಲ್ವಾ? ಅವರು 30 ತಾರೀಕಿಂದ ನೆಕ್ಸ್ಟ್ ಬಿಡುದಿಲ್ಲ ಅಂತ ಹೇಳಿದ್ದಾರೆ ಶಲಕ್ಕೆ. ನಮ್ಗೆ ಆಗುದಿಲ್ಲ ಅಂತ. ನೆಕ್ಸ್ಟ್ ಇನ್ನೂ ಹೊಸ ಜನ ಮಾಡಬೇಕು. ಹೌದೌದು, ಜನ ಮಾಡ್ತೀವಿ, ಜನ ಮಾಡ್ತೀವಿ. ಅದು ನಮ್ಗೆ ಇವತ್ತು ನೀರು ಬರಬೇಕು. ಬರ್ತದೆ. ಎಕ್ಕಡೆ నుంచి ಪಂಡಿನ ಕಂಪ್ಲೇಂಟ್ ಅವೇ ಓಣಿದ ವಿಶಾಲಕ್ಕನ ರೋಟು ದತ್ತ ಆ್ಯಕ್ಚುಲಿ ಪ್ರಾಬ್ಲಮು ಎನ್ನಿಕಲ್ಪ ಕರಿನ ಮಸ್ತ್ ಒಂಜಿ 2 ತಿಂಗಳ నుంచి ಪೈಪ್ ಬುಡ ಉಂಡು. ನಮ್ಮ ಪಂಚಾಯತ್ ಮೆಂಬರ್ ನಕಲು ದಿನನಿತ್ಯ ಅಲ್ಲ ಪ್ರತಿ ದಿನ ಪೈಪ್ ಡ್ಯಾಮೇಜ್ ಆದಾಗ ಅದರ ಹಿಂದೆ ಇದ್ದಾರೆ. ಮತ್ತು ನಾವು ನೆನೆಸಿದ ಕೂಡ ನಮ್ಮ ಪಂಪ್ ಆಪರೇಟರ್ಗಳು ಸಿಗೋದಿಲ್ವಲ್ಲ. ಈಗ ಪೈಪ್ ರಿಪೇರಿ ಮಾಡುವವರು ಕೂಡ ಬೇರೆ ಬೇರೆ ಕಡೆ ಇದ್ದಾಗ ಎಲ್ಲ ಅಲ್ಲಲ್ಲ ಹಳೆ ಅಲ್ಲ, ಅಲ್ಲಿ ಆಪರೇಟಿಂಗಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆಪರೇಟಿಂಗಿಂದ ಪ್ರಾಬ್ಲಮ್ ಆಗಿದೆ, ಅದನ್ನು ಸರಿ ಮಾಡ್ತಾರೆ. ತೋಡಲ್ಲಿ ಬರುವ ಕೆಸರು ನೀರಾಗಿ ಉಂಟು, ನೀರು ಬಂದು ಸ್ವಲ್ಪ ನೋಡಿ. ಈಗ ಸದ್ಯಕ್ಕೆ ನೀರಿನ ವ್ಯವಸ್ಥೆ ಒಮ್ಮೆ ಭರ್ತಿ ಮಾಡುವ. ಈಗ ನಿಮ್ಗೆ 2 ದಿವಸಕ್ಕೆ ಒಮ್ಮೆ ಬರೋದಿಲ್ಲ, 3 ದಿವಸಕ್ಕೆ ಒಮ್ಮೆ ಬರ್ತದೆ, 4 ಆ ಥರದ ಪ್ರಾಬ್ಲಮ್ ಇದೆಯಲ್ಲ, ಅದನ್ನು ಸರಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಈಗ 3 ಮೆಂಬರ್ಗಳು ಕೂಡ ನೋಡಿ, ಪಂಪು ಆಪರೇಟರ್ ಕೂಡ ಯಾರು ಕೂಡ ಬರ್ತಾ ಇಲ್ಲ. ಈ ಏರಿಯಾ ಅಂತಲ್ಲ, ದೆಕ್ಕಾಡಿ ಏರಿಯಾಕ್ಕೆ ನೀರು ಬಿಡಲಿಕ್ಕೆ ಜನ ಇಲ್ಲ, ನಮ್ಮ ಕುತ್ತಾರಿ ಏರಿಯಾಕ್ಕೆ ನೀರು ಬಿಡಲಿಕ್ಕೆ ಸರಿಯಾದ ಜನ ಇಲ್ಲ, ಸುಭಾಷ್ ನಗರದಲ್ಲಿ ಜನ ಇಲ್ಲ, ಯಾರು ಬರ್ತಾ ಇಲ್ಲ. ಇಂಥ ಸಮಸ್ಯೆ ಇರುವಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೇವೆ. ಆದಷ್ಟು ಮೆಂಬರ್ಗಳೇ ನಮ್ಮ ಕಿರಣ್ ಬೇರೆ ಬೇರೆ ಕೆಲಸ ಬಿಟ್ಟು ಈಗ ಕೂಡ ಮೀಟಿಂಗಿನ ನಡುವೆ 2 ಸಾರಿ ಹೋದರು ನೀರು ಬಿಡಲಿಕ್ಕೆ. ಅಂದರೆ ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ನೀವು ಕೂಡ ಅಡ್ಜಸ್ಟ್ ಆಗಬೇಕು, ಅವರು ಕೂಡ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಹಾಂ, ನೋಡುವ ಈ ವಾರದಲ್ಲಿ ಏನಾದರೂ ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೋಡ್ಕೊ. ಆಯ್ತು. ಹಾಂ, ಏನು ಅವರಿಗೆ ಗೊತ್ತುಂಟು, ಬಟ್ ನಮಗೆ ಜನ ಇಲ್ಲ ಬದಲಿ ವ್ಯವಸ್ಥೆಗೆ. ಈಗ ಸುಭಾಷ್ ನಗರದಲ್ಲಿ ನೀರು ಬಿಡ್ತಾ ಇತ್ತಂತ ವಿಠ್ಠಲ್ ಶೆಟ್ಟರು ನೀರಿನ ಅವರಿಗೆ ಆರೋಗ್ಯದ ಸಮಸ್ಯೆಗೆ ಬಿಟ್ಟಿದ್ದಾರೆ. ಈಗ ವಿಶಾಲಾಕ್ಷಿ ಮೇಡಮ್ ಮತ್ತು ಕಿರಣ್ ರವರು ಅಲ್ಲಿ ಸ್ಥಳೀಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಮಸ್ಯೆ ಇದೆ, ಪಂಪ್ ಆಪರೇಟರ್ಗಳ ಸಮಸ್ಯೆ ಇದೆ. ಮಣ್ಣೂರು ಗ್ರಾಮ ಪಂಚಾಯತಿನ 2025-26ನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ರೆಹನಾ ಬಾನ್ರವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಧನ್ಯವಾದ. ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಂಗಳೂರು ಇವರ ಉಪಸ್ಥಿತಿಯಲ್ಲಿ ಶ್ರೀಮತಿ ಅಂಬಿಕಾ ಇವರು ಆಗಮಿಸಿದ್ದಾರೆ. ಇವರನ್ನು ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ಗ್ರಾಮಸ್ಥರ ಇವರಿಗೆ ಧನ್ಯವಾದಗಳು. ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀ ಮಾಬರ್ಟಿ ದೆಪ್ಪೆಲ್ಮಾರ್ರವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಪಂಚಾಯತಿನ ಸರ್ವ ಸದಸ್ಯರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ವಿವಿಧ ಇಲಾಖಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಉಳ್ಳಾಲ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದಗಳು. ಪಂಚಾಯತ್ ಸಿಬ್ಬಂದಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದಗಳು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದ ಶ್ರೀಕಾಂತ್ ಸಿಂಪಿಗೇರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಈ ಗ್ರಾಮ ಪಂಚಾಯತಿನ
ಮತದಾರರ ಸದಸ್ಯರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಟಿವಿ ಮಾಧ್ಯಮದವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದವನ್ನು ನೀಡುತ್ತಾ